ನೆರೆದಿರುವ ಎಲ್ಲಾ ವೈಷ್ಣವ ನನ್ನ ಅನಂತ ಕೋಟಿ ಧನ್ಯವಾದ ಪ್ರಣಾಮ್ ರಾಧೇಶ್ಯಾಮ್. ಮೊದಲನೇದಾಗಿ ಮಂಗಳಾಚರಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ನಡೆಸೋಣ. ಮಂಗಳಾಚರಣೆ ಹೇಳುತ್ತೇನೆ ಈಗ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಚ ಶ್ರೀ ರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಗೋಪಿಸೇನಾ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲಾ ವೈಷ್ಣವ ಭಕ್ತರಿಗೆ ಅನಂತ ಕೋಟಿ ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ. ಮೊದಲನೇದಾಗಿ ಕೀರ್ತನೆಯನ್ನು ನಡೆಸಕ್ಕೆ ಬರ್ತಿದ್ದಾರೆ ನಮ್ಮ ಆದರಣೀಯ ಚಂಪಕ್ಲತಾ ಸುಮುಖಿ ದೇವಿದಾಸಿ ಮಾತಾಜಿ. ಇವರಂತೂ ಎಲ್ಲರಿಗೂ ಗೊತ್ತಿದೆ, ತುಂಬಾ ಎಲ್ಲರಿಗೂ ಫೇವ್ರೇಟ್ ಮಾತಾಜಿ ಇವರು. ಪ್ರತಿನಿತ್ಯ ನಾವು ಅವರ ದರ್ಶನ, ಅವರ ಶಬ್ದನ್ನ ಕೇಳುತ್ತೇವೆ ಭಾಗವತ ಕಥೆಯಲ್ಲಿ. ಮಾತಾಜಿ ಸುಮಾರಾಗಿ 10 ವರ್ಷ ಆಗಿರ್ಬೋದಲ್ಲ ಮಾತಾಜಿ? 10 ವರ್ಷದಿಂದ ಕೃಷ್ಣ ಕಾನ್ಸ್ ಸುಮಾರಾಗಿ 10 ವರ್ಷದಿಂದ ಇದ್ದಾರೆ. ತುಂಬಾ 11 ವರ್ಷ ಮಾತಾಜಿ ಅವರು ಹಿಸ್ ಹೋಲಿನೆಸ್ ಜಯಪತಾಕ ಮಹಾರಾಜ್ ಸ್ವಾಮಿ ಅವರಿಂದ ದೀಕ್ಷೆಯನ್ನು ತಗೊಂಡಿದ್ದಾರೆ. ತುಂಬಾ ಮಾತಾಜಿ ಕ್ಲೋಸ್ ಇದ್ದಾರೆ ಎಲ್ಲರಿಗೂ. ನಮ್ಮ ಮೀನಾಕ್ಷಿ ಮಾತಾಜಿಯಿಂದ ಇವರು ತುಂಬಾ ನಮಗೂ ಕ್ಲೋಸ್ ಆಗಿದ್ದಾರೆ. ಮಾತಾಜಿ ಒಳ್ಳೆ ಡಿವೋಟಿಸ್, ಫ್ಯಾಮಿಲಿ ತುಂಬಾ ಒಳ್ಳೆ ಡಿವೋಟಿಸ್. ತುಂಬಾ ಖುಷಿ ಆಗುತ್ತೆ ಮಾತಾಜಿಗೆ ನೋಡಿದ್ರೆ. ಭಕ್ತಿಯಲ್ಲಿ ತುಂಬಾ ಡೀಪ್ ಆಗಿದ್ದಾರೆ ಮಾತಾಜಿ. ಇನ್ನು ಜಾಸ್ತಿ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಸಂಧ್ಯಾ ಮಾತಾಜಿ, ಹರೇ ಕೃಷ್ಣ ದಂಡೋತ್ಸವ. ಸಾರಿ, ಓದ್ತಾ ಇದ್ದೆ, ಆಮೇಲೆ ತಕ್ಷಣ ರಿಯಲೈಸ್ಡ್, ಅದಕ್ಕೇನೆ ಸಾರಿ. ಓಕೆ ಮಾತಾಜಿ, ಫಸ್ಟ್ ಕೀರ್ತನೆ ಮಾಡ್ಬಿಡ್ಲಿ ಇವರು ಚಂಪಕಲತಾ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಈಗ ಮುಂದಿನ ಕೀರ್ತನೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹರ್ಗ್ರೇಸ್ ಚಂಪಕಲತಾ ಸುಮುಖಿ ದೇವಿದಾಸಿ ಮಾತಾಜಿ. ಅವರಿಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ನಾವು ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಚಂಪಕಲತಾ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ತುಂಬಾ ಹೊಗಳ್ಬಿಡ್ರಿ ಮಾತಾಜಿ, ಅಷ್ಟೊಂದಿಲ್ಲ ಮಾತಾಜಿ. ಇವಾಗ ಇನ್ನೂ ಕಂಡ್ಬಿಡ್ತಾ ಇದೀವಿ ನಾವು ಭಕ್ತಿನಲ್ಲಿ. ದಯವಿಟ್ಟೆಲ್ಲ ಬ್ಲೆಸ್ಸಿಂಗ್ಸ್ ಮಾಡ್ಬೇಕು ಮಾತಾಜಿ. ನನ್ ವಾಯ್ಸ್ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಕ್ಲಿಯರ್ ಇದೆ. ಥ್ಯಾಂಕ್ ಯು. ಸೊ ಇವತ್ತು ನನ್ನ ಒಂದು ಭಾಗ್ಯ ಅಂತಾನೆ, ಸೌಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಶರತ್ ಪೂರ್ಣಿಮೆ ಇದೆ, ಇವತ್ತಿಂದ ದಾಮೋದರ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ನನಗೆ ದಾಮೋದರ ಅಷ್ಟಕ ಹಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾತಾಜಿ ಅವರು. ತುಂಬು ಹೃದಯದ ಧನ್ಯವಾದ ಮಾತಾಜಿ ತಮ್ಗೆ. ಹರ್ಗ್ರೇಸ್ ಶ್ಯಾಮಕಾಂತ ಇಂದುಲೇಖ ಮಾತಾಜಿ. ಪ್ರಾರಂಭ ಮಾಡ್ತೀನಿ. ಶ್ರೀ ದಾಮೋದರ ಅಷ್ಟಕಂ ಕಿ ಜಯ. ಶ್ರೀಲಾ ಪ್ರಭುಪಾದ ಕಿ ಜಯ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲಧಾಮಂ
व्रजमानम् यशोदाभियो लोकलाघवमानम् परां दुष्टम् अत्यन्ततुलितदुर्गा रुदन्तं मुहुर्नेत्र युग्मं मृजन्तम् कराम्भोजयुग्मेन सातङ्कनेत्रम् मुहुश्वासकं पात्रीरेखाङ्ककण्ठा स्थितग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तम् तदीशितग्नेषु भक्तर्जितत्वम् पुनः प्रेमतस्तां शतावृत्तिवान्दे परं देवमोक्षां न मोक्षावधिं वा न चान्यं नृणेऽहं परेषदपीह इदं तेन पूर्णाथ गोपालबालम् सदा मे मनस्या वीरास्तां किमन्ये कुन्ते मुखाम्भोजम् अत्यन्तमीदर घृतं कुन्तलैः स्निग्धरक्तैश्च गोप्या मुहुश्चुम्बितं बिम्बरक्ताधरं मे मनस्या विरास्तं मालं लक्षलाभम् नमो देव दामोदर विष्णु प्रसीद प्रभो दुःखजलाब्धिमुक् कृपा दृष्टिवृष्ट्यातिदीनं बतानु ಕೃಷ್ಣ गृहाणेश मामज्ञं युध्याक्षिदृश्या कुबेरात्माजौ बद्धा त्वयैव यद्वत् त्वया मुचितौ भक्ति भजौ कृतौ च तथा प्रेम भक्तिं स्वकां मे प्रयच्छ न मोक्षे ग्रहोऽस्ति दामोदरेह नमस्ते स्तुदाम्ने स्फुरदीप्तिधाम्ने त्वदीयोदरायाथा विश्वस्य धाम् नमो राधिकाय त्वदीयाप्रियाय नमो नन्तलीलाय देवाय तुभ्यम् नमो राधिकाय त्वदीयाप्रियाय नमो नन्तलीलाय देवाय तुभ्यम् हरे कृष्णा 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 हरे 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 राम 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 हरे 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 कृष्णा 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 हरे हरे राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Jayo Radha Damodar Radha Damodar Radhe. जयो यशोद दामोदर यशोद दामोदर यशोदे. जयो जयो प्रभुपाद 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 जयो जयो प्रभुपाद. जयो जयो गुरुदेव जय जय गुरुदेव. हरिनाम संकीर्तन की जय. हरे कृष्ण महामंत्र की जय. श्री श्री दामोदर अष्टकम की जय. श्रीला प्रभुपाद की जय. गुरुदेव महाराज की जय. जय बोल हरि कृष्ण हरि हरि बोल. हरि हरि हरे. ಹರೇ ಕೃಷ್ಣ ಮಾತಾಜಿ. ತುಂಬಾ ಮೆಲೋಡಿಯಾಗಿ ಹಾಡಿದ್ರಿ ಮಾತಾಜಿ. ತುಂಬಾ ದಾಮೋದರ ಅಷ್ಟಕ. ವೆರಿ ನೈಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನೀವು ನಗ್ತಾ ಚೆನ್ನಾಗಿ ಪ್ರವಚನ ತುಂಬಾ ಚೆನ್ನಾಗಿ ಮಾಡ್ತೀರಾ. ಮಾತಾಜಿ ಆಲ್ರೌಂಡರ್. ರೀತಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾತಾಜಿ. ಹೀಗೆ ಬನ್ನಿ ಮಾತಾಜಿ, ಭಜನೆ ಕೀರ್ತನೆಗೆ ಒಳ್ಳೆ ಒಳ್ಳೆ ನಮಗೂ ಕೇಳ್ದಂಗ ಆಗುತ್ತೆ, ನಾವು ಕಲ್ತಂಗ ಆಗುತ್ತೆ. ಆಲ್ವೇಸ್ ವೆಲ್ಕಮ್ ಇನ್ ಗೋಪಿಸಿನ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದ ಅರ್ಪಿಸುತ್ತೇನೆ ಒಂದು ಹರೇ ಕೃಷ್ಣ ಮಹಾಮಂತ್ರದಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಚಿರಋಣಿನಾದ. ಥ್ಯಾಂಕ್ ಯು. ಇವತ್ತು ಒಳ್ಳೆ ದಿನ, ಎಲ್ಲರಿಗೂ ನಮ್ಗೆಲ್ಲ ಅವಕಾಶ ಸಿಕ್ಕಿದ್ದು ಶ್ಯಾಮಕಾಂತ ಮಾತಾಜಿಗೆ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ನಾವು. ಹರೇ ಕೃಷ್ಣ ಮಾತಾಜಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಪ್ರವಚನ, ಭಾಗವತಂ ಪ್ರವಚನ, ಹರ್ ಗ್ರೇಸ್ ಸಂಧ್ಯಾ ರಾಧಿಕಾ ದೇವಿದಾಸಿ ಮಾತಾಜಿ. ಇವರಂತೂ ಎಲ್ಲರಿಗೂ ಗೊತ್ತಿದ್ದಾರೆ ಮಾತಾಜಿ. ಎಲ್ಲರಿಗೂ ತುಂಬಾ ಪ್ರೀತಿ. ಅವರ ಯಾರು ಮಿಸ್ ಮಾಡ್ಕೊಳ್ಳಲ್ಲ. ಮಾತಾಜಿ ತುಂಬಾ ತುಂಬಾ ಈಸಿ ವೇಲಿ ಇಷ್ಟು ಡಿಟೇಲ್ ಆಗಿ ಹೇಳ್ಬಿಡ್ತಾರೆ. ಪಟ 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 ತುಂಬಾ ಚೆನ್ನಾಗ್ ಅನ್ಸುತ್ತೆ. ಒಂದು ಇಷ್ಟು ನಾವೆಲ್ಲ ತುಂಬಾ ಸೋ ಫಾರ್ಚುನೇಟ್. ಈ ತರ ನಮ್ಗೆ ಮಾತಾಜಿ ಬಂದು ಕ್ಲಾಸ್ ಕೊಡ್ತಾ ಇದಾರೆ. ಇವ್ರು ಆಲ್ವೇಸ್ ಬರ್ತಾ ಇರ್ಬೇಕು, ತಿಂಗ್ಳಿಗೆ ಒಂದ್ಸನಾದ್ರೂ ಬರ್ತಾ ಇರ್ಬೇಕು ಅಂತ ನನ್ನ ವಿಶ್ ಇದೆ. ಇವರ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿದೆ. ಮಾತಾಜಿ ತುಂಬಾ ಸಣ್ಣ ವಯಸ್ಸಿಂದಾನೇ ಅವರು ಕೃಷ್ಣ ಸೇವೆಯಲ್ಲಿ ತೊಡಗಿದ್ದಾರೆ. ಅವರು ತಮ್ಮ ಡಿಟೇಲ್ಸ್ ಗಳನ್ನು ತೋರಿಸಿದ್ದಾರೆ. ತುಂಬಾ ಸುಂದರವಾಗಿದ್ದಾರೆ. ರಾಧಾಕೃಷ್ಣ ಬ್ಯೂಟಿಫುಲ್ ಡಿಟೇಲ್ಸ್ ಇದೆ ಅವ್ರ ಮನೇಲಿ. ತುಂಬಾ ಸೇವೆ ಮಾಡ್ತಾರೆ ಮಾತಾಜಿ. ತುಂಬಾ ಡೀಪ್ ಆಗಿದ್ದಾರೆ ಭಕ್ತಿಯಲ್ಲಿ. ತುಂಬಾ ಡೀಟೇಲ್ ಆಗು ನಮ್ಗೆ ಕ್ಲಾಸ್ಗಳು ಕೊಡ್ತಾರೆ. ನಮಗೂ ಕೂಡ ಎಂಕರೇಜ್ ಮಾಡ್ತಾರೆ. ಸೊ ಮಾತಾಜಿಗೆ ಒಂದು ಹರಿಕೃಷ್ಣ ಮಹಾಮಂತ್ರದ ಅವರಿಗೆ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಸಂಧ್ಯಾ ರಾಧಿಕಾ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಓವರ್ ಟು ಯು ಮಾತಾಜಿ. ಯಾ ಓಕೆ. ಹರೇ ಕೃಷ್ಣ. ಗುರುವಂದನೆ ಎಲ್ಲ ಹೇಳಿದ್ದಾಯ್ತು. ನಾನು ದೇವ್ರ ನಮಸ್ಕಾರ ಮಾಡಿ ಹರೇ ಕೃಷ್ಣ ಮಾತಾಜಿ. ಕಾಣಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ಮಾತಾಜಿ. ಅದು ಏನು? ಕ್ಯಾಮ್ರಾ ಆಫ್ ಆಗಿದೆ. ಹೌದಾ? ಆ, ಹೇಗೆ? ಬ್ಯಾಕ್ ಟು ಮೀಟಿಂಗ್ ಮಾಡ್ದೆ. ಬಂತಾ ಈಗ? ಇಲ್ಲ Voice ಮಾತಾಜಿ ಬರ್ತದೆ. ಬರ್ಲಿಲ್ಲ. ಬಂತಾ? ಇಲ್ಲ ಮಾತಾಜಿ ಬರ್ಲಿಲ್ಲ. ಮಾತಾಜಿ ಅದು ಕ್ಯಾಮ್ರಾ ಅಂದ್ರೆ ಡಿಸೇಬಲ್ ಆಗಿದೆ. ಜಸ್ಟ್ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿ ಮಾತಾಜಿ, ಆ ಸಿಂಬಲ್ ಮೇಲೆ. ಈಗ? ಇಲ್ಲ ಮಾತಾಜಿ. ಇಲ್ಲ. ಅಯ್ಯೋ ರಾಮ. ಮಾತಾಜಿ ಒನ್ಸ್ ಯು ಕ್ಯಾನ್ ಲಾಗ್ ಔಟ್ ಅಂಡ್ ಲಾಗ್ ಇನ್. ಮಾತಾಜಿ ಬರ್ತಾರೆ. ಅವ್ರು ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗಿದೆ. ಒಂದೆರಡು ನಿಮಿಷದಲ್ಲಿ ಜಾಯ್ನ್ ಆಗ್ಬಹುದು ಮಾತಾಜಿ.
ಬಂತಾ? ಹರೇ ಕೃಷ್ಣ. ಈಗ ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹಾ ಬಂತಲ್ಲ? ಕಾಣಿಸ್ತಿದೆ. ಮಾತಾಜಿ. ಎಸ್. ಅಬ್ಬಾ, ಏನೋ ಪ್ರಾಬ್ಲಮ್ ಆಯ್ತು, ಎಲ್ಲೆಲ್ಲ ಹೊಟ್ಟೋಗ್ತಾ ಇದೆ, ನೆದರ್ಲ್ಯಾಂಡ್ಸ್ಗೆಲ್ಲ ಹೊಟ್ಟೋಗಿತ್ತು. ಅಯ್ಯೋ ಕೃಷ್ಣ. ಸರಿ. ಹರೇ ಕೃಷ್ಣ. ಲಾಸ್ಟ್ ಟೈಮ್ ನಾವು ಚತುರ್ಮುಖ ಬ್ರಹ್ಮ ಗೋವುಗಳನ್ನೆಲ್ಲ ಮುಚ್ಚಿಟ್ಟು, ಗೋಪಾಲಕರನ್ನೆಲ್ಲ ಮುಚ್ಚಿಟ್ಟು, ಕೃಷ್ಣ ನಿಜವಾಗ್ಲೂ ದೇವ್ರೋ ಭಗವಂತನೋ ಇಲ್ವೋ ಅಂತ ನೋಡೋದಕ್ಕೆ ಅವನಿಗೆ ಆಸೆ ಆಗಿತ್ತಂತೆ. ಹಿ ವಾಂಟೆಡ್ ಟು ಟೆಸ್ಟ್ ಕೃಷ್ಣ, ಅದನ್ನ ನಾವು ಕೇಳಿದ್ವಿ ಅಲ್ವಾ? ಸೊ ಅದಾದ್ಮೇಲೆ ಅವನಿಗೆ ಗೊತ್ತಾಯ್ತು ಆ ಭಗವಂತನೇ ಕೃಷ್ಣ ಅಲ್ಲೇ ಇದ್ದಾನೆ, ಅವನು ಮುಂದೆ ನಂದೇನು ನಡೆಯೋದಿಲ್ಲ ಅಂತ. ಸೊ ಅವಾಗ ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ವಿಜ್ಞಾಪನೆ ಮಾಡ್ಕೊಂಡು ನನ್ನ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಹೇಳಿದ್ನಂತೆ ಚತುರ್ಮುಖ ಬ್ರಹ್ಮ. ಅದನ್ನ ನಾವು ಅಲ್ಲಿಗೆ ನಿಲ್ಸಿದ್ವಿ. ಸೊ ಈ ಸತಿ ಅಲ್ಲಿಂದ ಆದ್ಮೇಲೆ ವತ್ಸಾಪಹರಣ ಮುಗಿಯುವಷ್ಟರಲ್ಲಿ ಬಲರಾಮಕೃಷ್ಣರಿಗೆ ಕೌಮಾರಾವಸ್ಥೆ ಮುಗ್ದು, ಪೌಗಂಡ ಅಂದ್ರೆ 1 to 5 years ಮುಗ್ದು 6, 7, 8 ಆತರ ಶುರುವಾಗಿದೆ. 6-7 ವರ್ಷದ ಮಕ್ಕಳಾಗಿದ್ದಾರೆ ಅವರಿಬ್ರು. ಇನ್ನ ಜುಟ್ಟು ಬಿಡ್ಸಿಲ್ಲ. ಸೊ ಜುಟ್ಟು ಕಟ್ಕೊಂಡು ಪೋನಿ ಟೈಲ್ ತರ ಕಟ್ಕೊಂಡು ಹೂದಂಡೆ ಮುಡ್ಕೊಂಡು, ಕೃಷ್ಣ ಅಂತೂ ಇದನ್ನ ನವಿಲ್ಗರಿನ ಇಟ್ಕೊಂಡು ತರ್ತರಾವರಿ ವಾಲೆಗಳೇ ಆಗ್ಲಿ ಮತ್ತೆ ಸರಗಳೇ ಆಗ್ಲಿ ಅದನ್ನೆಲ್ಲ ತೊಟ್ಕೊಂಡು ವಿಚಿತ್ರವಾದ ವೇಷ ಅಂತೆ. ನಟರು ವಿಚಿತ್ರವಾದ ವೇಷ ತೊಟ್ಕೊಂಡಿರ್ತಾರಲ್ಲ ಹಾಗೆ. ಆದ್ರೆ ತುಂಬಾ ರೂಪವಂತರ ಇಬ್ರು. ಇಬ್ರು ಕೂಡ ಆ ಗೋಪಾಲಕರೊಡನೆ ಎಲ್ಲಾ ಕಡೆ ಓಡಾಡ್ತಾ ಇದಾರಂತೆ. ಸೊ ಇದೆಲ್ಲ ಮುಗ್ದು ಓಡಾಡ್ತಾ ಇರುವಾಗ ಒಮ್ಮೆ ಒಂದ್ ಕಾಡಿಗೆ ಬಂದ್ರಂತೆ. ಆ ಕಾಡಿನಲ್ಲಿ ತಾಲವನ ಅಂತ ಒಂದಿತ್ತಂತೆ. ಅಲ್ಲಿ ತಾಳೆ ಹಣ್ಣುಗಳು ತುಂಬಾ ಇತ್ತಂತೆ, ಘಮಘಮಿಸ್ತಾ ಇತ್ತಂತೆ. ಆದ್ರೆ ಅಲ್ಲಿ ಯಾರಿಗೂ ಕೂಡ ಅಲ್ಲಿ ಹೋಗ್ತಾ ಇರ್ಲಿಲ್ಲ ಆ ತಾಳಲಿಕ್ಕೆ. ಯಾಕೆಂದ್ರೆ ಅಲ್ಲಿ ಒಬ್ಬನು ರಾಕ್ಷಸ, ಧೇನುಕಾಸುರ ಕತ್ತೆ ರೂಪದಲ್ಲಿ ಆ ರಾಕ್ಷಸ ಅಲ್ಲಿ ಇದ್ದಂತೆ. ಅವನು ಯಾರಿಗೂ ಬಿಡ್ತಾ ಇರ್ಲಿಲ್ಲ ಆ ಹಣ್ಣನ್ನ ತಿನ್ನಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ. ಅದು ಅಲ್ಲದೆ ಅವನು ಹಿ ವಾಸ್ ಹಾರ್ಡ್ ಕೋರ್ ಕಾರ್ನಿವೋರಸ್ ರಾಕ್ಷಸ. ಅಂದ್ರೆ ಮನುಷ್ಯನ ಹಣ್ಣನ್ನು ತಿನ್ನೋದು ಅಲ್ಲದೆ ಮನುಷ್ಯನು ಕೂಡ ತಿನ್ಬಿಡ್ತಾ ಇದ್ದ. ಹಾಗಾಗಿ ಅಲ್ಲಿ ಯಾರು ಕೂಡ ಹೋಗ್ತಾ ಇರ್ಲಿಲ್ವಂತೆ. ಆ ಹಣ್ಣುಗಳಿಗೆ ಆ ಗೋಪಾಲಕರಿಗೆಲ್ಲ ತುಂಬಾ ಘಮಘಮ ಅಂತ ವಾಸನೆ ಬಂದಾಗ, ಕೃಷ್ಣ ರಾಮ ನಮ್ಗೆ ಆ ಹಣ್ಣುಗಳು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ, ಅಲ್ಲೊಬ್ಬನು ಅಸುರ ಇದ್ದಾನೆ, ನಿಮ್ಗೆ ರಾಮನಿಗೆ ಜೈ, ಕೃಷ್ಣನಿಗೆ ಜೈ, ನೀವು ಎಲ್ಲಾನು ನಮ್ಗೆ ಮಾಡ್ಕೊಟ್ಟಿದ್ದೀರಾ, ತರ್ತರಾವರಿ ಎಲ್ಲಾ ರಾಕ್ಷಸರನ್ನೆಲ್ಲ ನೀವು ಅಸುರನ್ನೆಲ್ಲ ನೀಗ್ಸಿದ್ದೀರಾ, ಎಲ್ಲಾ ನಮ್ಗೆ ಮಾಡ್ಕೊಟ್ಟಿದ್ದೀರಾ. ಈಗ ಆ ತಾಳೆವನಕ್ಕೆ ಹೋಗಿ ನಮ್ಗೆ ತಾಳೆ ಹಣ್ಣುಗಳನ್ನ ತಂದ್ಕೊಡ್ಬಹುದಾ, ನಮ್ಗೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಂತೆ. ಅವಾಗ ಕೃಷ್ಣ ಏನ್ ಮಾಡಿದಂತೆ, ಆ ಒಂದೇ ಒಂದು ತಾಳೆ ಮರನ ಕೈಯಿಂದ ಹಿಂಗೆ ಆಡಿಸಿದ್ನಂತೆ. ಆಡಿಸಿದಾಗ ಒಂದು ತಾಳೆ ಮರದಿಂದ ಹಣ್ಣುಗಳೆಲ್ಲ ಉದುರ್ತಂತೆ. ಹಣ್ಣುಗಳು ಉದುರಿ ಪಕ್ಕ ತಾಳೆ ಮರಕ್ಕೂ ಏಟ್ ಬಿತ್ತಂತೆ. ಎಲ್ಲಾ ಹಣ್ಣುಗಳು ಉದುರಿದಾಗ ಈ ಹುಡುಗರೆಲ್ಲ ಹೋಗಿ ತಾಳೆ ಹಣ್ಣನ್ನ ಆರಿಸ್ಕೊಳ್ತಾ ಇದ್ರಂತೆ. ಅಲ್ಲಿ ಧೇನುಕಾಸುರ ಅನ್ನೋ ರಾಕ್ಷಸ ಕಂಸನಂದ ಪ್ರೇರಿತನಾಗಿ ಅಲ್ಲಿದ್ದಂತೆ. ಅವಾಗ ಅವನಿಗೆ ಬಹಳ ಕೋಪ ಬಂದಿತ್ತಂತೆ. ಅವನು ಕತ್ತೆ ರೂಪದಲ್ಲಿ ಇದ್ದಿದ್ದಂತೆ, ಗಾರ್ಧಬಾಸುರ. ಆವಾಗ ಅವನು ಆ ಹಣ್ಣನ್ನ ಯಾರು ಇದನ್ನ ಕಿತ್ತುತ್ತಾ ಇರೋದು, ಇದು ನನ್ನ ವನ, ನಾನ್ ಮಾತ್ರ ಇಲ್ಲಿ ಅನುಭವಿಸ್ಬೇಕಾದಂತಹ ಇದು ಹಣ್ಣುಗಳು ಅಂತ ಅನ್ಬಿಟ್ಟು ಎದ್ದು ಓಡ್ ಬಂದು ಕೃಷ್ಣ ಮತ್ತೆ ಬಲರಾಮ ಇಬ್ರು ಅಲ್ಲಿದ್ದಾಗ, ಬಲರಾಮ ಫಸ್ಟ್ ಇದನ್ನ ಮರನ್ನ ಬೀಳಿಸ್ತಾನೆ, ಕೃಷ್ಣ ಅವನ್ ಹಿಂದೆನೆ ಇರ್ತಾನೆ. ಅವಾಗ ಬಲರಾಮನನ್ನ ನೋಡಿ ಅವನು ಹಿಂದಿನ ಕಾಲಿನಿಂದ ಅವನಿಗೆ ತುಂಬಾ ಜೋರಾಗಿ ಒದಿತಾನಂತೆ. ಬಲರಾಮನಿಗೆ ಏನೂ ಆಗಲ್ಲ, ಅವನು ಅನಂತ ಶೇಷ, ಭೂಮಿಯನ್ನೇ ಹೊತ್ತಿದ್ದಾನಂತೆ, ಈ ಬ್ರಹ್ಮಾಂಡನೇ ಹೊತ್ತಿರುವಂತಹ ಅನಂತ ಶೇಷ ಅವನಿಗೇನಾಗತ್ತೆ, ಆ ಇದರಿಂದ ಅವನಿಗೇನೂನೇ ಆಗ್ಲಿಲ್ವಂತೆ. ಒಂದು ಹೂವು ಅವನ್ ಮೈ ಮೇಲ್ ಬಿದ್ದಿದ್ ತರ ಆಯ್ತಂತೆ ಆ ಇದು ಧೇನುಕಾಸುರ ಅವನಿಗೆ ಒದ್ದಾಗ. ಅವಾಗ ಅವನು ಆ 2 ಕಾಲುಗಳನ್ನ ಹಿಡ್ಕೊಂಡು, ಆ ಕತ್ತೆ 2 ಕಾಲುಗಳನ್ನು ಹಿಡ್ಕೊಂಡು ಜೋರಾಗಿ ತಿರುಗಿಸಿ ಅವನನ್ನ ಎಸೆದ್ಬಿಟ್ನಂತೆ ಆ ತಾಲವನದಲ್ಲಿ. ಅವನು ಎಸೆದಾಗ ಏನಾಯ್ತಂತೆ ಅಂದ್ರೆ, ಒಂದು ತಾಲವನ ಇನ್ನೊಂದು ತಾಲವನ ಮತ್ತೊಂದು ತಾಲವನಕ್ಕೆ ಎಲ್ಲಾದ ಮರಗಳು ಅಲ್ಲಿ ಇದ್ದಿದ್ದ ವನಗಳಲ್ಲಿ ಎಲ್ಲಾ ಉರುಳ್ಕೊಂಡು ಅಲ್ಲಿಂದ ಹಣ್ಣುಗಳೆಲ್ಲ ಬಿತ್ತಂತೆ. ಅಲ್ಲಿ ಬೇರೆ ಕತ್ತೆಗಳು ಅಂದ್ರೆ ಬೇರೆ ಅಸುರರು ಇದ್ರಂತೆ, ಕತ್ತೆ ರೂಪದಲ್ಲೇ ಇದ್ರಂತೆ. ಅವ್ರಿಗೆಲ್ಲ ಬಹಳ ಕೋಪ ಬಂತಂತೆ. ನೋಡಿದ್ಯಾ, ನಮ್ಮ ಯಜಮಾನನಾದ ಧೇನುಕಾಸುರನ್ನ ಕೊಂದಿದ್ದಾನೆ, ಇವನು ನಾನ್ ಬಿಡೋದಿಲ್ಲ ಅಂತ ಅನ್ಬಿಟ್ಟು ಅವನು ಅಲ್ಲಿಂದ ಓಡ್ ಬಂದ್ರಂತೆ. ಎಲ್ಲಾರು ಓಡ್ ಬಂದು ಎಲ್ಲರಿಗೂ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅವಾಗ ಕೃಷ್ಣ ಬಲರಾಮ ಇಬ್ರುನು ಒಂದೊಂದೇ ಕತ್ತೆಗಳನ್ನ ಹಿಂಬಾಲಲ್ಲಿ ಹಿಡಿದು ಎಲ್ಲಾನು ಧ್ವಂಸ ಮಾಡಿದ್ರಂತೆ. ಆ ತಾಲವನ ಅವಾಗ ಹೇಗ್ ಕಾಣಿಸ್ತಿತ್ತಂತೆ ಅಂತೆ, ತಾಳೆ ಮರಗಳೆಲ್ಲ ಬಿದ್ದಿದ್ಯಂತೆ, ತಾಳೆ ಹಣ್ಣುಗಳೆಲ್ಲ ಅಲ್ಲಿ ಚಂಡಾಡಿದ್ದಾರಂತೆ, ಕತ್ತೆಗಳೆಲ್ಲಾ ಸತ್ತು ಬಿದ್ದಿದ್ಯಂತೆ. ಎಂತಹ ಅಘೋರವಾದ ಅದು ದೃಶ್ಯ ಅಂದ್ರೆ ಆ ತರ ಆಗಿತ್ತಂತೆ. ಅಲ್ಲಿ ಗೋಪಾಲಕರೆಲ್ಲ ನೋಡ್ತಾ ಇದ್ದಾರಂತೆ, ಜೈ ಜೈ ರಾಮ, ಜೈ ಜೈ ಕೃಷ್ಣ ಅಂತನ್ಬಿಟ್ಟು. ಅಲ್ಲಿ ಹೋಗಿ ಆ ಹಣ್ಣುಗಳನ್ನೆಲ್ಲ ತಗೊಂಡು ತಿಂದು ಎಲ್ಲಾ ಗಾರ್ಧಬರು ಅಲ್ಲಿ ಹಸು ನೀಗಿದ್ರಂತೆ ಎಲ್ಲಾರುನು. ಅವಾಗ ಈ ಊರೆಲ್ಲ ಹೋಗಿ ಹಣ್ಣುಗಳನ್ನ ತಿಂದು ಆ ತಾಲವನನ
ಹಿ ರಿಡ್ ದೆಮ್ ಆಫ್ ಧೇನುಕಾಸುರ. ಮತ್ತೆ ಎಲ್ಲಾ ಮನುಷ್ಯರು ಕೂಡ ಅಲ್ಲಿ ಹೋಗಿ ಆ ತಾಳೆ ಹಣ್ಣುಗಳನ್ನ ತಿನ್ನೋ ತರ ಕೃಷ್ಣನು ಮಾಡಿದ್ದಾನಂತೆ. ಇಲ್ಲಿ ನೀವು ಕೇಳ್ಬೋದು, ಕೃಷ್ಣ ಯಾಕೆ ವಧಿಸ್ಲಿಲ್ಲ ಧೇನುಕಾಸುರನ್ನ ಅಂತ. ಧೇನುಕಾಸುರ ಹಿಂದಿನ ಜನ್ಮದಲ್ಲಿ ಬಲಿಚಕ್ರವರ್ತಿಯ ಮಗನಾದಂತಹ ಸಾಹಸಿಕ ಅಂತ ಅವನು ಇದ್ನಂತೆ. ಸಾಹಸಿಕ ಒಳ್ಳೆಯವನೇನೆ. ಬಲಿ ಮಹಾರಾಜ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಯ ಮಗ ಸಾಹಸಿಕ. ಸೊ ಸಾಹಸಿಕ ತುಂಬಾ ಹ್ಯಾಂಡ್ಸಮ್ ಫೆಲೋ. ಒಮ್ಮೆ ಅವನು ಕಾಡಿನಲ್ಲಿದ್ದಾಗ ತಿಲೋತ್ತಮೆ, ನಿಮ್ಗೆ ಗೊತ್ತಲ್ಲ ತಿಲೋತ್ತಮೆ, ಅವರೆಲ್ಲ ಅಪ್ಸರೆಯರು, ಒನ್ ಆಫ್ ದ ಅಪ್ಸರಾಸ್, ಮೋಸ್ಟ್ ಬ್ಯೂಟಿಫುಲ್ ಅಪ್ಸರಾಸ್. ಸೊ ಅವಳು ಆ ದಾರಿಲಿ ಹೋಗ್ತಾ ಇದ್ಲಂತೆ ಚಂದನನ್ನ ನೋಡ್ಲಿಕ್ಕೆ. ಅವಳು ಆತರ ಅವ್ರಿಗೆಲ್ಲ ಮಾನ ಮರ್ಯಾದೆ ಆಗ್ಲಿ ಆ ತರದ್ದೆಲ್ಲ ಇರಲ್ಲ. ಸೊ ಯಾರಂದ್ರೆ ಅವ್ರ ಜೊತೆ ಅವರು ಹೋಗ್ತಾ ಇರ್ತಾರಂತೆ. ಸೊ ಇವಾಗ ಇವಳು ಸಾಹಸಿಕನ್ನ ನೋಡಿದ್ಲಂತೆ. ಹಿ ಸೋ ಹ್ಯಾಂಡ್ಸಮ್ ಅಂಡ್ ಯಂಗ್, ಅಲ್ಲಿ ಇದ್ದಾನಂತೆ. ಅವಳನ್ನ ನೋಡಿದಾಗ ಆ ಚಂದನನ್ನ ಮರ್ತ್ಲಂತೆ. ಚಂದನನ್ನ ಆಮೇಲೆ ನೋಡೋಣ, ನಾನ್ ಇವನ್ ಜೊತೆ ಇರೋಣ ಅಂತ ಅನ್ಬಿಟ್ಟು ಅವರಿಬ್ರು ದೇವರ್ ಟುಗೆದರ್. ಇಬ್ರು ಅವನು ಚೆನ್ನಾಗಿದ್ದಾನಂತೆ, ಇವಳು ಚೆನ್ನಾಗಿದ್ದಾನಂತೆ. ಸೊ ದೇವರ್ ಜಸ್ಟ್ ಹ್ಯಾವಿಂಗ್ ಅನ್ ಅಫೇರ್, ದೇ ಜಸ್ಟ್ ಮೂವಿಂಗ್ ಎವ್ರಿವೇರ್. ತುಂಬಾ ತುಂಬಾ ಸಂತೋಷದಿಂದ ಅಲ್ಲಿದ್ದಾರಂತೆ. ಅಲ್ಲಿ ಅವ್ರಿರೋ ವಾಸದ ಹತ್ರ ಒಂದು ಹುತ್ತ ಬೆಳೆದಿತ್ತಂತೆ. ಅಲ್ಲಿ ದೂರ್ವಾಸ ಮುನಿಗಳು ತಪಸ್ ಮಾಡ್ತಾ ಇದ್ರಂತೆ. ದೂರ್ವಾಸ ಮುನಿಗಳು ತಪಸ್ ಮಾಡ್ತಾ ಇದ್ದಾಗ ಅವ್ರಿಗೆ ಅಕಸ್ಮಾತ್ ಆಗಿ ಆಚೆ ಬಂದಿದ್ದಾರಂತೆ. ಇವರಿಬ್ಬರು ಕೆಟ್ಟದಾಗಿ ಆಡ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಮನಸ್ಸಿನಲ್ಲಿ ಇದುವೇ ಇಲ್ಲ, ಒಂಥರ ಭಯ ಭಕ್ತಿ ಮರ್ಯಾದೆ ಅದೆಲ್ಲ ಇಲ್ವೇ ಇಲ್ಲ. ಎದುರಿಗೆ ದೂರ್ವಾಸ ಮುನಿ ಎದುರುಗಡೆನೆ ಅವ್ರು ಇಷ್ಟ ಬಂದಂಗೆ ವರ್ತಿಸಿದಾರಂತೆ. ಅವಾಗ ದೂರ್ವಾಸ ಮುನಿಗಳಿಗೆ ಬಹಳ ಕೋಪ ಬಂತಂತೆ. ಎಂತ ಪ್ರಾಣಿ ಆದ್ರೂ ಆ ಪ್ರಾಣಿಗಳ ಮುಂದೆ ಈ ತರ ಎಲ್ಲ ಆಡ್ಲಿಕ್ಕೆ ಸಂಕೋಚ ಪಟ್ಕೊಳುತ್ತೆ. ಮನುಷ್ಯರಂತೂ ಬಹಳ ಸಂಕೋಚ ಪಟ್ಕೋತಾರೆ, ಆದ್ರೆ ನಿಮಗೆ ಅದೇ ಇಲ್ವೇ ಇಲ್ಲ. ಎಲ್ಲಾ ಪ್ರಾಣಿಗಳಲ್ಲಿ ಕತ್ತೆ ಮಾತ್ರ ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಆತರ ಇಲ್ಲವೇ ಇಲ್ಲ. ಅದು ಹೇಗೆ ಅಂದ್ರೆ ಹೇಗ ಅಲ್ಲಿ ಎಲ್ಲಿ ಬೇಕಾದ್ರೂ ಅದು ಏನ್ ಬೇಕಾದ್ರೂ ಮಾಡಬಹುದಾದಂತಹ ಪ್ರಾಣಿಯಂತೆ. ಹಾಗಾಗಿ ನೀನು ಕತ್ತೆ ರೂಪ ತಾಳು, ಮತ್ತೆ ನೀನು ಕೃಷ್ಣನ ದರ್ಶನ ಆದಾಗ ನೀನು ವಾಪಸ್ಸು ಗೋಲೋಕಕ್ಕೆ ಹೋಗು ಅಂತ ಅನ್ಬಿಟ್ಟು ಅವನ್ಗೆ ಶಾಪ ಕೊಟ್ಬಿಡ್ತಾರೆ ದೂರ್ವಾಸ ಮುನಿ. ಹಾಗಾಗಿ ಅವನು ಬಲಿ ಚಕ್ರವರ್ತಿಯ ಮಗನಾದಂತಹ ಸಾಹಸಿಕ ಈಗ ಧೇನುಕಾಸುರನಾಗಿ ತಾಳೆ ಒಂದಲಿದ್ದಂತೆ. ಮತ್ತೆ ಕೃಷ್ಣ ಪ್ರಹ್ಲಾದನ್ ಹೇಳಿದ್ದಾನೆ, ಅವನ ವಂಶದಲ್ಲಿ ಯಾರನ್ನೂ ಕೂಡ ಅವನು ಸಂಹಾರ ಮಾಡೋದಿಲ್ಲ ಅಂತ. ಹಾಗಾಗಿ ಬಲಿ ಚಕ್ರವರ್ತಿಯ ಮಗನಾದಂತಹ ಸಾಹಸಿಕನ್ನ ಕೃಷ್ಣ ಮಾತನ್ನ ಉಳಿಸ್ಕೋಬೇಕು ಅಂತ ಅನ್ಬಿಟ್ಟು ಅವನನ್ನ ಸಂಹಾರ ಮಾಡಿದ್ದಿಲ್ಲ. ಆದ್ರೆ ಬಲರಾಮನ್ ಕೈಲಿ ಸಂಹಾರ ಮಾಡಿಸಿದ್ದಾನಂತೆ. ಇದು ಧೇನುಕಾಸುರನ ಸಂಹಾರ. ಸೊ ಇಲ್ಲಿಂದ ಅವರೆಲ್ಲರೂ ಗೋಪಾಲಕರು ಎಲ್ಲಾರು ಕೂಡ ಒಂದು ಯಮುನಾ ತೀರಕ್ಕೆ ಬಂದಂತೆ. ತುಂಬಾ ಬಾಯಾರಿಕೆ ಆಗಿತ್ತಂತೆ, ಹಣ್ಣನ್ನೆಲ್ಲ ತಿಂದು ಸರಿ ನೀರ್ ಕುಡಿಯೋಣ ಅಂತ ಅನ್ಬಿಟ್ಟು ಯಮುನಾ ತೀರಕ್ಕೆ ಬಂದ್ರಂತೆ. ಯಮುನಾ ತೀರಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಯಾವ ತರ ಸನ್ನಿವೇಶ, ನದಿ ಸನ್ನಿವೇಶ ಅಂತಂದ್ರೆ ಕಾಳಿಂದಿ ಮಡುವು. ಅಲ್ಲಿ ಕಾಳಿಯ ಅನ್ನೋ ಸ್ವಲ್ಪ ಇದ್ದಾನಂತೆ. ಅಲ್ಲಿ ಹಾರುವಂತಹ ಪಕ್ಷಿಗಳು ಕೂಡ ಉದುರಿ ಬೀಳ್ತಾ ಇದ್ದಂತೆ. ಯಾಕೆ ಅಂದ್ರೆ ಅಷ್ಟು ವಿಷಭರಿತ ಮಡು ಅಂತೆ ಅದು. ಅಲ್ಲಿದ್ದ ಇದು ಏನದು ಪ್ಲಾಂಟ್ಸ್ ಅಂಡ್ ಟ್ರೀಸ್ ಎಲ್ಲಾನು, ಮರ ಗಿಡ ಎಲ್ಲಾನು ಕೂಡ ಮುರಿದು ಬಿದ್ದು ಹೋಗಿದೆಯಂತೆ. ಅಂದ್ರೆ ಎಲ್ಲ ಸತ್ ಹೋಗಿದೆ ವಿಷದಿಂದ. ಇಷ್ಟು ವಿಷ ಅದ್ರಲ್ಲಿ ಅಂತಂದ್ರೆ ನೀರೆಲ್ಲ ಕುದೀತಾ ಇದೆಯಂತೆ. ಬಾಯ್ಲಿಂಗ್ ವಾಟರ್ ಆಫ್ ಯಮುನಾ. ಯಾಕೆ ಅಂದ್ರೆ ಕಾಳಿಯ ಅನ್ನೋ ವಿಷಭರಿತ ಸರ್ಪ, 101 ಹೆಡೆ ಇರುವಂತಹ ಸರ್ಪ ಅಲ್ಲಿ ವಾಸ ಮಾಡ್ತಾ ಇದ್ದಾನಂತೆ. ಇಲ್ಲಿ ಪಾಪ ಅವ್ರ ಕೆಲವು ಗೋಪಾಲಕರು ಮತ್ತೆ ಗೋವುಗಳು ಹೋಗಿ ಆ ನೀರನ್ನ ಕುಡಿದ್ಬಿಟ್ಟು ಅವರೆಲ್ಲ ಮೂರ್ಛೆ ಹೊಟ್ಟೋಗ್ತಾರೆ. ಮೂರ್ಛೆ ಹೋದಾಗ ಕೃಷ್ಣ ಅಲ್ಲಿ ಹೋಗ್ತಾನೆ. ಕೃಷ್ಣ ಅಲ್ಲಿ ಹೋದಾಗ ಅವನಿಗೆ ನೋಡ್ದ್ಯಾ ನನ್ನ ಗೋಪಾಲಕರೆಲ್ಲ ಇಲ್ಲಿ ಬಂದ್ಬಿಟ್ಟಿದಾರಲ್ಲ ಅಂತ ತುಂಬಾ ಬೇಜಾರಾಗತ್ತೆ. ಎಲ್ಲಾ ವಿದ್ಯೆಗಳಿಗೂ ಅವನು ಆದಿಷ್ಠಾನ ದೇವತೆ ಅಂತೆ. ಹಿ ಈಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂಡ್ ಮೃತ ಸಂಜೀವನಿ ವಿದ್ಯೆ. ಮೃತ ಸಂಜೀವನಿ ವಿದ್ಯೆ ಅನ್ನೋದು ಶುಕ್ರಾಚಾರ್ಯರು ಅದನ್ನ ಅವ್ರು ತುಂಬಾ ಅವ್ರು ಅದನ್ನ ಮಂತ್ರ ಉಪದೇಶ ಪಡ್ಕೊಂಡು ಅದು ಮಾಡ್ಕೊಂಡ್ಬಿಟ್ಟಿದ್ರು ಅವರು, ಯಾರು ಶುಕ್ರಾಚಾರ್ಯರು. ಆದ್ರೆ ಅದಕ್ಕೂ ಮೇಲ್ಪಟ್ಟವನು ಮೃತ ಸಂಜೀವನಿ ವಿದ್ಯೆಗೂ ಕೂಡ ಆಚಾರ್ಯನಾದಂತಹ ಶ್ರೀಕೃಷ್ಣ ಇಸ್ ಯೋಗೇಶ್ವರ, ಮಹಾಯೋಗೇಶ್ವರೇಶ್ವರ. ಆ ಕೃಷ್ಣ ಅವಾಗ ಅವನು ಪ್ರಸನ್ನ ದೃಷ್ಟಿಯಿಂದ ಅವನು ಮೃತ ಸಂಜೀವನಿ ವಿದ್ಯೆನೆ ಅವನಲ್ಲಿಂದಾನೇ ಎಲ್ಲಾರು ಕಲ್ತಿರೋದು. ಹಾಗಾಗಿ ಅವನು ಅಮೃತ ಕಟಾಕ್ಷದಿಂದ ಅವರನ್ನೆಲ್ಲ ಒಮ್ಮೆ ವೀಕ್ಷಿಸಿದಂತೆ. ಅವಾಗ ಅವರೆಲ್ಲ ಎದ್ದು ಬಂದ್ರಂತೆ. ಎದ್ದು ಬಂದು ಅವ್ರಿಗೆ ಅಯ್ಯೋ ಪ್ರಾಣ ಹೋಗಿ ಜೀವ ಬಂದಾಗ ಯಾವ ಅನುಭವ ಆಯ್ತೋ ಆ ತರ ಅನುಭವ ಆಯ್ತಂತೆ. ಅವಾಗ ಕೃಷ್ಣ ಅನ್ಕೋತಾನಂತೆ, ಈ ತರ ಈ ಮಡುವಿನಲ್ಲಿ ಎಲ್ಲಾ ಜನರು ಮತ್ತೆ ಪ್ರಾಣಿಗಳು ಯಾರು ಹೋಗದೆ ಇದ್ರೆ ಈಗ ಏನ್ ಮಾಡೋದು? ನಾನಿವಾಗ ಇದನ್ನ ಕಾಳಿಯನನ್ನ ನಾನು ಸಂಹಾರ ಮಾಡ್ಬೇಕು, ಇದರಿಂದ ಅವನನ್ನ ನಿವೃತ್ತಿಗೊಳಿಸ್ಬೇಕು, ಇದರಿಂದ ನಾನು ಅಲ್ಲಿಂದ ತಪ್ಪಿಸ್ಬೇಕು, ಈ ಮಡುವಿನಿಂದ ಅವನನ್ನ ವಾಪಸ್ಸು ಅವನು ಎಲ್ಲಿದ್ನೋ ಅಲ್ಲಿಗೆ ಕಳಿಸ್ಬೇಕು ಅಥವಾ ಸಂಹಾರ ಮಾಡ್ಬೇಕು, ವಾಟ್ ಎವರ್ ಒನ್ ಆಫ್ ದ ಟೂ ಅಂತ ಅನ್ಕೊಂಡು ಅಲ್ಲಿ ಒಂದು ಕದಂಬ ವೃಕ್ಷ ಇತ್ತಂತೆ. ಆ ಕದಂಬ ವೃಕ್ಷ ಜೀವಿತವಾಗಿತ್ತಂತೆ. ಇವಾಗ ನೀವು ಕೇಳ್ಬೋದು, ಆ ಕದಂಬ ವೃಕ್ಷ ಮಾತ್ರ ಹೇಗ್ ಜೀವಿತವಾಗಿತ್ತು, ಅಲ್ಲಿ ಸುತ್ತಮುತ್ತ ಇದ್ದ ಎಲ್ಲಾ ಇದು ಪ್ಲಾಂಟ್ಸ್ ಅಂಡ್ ಟ್ರೀಸ್ ಎಲ್ಲಾನು ಸತ್ ಹೋಗಿದ್ವಲ್ಲ ಅಂತ. ಒಮ್ಮೆ ಗರುಡ ಹಿಂದೆ ಅಮೃತ ತಗೊಂಡು ಹೋಗ್ತಾ ಇರುವಾಗ
ಒಂದು ಅಮೃತ ಬಿಂದು ಅಲ್ಲಿ ಬಿದ್ದಿತ್ತಂತೆ. ಅಕಸ್ಮಾತ್ ಆಗಿ ಆ ಕದಂಬ ವೃಕ್ಷದ ಮೇಲೆ ಬಿದ್ದಾಗ ಆ ಕದಂಬ ವೃಕ್ಷ ಮಾತ್ರ ಅಲ್ಲಿ ಜೀವಿತವಾಗಿತ್ತಂತೆ. ಮತ್ತೆ ಯಾವುದೇ ಒಂದು ಅಲ್ಲಿ ಪ್ರಾಣಿಗಳೇ ಆಗ್ಲಿ, ಒಂದು ಹುಲ್ಲು ಕಡ್ಡಿನೇ ಆಗ್ಲಿ ಜೀವಿತ ಇರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಕೆಟ್ಟು ವಿಷ, ಅದು ಕೆಟ್ಟು ವಿಷ ಅಂದ್ರೆ ದ ಬಾಯ್ಲಿಂಗ್ ವಿಷ. ಆ ಒಂದೇ ಕಾಳಿಯ ಒಂದೇ ಅಲ್ಲದೆ ಆ ನಾಗಪತ್ನಿಯರು ಮತ್ತೆ ಬೇರೆ ಕೆಲವು ವಿಷಭರಿತ ಇದ್ರ ಜೊತೆ ಬಂದಿತ್ತಲ್ಲ, ದ ಫ್ಯಾಮಿಲಿ ಆಫ್ ಸರ್ಪಾಸ್, ಎಲ್ಲಾರು ಕೂಡ ಅಲ್ಲಿ ಇದ್ದಂತೆ ವಿಷ. ಅಂಡ್ ಕಾಳಿಯನ್ ವಿಷ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ವಿಷ ಅಲ್ಲಿ. ಹಾಗಾಗಿ ಎಲ್ಲಾರು ಸತ್ತೋಗಿದ್ದಾಗ ಅಲ್ಲಿ ಅಂದ್ರೆ ಸತ್ತೋಗಿದ್ದಾಗ ಅಂದ್ರೆ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಎಲ್ಲಾರು ಅಲ್ಲಿದ್ದಾಗ ಇದೊಂದು ಮರ ಮಾತ್ರ ಅಲ್ಲಿ ಜೀವಿತವಾಗಿತ್ತಂತೆ. ಆ ಮರದಿಂದ ಕೃಷ್ಣ ಅವನು ಕಟ್ಕೊಂಡಿದ್ದಂತಹ ಕಚ್ಚೆನ ಗಟ್ಟಿಯಾಗಿ ಕಟ್ಟಿ ಅಲ್ಲಿ ಧುಮುಕಿ ಬಿಟ್ಟದ್ದನಂತೆ. ಧುಮುಕಿ ಬಿಟ್ಟಾಗ ಅಲ್ಲೋಲ ಕಲ್ಲೋಲ ಆಯ್ತಂತೆ. 14 ಲೋಕಗಳನ್ನು ಆ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನಂತೆ ಸ್ವಾಮಿ. ಅವನು ಇಮ್ಯಾಜಿನ್, ಅವನು ಆ ಕದಂಬ ವೃಕ್ಷದಿಂದ ಆ ನೀರಿನಲ್ಲಿ ಧುಮುಕಿದ್ರೆ ಏನಾಗತ್ತೆ ಅಂತ. ಅವಾಗ ಕಾಳಿಯ ಕೆಳಗಡೆ ಮಲಗಿದ್ನಂತೆ. ಹಿ ವಾಸ್ ಸೋ ಹ್ಯಾಪಿ, ಹಿ ವಾಸ್ ಇನ್ ಟ್ರಾನ್ಸ್, ಹಿ ವಾಸ್ ವೆರಿ ವೆರಿ ಹ್ಯಾಪಿ ವಿತ್ ಹಿಸ್ ಫ್ಯಾಮಿಲಿ. ಅಲ್ಲಿ ಅರಮನೆ ಕಟ್ಕೊಂಡು ಸಂತೋಷವಾಗಿದ್ದ ಆ ಕಾಳಿಯ ಮಡುವಿನಲ್ಲಿ. ಅಲ್ಲಿ ಕೃಷ್ಣನು ಧುಮುಕಿದಾಗ ಅವನಿಗೆ ಅಲ್ಲೋಲ ಕಲ್ಲೋಲ ಆಯ್ತಂತೆ. ಬೇರೆ ಸರ್ಪಗಳೆಲ್ಲ ಎದ್ದು ಬಿಟ್ವಂತೆ. ಅವ್ ಬಹಳ ಕೋಪ ಬಂತಂತೆ. ನಮ್ಗೆಲ್ಲ ಹೂ ಇಸ್ ಡಿಸ್ಟರ್ಬಿಂಗ್ ಅವರ್ ಸ್ಲೀಪ್, ನಾವ್ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವಿ, ಎಷ್ಟು ಶಾಂತವಾಗಿತ್ತು ಈ ಮಡು, ಎಷ್ಟು ಶಾಂತವಾಗಿತ್ತು ಅಂದ್ರೆ ಅಲ್ಲಿ ಯಾರು ಹೋಗ್ತಾನೆ ಇರ್ಲಿಲ್ವಲ್ಲ ಭಯದಿಂದ, ವಿಷದ ಭಯದಿಂದ. ಹಾಗಾಗಿ ದಾವಾಗ್ನಿ ಭಯದಿಂದ ಯಾರು ಕೂಡ ಹೋಗ್ತಾ ಇರ್ಲಿಲ್ಲ ಅಲ್ಲಿ. ಅಷ್ಟು ಅಗ್ನಿ ಉಕ್ಬಿಡ್ತಾ ಇತ್ತಂತೆ ಅಲ್ಲಿಂದ, ಅಷ್ಟು ಕುದಿಯುವಂತಹ ವಿಷ. ಕೃಷ್ಣ ಇಲ್ಲಿ ಈಜಾಡ್ತಾ ಇರುವಾಗ ಕಾಳಿಯ ಮತ್ತೆ ಅವನ ಕಡೆಯವರು ಎಲ್ಲಾರು ಕೂಡ ಮೇಲ್ ಬಂದು ನೋಡ್ತಾರಂತೆ. ಒಂದು ಪುಟ್ಟ ಬಾಲಕ ಅಂತೆ ಅಲ್ಲಿ ಅವನು ಈಜಾಡ್ತಾ ಇದ್ದಾನಂತೆ. ಹಿ ಈಸ್ ಸೋ ಹ್ಯಾಂಡ್ಸಮ್. ಮೇಘದಂತೆ ಅವನ ಮೈ ಬಣ್ಣ ಅಂತೆ. ಮತ್ತೆ ಅವನು ಪಟ್ಟೆ ಮಡಿ ಹುಟ್ಟಿದ್ದಾನಂತೆ, ಯೆಲ್ಲೋ ಕ್ಲಾತ್, ಸಿಲ್ಕನ್ ಕ್ಲಾತ್ ಹಾಕೊಂಡಿದ್ದಾನಂತೆ. ಮತ್ತೆ ತೋಳ್ಬಳೆ, ಕೈಯಲ್ಲಿ ತೋಳ್ಬಳೆ ಹಾಕೊಂಡಿದ್ದಾನಂತೆ, ಕಿರೀಟ ಇಟ್ಕೊಂಡಿದ್ದಾನೆ. ಮತ್ತೆ ತುಂಬಾ ಚೆನ್ನಾಗಿರೋ ನವಿಲ್ಗರಿ ಉಟ್ಕೊಂಡಿದ್ದಾನಂತೆ, ತಲೆಯಲ್ಲಿ ಇಟ್ಕೊಂಡಿದ್ದಾನಂತೆ. ಎಲ್ಲ ಸುಂದರವಾಗಿರುವಂತಹ ಪುಟ್ಟ ಬಾಲಕ. ಅವನು ಪಾದಗಳು ಮತ್ತೆ ಕೈಗಳೆಲ್ಲ ಕಮಲ ದಳಗಳಂತೆ ಇದೆಯಂತೆ. ಇಂತಹ ಕೃಷ್ಣ, ಇಂತಹ ಪುಟ್ಟ ಬಾಲಕ ಅಲ್ಲಿ ಈಜಾಡ್ತಾ ಇದ್ದಾನಂತೆ. ಯಾರಿದು ಈ ತರ ಈಜಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಕಾಳಿಯಂಗೆ ಬಹಳ ಕೋಪ ಬರುತ್ತೆ. ಕಾಲುಗಳೆಲ್ಲ ಕೆಂಪಾಗಿದೆಯಂತೆ, ಮುದ್ದಾಗಿದೆಯಂತೆ ಕೃಷ್ಣ. ಆ ತರ ಇರೋನನ್ನ ಕಾಳಿಯ ನೋಡಿದ್ನಂತೆ. ನೋಡಿ, ಎಷ್ಟು ಎಲ್ಲ ಬಾಲಕ, ಯಾರು ಇಲ್ಲಿ ಬರ್ದೇ ಇರೋಂತಹ ಜಾಗಕ್ಕೆ ನೀನ್ ಬಂದಿದ್ದು ಅಲ್ದೆ, ನನ್ನ ಡಿಸ್ಟರ್ಬ್ ಮಾಡಿದ್ದು ಅಲ್ದೆ ಈಜಾಡ್ತಾ ಇದ್ಯಾ, ಯು ಹ್ಯಾಪಿಲಿ ಸ್ವಿಮ್ಮಿಂಗ್ ಹಿಯರ್ ಅಂತ ಅಂದ್ಬಿಟ್ಟು ಅವನನ್ನ ಸುತ್ತ ಹಾಕೊಂಡ್ಬಿಟ್ಟಂತೆ ಕಾಳಿಯ. ಯಾರನ್ನ? ಕೃಷ್ಣನನ್ನ ಸುತ್ತ ಹಾಕೊಂಡಾಗ ಕೃಷ್ಣ ವಾಸ್ ನಾಟ್ ಬಾದರ್ಡ್, ಏನೂ ಆಗ್ಲಿಲ್ಲ. ಆದ್ರೆ ಒಂದು ನಿಮಿಷ ಕೃಷ್ಣ ಉಸಿರಾಡಕ್ಕೂ ಕಷ್ಟವಾದಾಗ ಹಂಗೆ ತೋರಿತಂತೆ. ಯಾಕೆಂದ್ರೆ ಮನುಷ್ಯ ಲೀಲೆ ನಟಿಸ್ತಾ ಇದ್ದಾನಂತೆ ಸ್ವಾಮಿ. ಹಿ ಈಸ್ ದ ಸುಪ್ರೀಂ ಲಾರ್ಡ್, ಅವನಿಗೆ ಎಲ್ಲಾರು ಅಧೀನರೇ. ಆದ್ರೆ ಇಲ್ಲಿ ಮನುಷ್ಯ ಲೀಲೆ ಅವನು ನಟಿಸ್ತಾ ಇದ್ದಾನಂತೆ. ಹಾಗಾಗಿ ಅವನಿಗೆ ಒಂದು ನಿಮಿಷ ಉಸಿರು ಕಟ್ಟದಂತ ಆಗಿ ಅವನು ಸುಮ್ಮನಿದ್ದಂತೆ, ಒಂದು ಮುಹೂರ್ತ ಕಾಲ ಸುಮ್ಮನಿದ್ದಂತೆ. ಅವಾಗ ಅಲ್ಲಿ ಎಲ್ಲಾ ಗೋಪಬಾಲಕರು ಎಲ್ಲಾರು ನೋಡ್ತಾರಂತೆ. ಕೃಷ್ಣ ಧುಮುಕಿದ್ದು ನೋಡಿದ್ದಾರೆ. ಅವ್ರಿಗೆಲ್ಲ ತುಂಬಾ ಅಳು ಬಂದ್ಬಿಡ್ತಂತೆ. ಆಕಳುಗಳು ಮತ್ತೆ ಗೋಪಾಲಕರು ಎಲ್ಲ ದೂರ ನಿಂತ್ಕೊಂಡು ನೋಡ್ತಾ ಇದ್ದಾರಂತೆ. ನಮ್ಮ ಕೃಷ್ಣ, ನಮ್ಮ ಪ್ರಾಣ ಅಲ್ಲಿ ಹೋಗಿ ಬಿದ್ದಾಗ ನಾವಾರು ಯಾಕೆ ಬದುಕ್ಬೇಕು, ನಾವೇನ್ ಬದುಕಬಾರ್ದು ಅಂತ ಅಂದ್ಬಿಟ್ಟು ಅವರೆಲ್ಲ ವೃಂದಾವನಕ್ಕೆ ಹೋಗಿ ಅವ್ರ ತಂದೆ ತಾಯಿ ಬೇರೆ ಎಲ್ಲ ಗೋಪಬಾಲಕರು, ಗೋಪಿಯರು, ವಯೋವೃದ್ಧರು ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ರಂತೆ. ನೋಡಿ, ಕೃಷ್ಣ ಕಾಲಿಯ ಮಡುವಿನಲ್ಲಿ ಬಿದ್ಬಿಟ್ಟಿದ್ದಾನೆ, ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಕೃಷ್ಣ ಆಚೆನೆ ಬರ್ತಾ ಇಲ್ಲ, ಅವನೇ ಇಲ್ದೇ ಇದ್ರೆ ನಾವು ಕೂಡ ಯಾರು ಇರಬಾರ್ದು. ಸೊ ಎಲ್ಲಾರು, ಎವ್ರಿಬಡಿ ವಾಂಟೆಡ್ ಟು ಡೈ. ಕೃಷ್ಣ ಇಲ್ದೇ ಇರೋ ಜೀವನ ನಮಗ್ ಬೇಡ. ಕೃಷ್ಣ ಇಸ್ ದೇರ್, ವಿ ಆರ್ ದೇರ್. ಕೃಷ್ಣ ಇಸ್ ನಾಟ್ ದೇರ್, ವಿ ಆರ್ ನಾಟ್ ದೇರ್. ಸೊ ಅವರೆಲ್ಲಾರು ಅಲ್ಲಿಗೆ ಬಂದಿದ್ದಾರಂತೆ. ಬಂದು ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಹತ್ರ ಬರ್ಲಿಕ್ಕೆ ಆಗದೇ ಇಲ್ವಲ್ಲ, ಎಲ್ಲಾರು ಮೂರ್ಛೆ ಹೊಟ್ಟೋಗ್ತಾರಲ್ಲ. ಅವಾಗ ಕೃಷ್ಣ ಅದ್ರ ಒಳಗಡೆ ಇದ್ದಾಗ ಕಾಳಿಯ ಅವನನ್ನ ಹಿಡಿದಿದ್ದಾನಂತೆ. ಕಾಳಿಯ ಹಿಡಿದಾಗ ಕೃಷ್ಣ ಒಂದೇ ಒಂದು ನಿಮಿಷದಲ್ಲಿ ಹಿಂಗೆ ಜಾಡಿಸ್ಕೊಂಡಂತೆ. ಬಲರಾಮ ಇರ್ಲಿಲ್ಲ ಅವಾಗ. ಬಲರಾಮ ಮನೆಯಲ್ಲಿದ್ದ. ಅವನ್ ಹೋಗಿ ಕರ್ಕೊಂಡ್ ಬಂದಿದ್ದ ಇವ್ರನ್ನೆಲ್ಲ ಅಲ್ಲಿ ಕೃಷ್ಣ ಈಜಾಡ್ದಾಗ. ಸೊ ಬಲರಾಮ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದಾನೆ. ಬಲರಾಮ ಬಿಟ್ಟು ಬೇರೆ ಎಲ್ಲರಿಗೂನು ಗೊತ್ತಿಲ್ಲ ಕೃಷ್ಣ ಇಸ್ ದ ಭಗವಂತ ಅಂತ. ಬಲರಾಮ ಮಾತ್ರ ಗೊತ್ತು, ಏನೂ ಆಗಲ್ಲ ಕೃಷ್ಣನಿಗೆ ಅಂತ. ಎಲ್ಲಾರು ಅಳ್ತಾ ಇದ್ದಾರಂತೆ, ಎಲ್ಲಾರಿಗೂ ಸಮಾಧಾನ ಮಾಡ್ತಾ ಇದ್ದಾನಂತೆ ಭಗವಂತ ಬಲರಾಮ. ಎಲ್ಲ ಏನೂ ಆಗಲ್ಲ, ಕೃಷ್ಣನಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಇಲ್ಲಿ ಕೃಷ್ಣನನ್ನ ಆ ಸರ್ಪದ ಹೆಡೆಯಿಂದ ಬಂಧಿಸಿಟ್ಟಿದ್ದಾನಂತೆ. ಕೃಷ್ಣ ಒಂದೇ ಒಂದ್ಸಲಿ ಜಾಡಿಸ್ಕೊಂಡಂತೆ. ಜಾಡಿಸಿದಾಗ ಸರ್ಪಕ್ಕೆ ಯಾವ ತರ ಆಯ್ತು ಅಂದ್ರೆ ಮೈಯೆಲ್ಲ ನಜ್ಜು ಗುಜ್ಜಾಯ್ತಂತೆ. ಅಷ್ಟು ವಿಷಮಕಾರಿ, ಅಷ್ಟು ಸ್ಟ್ರಾಂಗ್ ಸರ್ಪೆಂಟ್ ಕಾಳಿಯ, ಅವನಿಗೆ ಮೈಯೆಲ್ಲ ನಜ್ಜುಗುಜ್ಜಾಗ್ಬಿಡ್ತಂತೆ. ಅವಾಗ ಅವನ ಅದರಿಂದ ಚೇತರಿಸ್ಕೊಂಡು ಕೃಷ್ಣನನ್ನ ಹಿಂಬಾಲಿಸ್ತಾ ಇದ್ದಾನಂತೆ. ಆ ಕಾಲಿಂದಿ ಮಡುವಿನಲ್ಲಿ ಕೃಷ್ಣ ಎಲ್ಲ ಕಡೆ ಸುತ್ತುತ್ತಾ ಇದ್ದಾನಂತೆ. ಅವನ ಹಿಂದೆ
ಕಾಲಿಯ ಸುತ್ತಾ ಇದ್ದಾನಂತೆ. ಸುತ್ತಾಡ್ಸಿ 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 ಅರ್ಧ ಜೀವನೇ ಖಾಲಿ ಎಂದು ಹೊರಟೋಯ್ತಂತೆ. ಏನು ಮಾಡಕ್ಕೂ ತೋಚ್ತಿಲ್ಲ ಅವನ್ಗೆ, ಏದುಸಿರು ಬರ್ತಾ ಇದೆ, ಹಿ ಇಸ್ ಬ್ರೀದಿಂಗ್ ಹೆವಿಲಿ, ಏನು ಮಾಡ್ಲಿಕ್ಕೂ ಕೂಡ ಅವನ್ಗೆ ತೋರ್ತಾ ಇಲ್ವಂತೆ ಏನ್ ಮಾಡೋದು ಅಂತ. ಅವಾಗ ಕೃಷ್ಣ ವಾಸ್ ವೇಟಿಂಗ್ ಫಾರ್ ಅ ಚಾನ್ಸ್, ಒಂದು ವೇಟ್ ಮಾಡ್ತಾ ಇದ್ದಂತೆ. ಕಾಲಿಯೇ ಯಾವಾಗ ಅವನ ಬಗ್ಗೆ ಹಿಡಿಲಿಕ್ಕೆ ಹೋದಾಗ ಅವನ ತಲೆ ಮೇಲೆ ಏರ್ಬಿಟ್ಟಂತೆ ಸ್ವಾಮಿ. ತಲೆ ಮೇಲೆ ಏರಿ ಅವನ ಹೆಡೆ ಮೇಲೆ ನಿಂತಿದ್ದಾನಂತೆ ಪುಟ್ಟ ಕೃಷ್ಣ. ನಿಂತ್ಕೊಂಡು ಅವನು 101 ಒಂದು ಹೆಡೆ ಮೇಲೆ ನಿಂತ್ರೆ ಇನ್ನೊಂದು ಹೆಡೆ ಬರುತ್ತೆ, ಇನ್ನೊಂದು ಹೆಡೆ ಬರುತ್ತೆ, ಮತ್ತೊಂದು ಹೆಡೆ ಬರುತ್ತೆ, ಎಲ್ಲಾ ಕಡೆನೂ ಹೆಡೆಗಳು ಬರ್ತಾನೆ ಇದೆಯಂತೆ. 101 ಹೆಡೆಗಳಲ್ವಾ, ಎಲ್ಲೆಲ್ಲಿ ಮಾಡಿದ್ರು ಕೂಡ ಹೆಡೆಗಳು ಬರ್ತಾ ಇದೆಯಂತೆ. ಅವಾಗ ಕೃಷ್ಣ ಅನ್ಕೊಂಡಂತೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಬಹಳ ಈಗೋಯಿಸ್ಟಿಕ್ ಪರ್ಸನ್ ಇವನ್ಗೆ, ಬಹಳ ಅಹಂಕಾರಿ, ನನ್ನಲ್ಲಿ ಇಂತಹ ವಿಷ ಇದೆ ಅಂತ ಬಹಳ ಅಹಂಕಾರಿ ಇವನ್ಗೆ, ಹಾಗಾಗಿ ಇವನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಅನ್ಬಿಟ್ಟು ಅವನ ಹೆಡೆ ಮೇಲೆ ಸ್ವಾಮಿ ನರ್ತನ ಮಾಡ್ತಾ ಇದ್ದಂತೆ, ತಾಂಡವ ನೃತ್ಯ ಮಾಡ್ತಾ ಇದ್ದಾನಂತೆ. ತಾಂಡವ ನೃತ್ಯ ಯಾವಾಗ ಶಿವ ಮಾಡೋದು ಅಂದ್ರೆ ಈ ಬ್ರಹ್ಮಾಂಡನ ಲಯಗೊಳಿಸ್ಬೇಕಾದ್ರೆ ಅವಾಗ ಮಾತ್ರ ತಾಂಡವ ನೃತ್ಯ ಮಾಡೋದು. ಅದರ್ವೈಸ್ ಇಟ್ ಇಸ್ ನಾಟ್ ತಾಂಡವ ನೃತ್ಯ, ಇದು ಲಾಸ್ಯ ನೃತ್ಯ. ಅದರ್ವೈಸ್ ಇಟ್ ಇಸ್ ತಾಂಡವ ನೃತ್ಯ ಅಟ್ ದ ಟೈಮ್ ಆಫ್ ಆನ್ಹಲೇಷನ್, ಅಂದ್ರೆ ಯಾವಾಗ ಪ್ರಳಯ ಆಗುತ್ತೋ ಆವಾಗ ಶಿವ ತಾಂಡವ ನೃತ್ಯ ಮಾಡ್ತಾ ಇದ್ದಂತೆ. ಎಲ್ಲಾ ನೃತ್ಯಗಳಿಗೂ ಅಧಿಷ್ಠಾನ ದೇವತೆ, ಅಧಿಷ್ಠಾನ ಧಾತ್ರಿಯಾದಂತಹ ಶ್ರೀಕೃಷ್ಣ ಅಂತೆ. ಎಲ್ಲಾ ಕಲೆಗಳಿಗೂ ಅವನು ಆಚಾರ್ಯ. He is ಗೀತಾಚಾರ್ಯ, he is ನೃತ್ಯಾಚಾರ್ಯ, he is everything. He is the supreme lord knowing everything. ಎಲ್ಲಾ ಗುಣಗಳು ಅವನಲ್ಲಿ ಇದೆಯಂತೆ. ಅವನಲ್ಲಿರುವಂತಹ ಗುಣಗಳು ಯಾರಲ್ಲೂ ಇಲ್ಲ, ಯಾರು ಅವನ್ ಮೇಲ್ಪಟ್ಟವರು ಇಲ್ಲ. ಅಂತಹ ನೃತ್ಯ ಬಲ್ಲವನು ತಾಂಡವ ನೃತ್ಯ ಆಡ್ತಾ ಇದ್ದಾನಂತೆ ಅದು ಕಾಲಿಯನ ಹೆಡೆ ಮೇಲೆ. ಆವಾಗ ಇಲ್ಲಿ ಹೇಳ್ತಾರೆ ದೇವತೆಗಳೆಲ್ಲ ತುಂಬಾ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರಂತೆ. ದೇ ಆರ್ ಆಲ್ ವೆರಿ ಹ್ಯಾಪಿ. ಈ ಕಾಳಿಯನ್ನ ಆಫ್ ಕೋರ್ಸ್ ವಿ ಆರ್ ಗೋಯಿಂಗ್ ಟು ಬಿ ರಿಡ್ ಆಫ್ ಹಿಮ್, ಒಳ್ಳೇದಾಯ್ತು ಅಂತ ಅನ್ಬಿಟ್ಟು ಎಲ್ಲಾರು ಪುಷ್ಪವೃಷ್ಟಿ ಸುರಿಸ್ತಾ ಇದ್ದಾರಂತೆ. ಮತ್ತೆ ಅವರೆಲ್ಲಾನು ತಾಳ ವಾದ್ಯ ಪಕ್ಕವಾದ್ಯ ಅದನ್ನೆಲ್ಲ ತಗೊಂಡ್ ಬಂದ್ರಂತೆ. ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ನೋಡ್ತಾ ಇದ್ದಾರಂತೆ ಮೇಲೆ ಸತ್ಯ ಲೋಕದಿಂದ. ವಾವ್, ಎಂಥ ರಂಗಮಂಟಪ, ಎಂಥ ಸ್ಟೇಜ್, ವಾವ್ ವಾಟ್ ಎ ಸ್ಟೇಜ್. ಇಲ್ಲಿ ಕಾಳಿ ಎಂದು ದೊಡ್ಡ ನದಿ ಇದೆಯಂತೆ, ಮಧ್ಯದಲ್ಲಿ ಹೆಡೆ ಇರುವಂತಹ ಕಾಳಿಯ ಇದ್ದಾನಂತೆ. ಆ ಹೆಡೆ ಮೇಲೆ ಈ ಪುಟ್ಟು ಬಾಲಕೃಷ್ಣ, ದಟ್ ಹ್ಯಾಂಡ್ಸಮ್ ಕೃಷ್ಣ, ಹಿ ಇಸ್ ಡಾನ್ಸಿಂಗ್. ಸೊ ನಾವೆಲ್ಲ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಪಕ್ಕವಾದ್ಯ ಮಾಡೋಣ ನಾವು ಕೂಡ, ಲೆಟ್ ಅಸ್ ಆಲ್ ಬಿ ವಿತ್ ಹಿಮ್ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಗೀತ ವಾದ್ಯಗಳನ್ನ ನುಡಿಸ್ತಾ ಇದ್ದಾರಂತೆ. ಬ್ರಹ್ಮದೇವರು ತಾಂಡವ ನೃತ್ಯ ಮಾಡ್ತಾ ಇರೋ ಕೃಷ್ಣನಿಗೆ ಇದು ಬಾಡಿಸ್ತಾ ಇದ್ದಾರಂತೆ, ಒಂದು ಇನ್ಸ್ಟ್ರೂಮೆಂಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇದ್ದಂತೆ. ಶಿವ ಅಲ್ಲಿ ಬಂದಂತೆ, ಅವನು ಕೂಡ ತಾಂಡವ ನೃತ್ಯ ಮಾಡೋನು. ಪರವಾಗಿಲ್ವೇ, ನಾನು ಇವನಿಂದ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನು ಕೂಡ ಬಂದಿದ್ದಾನಂತೆ. ಬೇರೆ ಎಲ್ಲಾರು ಕೂಡ ತರ್ತರಾವರಿ ಇನ್ಸ್ಟ್ರೂಮೆಂಟ್ಸ್ ನ ತಂದು ಅಲ್ಲಿ ಮಾಡ್ತಾ ಇದಾರಂತೆ. ಅವಾಗ ಹನುಮಂತನು ಕೂಡ ಅಲ್ಲಿ ಬಂದಂತೆ. ಯಾಕೆ ಅಂದ್ರೆ ಹಾಡು ಹೇಳೋಣ, ಎಲ್ಲಾರು ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾ ಇದ್ದಾಗ ನಾನ್ ಹಾಡು ಹೇಳ್ಬಾರ್ದಾ? ಸೊ ಅವನು ಕೂಡ ಅಲ್ಲಿ ಬಂದಿದ್ದಾನಂತೆ. ಬಂದು ಅವನು ಹಾಡು ಹೇಳ್ತಾ ಇದ್ದಾನಂತೆ ಹನುಮಂತ. ಹಿಂದೆ ಒಮ್ಮೆ ಅವನು ಹಾಡು ಹೇಳಿದ್ನಂತೆ ಹನುಮಂತ. ಯಾವಾಗ ಅಂದ್ರೆ ಶ್ರೀರಾಮನ ಆಸ್ಥಾನದಲ್ಲಿ ಪಟ್ಟಾಭಿಷೇಕ ಆದಂತಹ ಸಮಯದಲ್ಲಿ ರಾಮದೇವ್ರು ಹೇಳಿದಂತೆ, ಆಸ್ಥಾನದಲ್ಲಿ ಯಾರು ಒಬ್ರು ಹಾಡು ಹೇಳಿ ಅಂತ ಹೇಳಿದ್ರಂತೆ. ನೋಡ್ತಾರಂತೆ ಬರೀ ಕಪಿಗಳು, ಎಲ್ಲಾ ಕಡೆ, ಆ ಕಡೆ ಈ ಕಡೆ, ಮೇಲೆ ಕೆಳಗಡೆ ಎಲ್ಲಾ ಕಡೆ ಕಪಿಗಳಂತೆ. ಯಾರು ಹೇಳ್ತಾರೆ? ಅವಾಗ ಹನುಮಂತನಿಗೆ, ಹನುಮಂತ ನೀನ್ ಶುರು ಮಾಡು ಅಂತ ರಾಮನ ಆಜ್ಞೆ ಅಂತೆ. ರಾಮನ ಆಜ್ಞೆ ಆಡಿದಾಗ ಹನುಮಂತ ದೇವರು ಹಾಡಿದ್ರಂತೆ ಎಲ್ಲಾರು ಮೈ ಮರ್ತು ಬಿಟ್ಟಿದ್ದಾರಂತೆ. ಅಲ್ಲಿ ನಾರದರು ಕೂಡ ಬಂದಿದ್ರಂತೆ. ಅವರ ವೀಣೆ, ಮಹತಿ ಅನ್ನೋ ವೀಣೆ, ನಾರದ ಹ್ಯಾಸ್ ಅ ವೀಣೆ ಕಾಲ್ಡ್ ಮಹತಿ, ಅದನ್ನ ಅಲ್ಲಿ ಕೆಳಗಿಟ್ಟಿದ್ರಂತೆ. ಕೆಳಗಿಟ್ಟು ಎಲ್ಲಾರು ಹಾಡಿ ಮೈ ಮರ್ತಿರುವಾಗ ಆ ಕಲ್ಲು ಕೂಡ ಕರಗ್ಬಿಟ್ಟಿತ್ತಂತೆ. ಅಲ್ಲಿ ಪಕ್ಕದಲ್ಲಿರೋ ಕಲ್ಲು ಕರಗ್ಬಿಟ್ಟು ವೀಣೆ ಕಲ್ಲಿಗೆ ಅಂಟ್ಕೊಂಡ್ಬಿಟ್ಟಿದ್ಯಂತೆ. ನಾರದರಿಗೆ ಆ ಅವ್ರ ವೀಣೆನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಾಗ ಹನುಮಂತನ್ ಕೇಳ್ತಾರಂತೆ, ಎಲೆ ಸ್ವಾಮಿ, ಆ ರಾಮದೇವ್ರು ಹೇಳಿದ್ರು ಅಂತ ಹಾಡದ್ಯಲ್ಲ, ಅವನ ಭಕ್ತನಾದಂತಹ ನಾನು ಈಗ ಹೇಳ್ತಾ ಇದ್ದೀನಿ, ಪ್ಲೀಸ್ ಇನ್ನೊಂದು ಹಾಡು ಹೇಳು ಅಂತ. ಆವಾಗ ಹನುಮಂತ ಇನ್ನೊಂದು ಹಾಡು ಹಾಡಿದ್ದಾನಂತೆ. ತಿರುಗಿ ಎಲ್ಲಾರು ಮೈ ಮರ್ತಿದ್ದಾರಂತೆ. ಆದ್ರೆ ನಾರದರು ಮಾತ್ರ ಎಚ್ಚರ ತಪ್ಪಲಿಲ್ವಂತೆ. ಯಾಕೆಂದ್ರೆ ಅವ್ರಿಗೆ ಅವ್ರ ವೀಣೆ ಬೇಕಾಗಿತ್ತಂತೆ. ತಿರುಗಿ ಕಲ್ಲೆಲ್ಲ ಕರಗ್ತಲ್ಲ, ಅವಾಗ ಆ ಮಹತಿ ಅನ್ನೋ ವೀಣೆನ ತಗೊಂಡು ನಮಸ್ಕಾರ ಮಾಡಿ ಹೊರಟಿದ್ದಾರಂತೆ. ಇದು ಹನುಮಂತನ ಹಿಂದೆ ಹಾಡು ಹೇಳಿದ್ದನ್ನ ಇದನ್ನ ವರ್ಣಿಸ್ತಾ ಇರೋದು ಮಧ್ವಾಚಾರ್ಯರು. ಅವಾಗ ಹನುಮಂತ ಅನ್ಕೊಂಡಿದ್ದಂತೆ, ರಾಮದೇವ್ರಂತೂ ಕುಣಿಲಿಲ್ಲ, ಎನಿವೆ ಕೃಷ್ಣ ಇಸ್ ಡಾನ್ಸಿಂಗ್ ನೋ, ಐ ಹ್ಯಾವ್ ಟು ಸಿಂಗ್. ಸೊ ರಾಮಭಕ್ತ, ಕೃಷ್ಣ ಭಕ್ತ ಅವನು ಆಂಜನೇಯ, ಹಾಗಾಗಿ ರಾಮ ಕುಣಿಲಿಲ್ವಂತೆ ಆ ಸ್ಥಾನದಲ್ಲಿ, ಕೃಷ್ಣ ಕುಣಿತಾ ಇದ್ದಾನಂತೆ, ತಾಂಡವ ನೃತ್ಯ ಆಡ್ತಾ ಇದ್ದಾನಂತೆ ಸ್ವಾಮಿ. ಹಾಗಾಗಿ ಇಲ್ಲಿ ಹನುಮಂತ ಬಂದು ಪಕ್ಕ ವಾದ್ಯ ತಾಳ ಎಲ್ಲ ವಾದ್ಯದಗಳೊಡನೆ ಅವನು ಕೂಡ ಹಾಡು ಹೇಳಿ ಇದನ್ನ ನೋಡ್ತಾ ಇದ್ದಾರಂತೆ ತಾಂಡವ ನೃತ್ಯ. ಕೃಷ್ಣ ಇಸ್ ಜಸ್ಟ್ ಡಾನ್ಸಿಂಗ್ ಅವೇ ಟು ಗೋರಿ, ಒಂದ್ ಹೆಡೆ ಇನ್ನೊಂದ್ ಹೆಡೆ ಮತ್ತೊಂದ್ ಹೆಡೆ. ಆಗ ಕಾಳಿಯನ್ಗೆ ತುಂಬಾ ಜರ್ಜರಿತವಾದ ಮೈ ಅಂತೆ. ಇನ್ನೇನು ಅವನು ಇಸ್ ಗೋಯಿಂಗ್ ಟು ಡೈ ಇನ್ ಎನಿ ಮಿನಿಟ್, ಇವಾಗ ಸತ್ತೇ ಹೋಗ್ತಾನೆ ಅನ್ನೋ ಟೈಮಲ್ಲಿ ನಾಗಪತ್ನಿಯರು ಅಲ್ಲಿಗೆ ಬರ್ತಾರಂತೆ. ನಾಗಪತ್ನಿಯರು ಬಂದು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾರಂತೆ. ಕೃಷ್ಣ
ಪ್ಲೀಸ್ ಈ ನಮ್ಮ ಕಾಳಿಯನ್ನ ನಮ್ಗೆ ಪತಿದಾನ ಮಾಡು. ನಮ್ಮ ಪತಿಯಾದಂತಹ ಕಾಳಿಯ, ಅವನು ಸರ್ಪ ಜಾತಿಯಲ್ಲಿ ಹುಟ್ಟಿದ್ದವನು, ನೀನೇ ಎಲ್ಲಾ ಜಾತಿಗಳನ್ನು ಕ್ರಿಯೇಟ್ ಮಾಡಿದ್ಯಾ, ಅವ್ರವ್ರ ಜಾತಿಗೆ ತಕ್ಕಂಗೆ ಅವರು ವರ್ತಿಸ್ತಾರೆ. ಇದನ್ನ ನಿನ್ನ ಮಾಯೆ ಅನ್ಬೇಕು ಅಥವಾ ನೀನೇ ಮಾಡಿದಂತಹ ವಿಚಾರ ಅನ್ಬೇಕು, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸರ್ಪ ಜಾತಿಯವರು ಕ್ರೂರಿಗಳು, ಮತ್ತೆ ಬಹಳ ಬೇಗ ಕೋಪ ಬಂದವರು, ಕೋಪಿಷ್ಟರು. ನಮ್ಮ ಜಾತಿಗೆ ತಕ್ಕಂತೆ ನಮ್ಗೆ ಹಾಗೆ ಕೋಪ ಬಂದಿದೆ. ನಮ್ಮ ಕಾಳಿಯನು ಅಗ್ನಿ, ಹೀಸ್ ಇಗ್ನೋರೆಂಟ್, ಅವನಿಗೆ ಗೊತ್ತಿಲ್ಲ ಯು ಆರ್ ದ ಸುಪ್ರೀಂ ಲಾರ್ಡ್ ಅಂತ ಅನ್ಬಿಟ್ಟು. ಆದ್ದರಿಂದ ಐ ಆಮ್ ರೀಡಿಂಗ್ ಫ್ರಮ್ ವಿಷ್ಣು ಪುರಾಣ. ಇದು ನಾಗ ಪತ್ನಿಯರ ಪ್ರೇಯರ್ಸ್ ಟು ಶ್ರೀಕೃಷ್ಣ. ಆಯ್ತಾ, ಸ್ವಲ್ಪ ಓದ್ತೀನಿ. ಇಟ್ಸ್ ಅ ಬಿಗ್ ಬುಕ್ ಅಂಡ್ ಟೂ ಮಚ್ ಆಫ್ ಇಟ್. ಸೊ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಲೋಕದಲ್ಲಿ ಸಾಧುಗಳಿಗೆ, ಏನಾದ್ರೂ ಮೂರ್ಖರು, ದೀನರು, ಸ್ತ್ರೀಯರು, ಇವರುಗಳಿಗೆ ನೀನು ಯಾವಾಗ್ಲೂ ಆಶ್ರಯ ಕೊಡ್ಬೇಕು. ಆದ್ರಿಂದ ನೀನೇ ಆಧಾರನಾಗಿದ್ಯಾ. ಈ ಫಣಿಪತಿ, ನಮ್ಮ ಪತಿಯಾದಂತಹ ಕಾಳಿಯಾನು, ಅವನಿಗೆ ಏನು ಬುದ್ಧಿ ಇಲ್ಲ, ಹೀಸ್ ಇಗ್ನೋರೆಂಟ್, ಆದ್ರಿಂದ ಅವನನ್ನ ನೀನು ಕ್ಷಮಿಸ್ಬಿಡು. ಓ ದೇವಾದಿದೇವ, ಓ ಸರ್ವೋತ್ತಮ, ನೀನು ವಿತ್ ಸೂಪರ್ಲೇಟಿವ್ ಆಡ್ಜೆಕ್ಟಿವ್ಸ್ ಅವನನ್ನ, ಕೃಷ್ಣನನ್ನ ಅವರು ಹೊಗಳ್ತಾ ಇದ್ದಾರೆ. ನೀನು ನಮ್ಮ ಪತಿಯಾದ ಕಾಳಿಯನ್ನ ನೀನು ದಯವಿಟ್ಟು ಕ್ಷಮೆ ತೋರು, ಅವನ ವಿಷಯದಲ್ಲಿ ನೀನು ಕ್ಷಮೆ ತೋರು. ಈ ಪಣಿಯಾದರೂ ಅಲ್ಪವೀರ್ಯ, ಅವನಿಗೇನು ತಿಳಿಯದು, ಹೀಸ್ ಇಗ್ನೋರೆಂಟ್, ಆದ್ರಿಂದ ಅವನನ್ನ ಕ್ಷಮಿಸ್ಬಿಡು. ನೀನು ಎಲ್ಲ ಈ ಜಗತ್ಸ್ವಾಮಿಯೇ, ಜಗತ್ಪತಿಯೇ, ದೇವಾದಿದೇವ ಶ್ರೀಕೃಷ್ಣ, ನೀನ್ ಏನು ಅಂತ ನಮಗ್ ಗೊತ್ತು, ನನ್ನ ಪತಿಗೆ ಗೊತ್ತಿಲ್ಲ, ಆದ್ರಿಂದ ನಮಗೆ ಪತಿದಾನ ಮಾಡು ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ದಾರಂತೆ. ಪರಾಶರರ ಮುನಿ ಇಲ್ಲಿ ಮೈತ್ರೇಯರಿಗೆ ಹೇಳ್ತಾ ಇದ್ದಾರೆ ಅಂತ ಅದ್ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನಿಗೆ ಎಷ್ಟು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹೇಳ್ತಾ ಇದ್ದಾರೆ, ನೀನು ಆಕಾಶ, ಭೂಮಿ, ವಾಯು, ಅಗ್ನಿ, ಈ ಪಂಚಭೂತಾತ್ಮದ ಬ್ರಹ್ಮಾಂಡ ಕೂಡ ನೀನೇ ಮೊದಲಿಗನು. ಯು ಆರ್ ದ ಫಸ್ಟ್ ಬಾರ್ನ್. ಇಲ್ಲಿ ಎಲ್ಲದಕ್ಕೂ ಮಿಗಿಲಾದವನು ನೀನು. ನಿನ್ನಂತವನು ನಮ್ಮಂತವರಿಗೆ ಆಶ್ರಯ ಕೊಡ್ಬೇಕು. ನಮಗೆ ನಮ್ಮ ಜಾತಿಗೆ ತಕ್ಕಂತೆ ನಾವು ವರ್ತಿಸಿದ್ದೇವೆ, ಅದನ್ನ ನೀನು ಕ್ಷಮಿಸ್ಬೇಕು ದೇವಾದಿದೇವ, ಇದನ್ನೆಲ್ಲ ನೀನು ಮನ್ನಿಸು ಅಂತ ನಾಗಪತ್ನಿಯರು ಅವ್ರಿಗೆ ಹೇಳ್ಕೊತಾ ಇದ್ದಾರೆ. ಯಾವ ಪರಮಾತ್ಮನಾದ ನಿನ್ನಿಂದ ನಾವೆಲ್ಲ ಉತ್ಪತ್ತಿಯಾಗಿದ್ದೇವೋ ಅಂತಹ ನಮಗೆ ನೀನೇ, ಯು ಆರ್ ದ ಗೈಡ್ ಟು ಅಸ್, ನೀನೇ ನಮ್ಗೆ ಗೈಡ್ ಮಾಡ್ಬೇಕು. ಆದ್ರಿಂದ ದಯವಿಟ್ಟು ನಮ್ಮನ್ನ ಕ್ಷಮಿಸು. ಈ ನಮ್ಮ ಪತಿಯಾದಂತಹ ಕಾಳಿಯನ್ನ ಕೂಡ ದಯವಿಟ್ಟು ಕ್ಷಮಿಸು. ನಾವು ನಿಮ್ನ ದಾಸಿಯರು, ನೀನು ಹೇಗೆ ಹೇಳ್ತೀಯೋ ಹಾಗೆ ನಾವು ಮಾಡ್ತೇವೆ ಸ್ವಾಮಿ ಅಂತ ಅನ್ಬಿಟ್ಟು ಆಮೇಲೆ ಅವರೆಲ್ಲ ಅವನ್ಗೆ ಒಳ್ಳೊಳ್ಳೆ ಬಟ್ಟೆ ಮತ್ತೆ ಒಡವೆ, ನಾಗ ಮಣಿಗಳು ಅದನ್ನೆಲ್ಲ ತಂದು ಒಪ್ಸಿ, ಹಾಲು ಹಣ್ಣು ಅದನ್ನೆಲ್ಲ ತಂದು ಒಪ್ಸಿ ಅವನಿಗೆ ನಮಸ್ಕಾರ ಮಾಡದಂತೆ. ಅದು ನಮಸ್ಕಾರ ಮಾಡಕ್ಕೂ ಭಯ ಅಂತೆ. ಅವರ ಮಕ್ಕಳುಗಳನ್ನ ಕರ್ಕೊಂಡ್ಬಂದಂತೆ. ಈ ಇದ್ರಲ್ಲಿ ಹೇಗೆ ಅಂದ್ರೆ, ನರಸಿಂಹದೇವರು ಬಹಳ ಕೋಪದಿಂದ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ದಾಗ ಎಲ್ಲರಿಗೂ ಭಯ ಆಯ್ತಂತೆ. ಲಕ್ಷ್ಮಿಗೂ ಕೂಡ ಅವನ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ವಂತೆ. ಪ್ರಹ್ಲಾದನನ್ನ ಮುಂದಿಟ್ಕೊಂಡು ದೇವತೆಗಳು ನರಸಿಂಹದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರಂತೆ. ಹಾಗೆ ಇಲ್ಲಿ ಶ್ರೀಕೃಷ್ಣನನ್ನ ನೋಡಿ ನಾಗಪತ್ನಿಯರಿಗೆ ಭಯ ಆಗಿ ಅವರ ಮಕ್ಕಳುಗಳನ್ನ ಕರ್ಕೊಂಡು, ಮಕ್ಕಳ ಮೇಲೆ ಕನಿಕರ ತೋರ್ತಾನಲ್ವ ಸ್ವಾಮಿ, ಹಾಗಾಗಿ ಅವನ್ನ ಕರ್ಕೊಂಡು ಅವನ ಪಾದದಲ್ಲಿ ಬಿದ್ದು ಅವನನ್ನ ಕ್ಷಮಿಸು ಅಂತ ಕೇಳಿದ್ರಂತೆ. ಅವಾಗ ಕೃಷ್ಣ ಹೇಳಿದ್ರಂತೆ, ಸರಿ, ಆದ್ರೆ ಇವಾಗ ನೀವು ವಾಪಸ್ ರಮಣಕ ದ್ವೀಪಕ್ಕೆ ಹೋಗ್ಬೇಕು ಅಂತ. ಅಷ್ಟರಲ್ಲಿ ಕಾಳಿಯನು ಬಂದು, ಸ್ವಾಮಿ ನನ್ನ ತಪ್ಪನ್ನು ಮನಸ್ಸು, ನನ್ಗೆ ಗೊತ್ತಾಗ್ಲಿಲ್ಲ, ನೀನೇ ಅನಂತ ಆದಿಶೇಷ, ನೀನೇ ಪರಮಾತ್ಮ ಅಂತ ನಂಗೆ ಗೊತ್ತಾಗ್ಲಿಲ್ಲ. ನನಗಿರೋ ಗರ್ವ, ಘಮಂಡ ಮತ್ತೆ ನನ್ನಲ್ಲಿರೋ ವಿಷದಿಂದ ನಾನು ನಾಶ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಸ್ವಾಮಿ, ಎಲ್ಲಾರ್ನು ನಾಶ ಪಡಿಸ್ತಕ್ಕವನು ನೀನು, ಉತ್ಪತ್ತಿ ನಾಶ ಎಲ್ಲಾ ಮಾಡೋವನು ನೀನೇ, ಆದ್ರಿಂದ ನನ್ನ ಕ್ಷಮಿಸು ಅಂತ ಅಂದ್ಬಿಟ್ಟು ಅವನು ಕೂಡ ಕಾಲ್ ಮೇಲೆ ಬೀಳ್ತಾನೆ. ಅವಾಗ ಪ್ರಾಣ ಭಿಕ್ಷೆ ಕೊಟ್ಟನಂತೆ. ಯಾರು? ಕೃಷ್ಣ ಕೊಟ್ಟು, ನೀನು ರಮಣಕ ದ್ವೀಪ, ಅವರೆಲ್ಲರೂ ರಮಣಕ ದ್ವೀಪದಿಂದ ಈ ಕಾಲಿಂದಿ ಮಡುವಿಗೆ ಬಂದಿದ್ದು ಸಮುದ್ರದಿಂದ ನೀನು ಅಲ್ಲಿಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ನಂತೆ. ಆಮೇಲೆ ಕಾಳಿಯಂಗ್ ಹೇಳಿದ್ನಂತೆ, ಈಗ ನೀನು ಭಯ ಪಡೋ ಅಗತ್ಯ ಇಲ್ಲ, ರಮಣಕ ದ್ವೀಪಕ್ಕೆ ಹೋದ್ರೆ ತಿರುಗಿ ಗರುಡ ಬಂದು ನನಗೆ ತೊಂದರೆ ಕೊಡ್ತಾನೆ ಅನ್ಕೋಬೇಡ. ಗರುಡ ಯಾವಾಗ ಅವನ ಪಾದದ ಗುರುತು ಎಲ್ಲಾ ಹೆಡೆಗಳ ಮೇಲೆ ಇದೆಯಂತೆ ಕಾಳಿಯನಿಗೆ. ಆ ಪಾದದ ಗುರುತು ನೋಡಿದಾಗ ಗರುಡ ನಿನಗೆ ತೊಂದರೆ ಕೊಡೋದಿಲ್ಲ, ನಿನಗೆ ನಮನ ಸಲ್ಲಿಸಿ ಹೋಗ್ತಾನೆ. ಹಾಗಾಗಿ ನೀನು ನಿನ್ನ ಪರಿವಾರದವ್ರ ಜೊತೆ ಮೊದಲಿದ್ದಂತಹ ರಮಣಕ ದ್ವೀಪಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ಇಲ್ಲಿ ಫಲಶ್ರುತಿ ಬೈ ಕೃಷ್ಣ ಹಿಮ್ಸೆಲ್ಫ್, ಅದನ್ನ ಓದ್ತೀನಿ ಕೇಳಿಸ್ಕೊಳ್ಳಿ. ಕೃಷ್ಣ ಟು ಕಾಳಿಯ, ಈಗ ನಾನು ನಿನ್ನನ್ನು ದಂಡಿಸಿದೆನೆಂದು ಚಿಂತಿಸಬೇಡ. ಈ ಚರಿತ್ರೆಯನ್ನು ಲೋಕ ಪ್ರಸಿದ್ಧವಾಗಿರುವುದು ನಿನ್ನ ಅಪಾರ ಕೀರ್ತಿಗೆ ಕಾರಣವಾಗಿಲಿ. ಶ್ರೀಮದ್ ಭಾಗವತಂ ಇದು. ಮತ್ತು ಯಾವ ಪುರುಷರು ಪ್ರಾತಃ ಸ್ವಯಂ ಸಂಧ್ಯಾ ಕಾಲದಲ್ಲಿ ಉಭಯ ಸಂಧ್ಯೆಗಳಲ್ಲಿಯೂ ಈ ಚರಿತ್ರೆಯನ್ನು ಧ್ಯಾನಿಸಿ
ಕೀರ್ತಿಸುವರೋ ಅವರಿಗೆ ಎಂದಿಗೂ ಸರ್ಪ ಭಯ ಇರೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಈಗ ನಾನು ಈಜಾಡಿದಂತಹ ಈ ಮಡುವಿನಲ್ಲಿ ಸ್ನಾನ ಮಾಡಿ ದೇವರ್ಷಿ ಪಿತೃ ತರ್ಪಣವನ್ನು ಯಾರು ನಡೆಸ್ತಾರೋ, ಇತರ ಉಪವಾಸಾದಿ ವ್ರತಗಳನ್ನು ನಡೆಸಿ ಕೃಷ್ಣಾರ್ಪಣ ಅಂತಾರೋ, ಅವನಿಗೋಸ್ಕರ ಸಂತೋಷಕ್ಕಾಗಿ ಯಾರು ಇದನ್ನೆಲ್ಲ ಮಾಡ್ತಾರೋ, ಇಲ್ಲಿ ನನ್ನನ್ನು ಸ್ಮರಿಸಿ ಪೂಜಿಸ್ತಕ್ಕವರಿಗೂ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಸದ್ಗತಿಯನ್ನು ಹೊಂದಲಿ ಅಂತನ್ಬಿಟ್ಟು ಇದು ಕೃಷ್ಣನೇ ಫಲಶ್ರುತಿ ಹೇಳಿದಾನೆ. ಅವಾಗ ಪರೀಕ್ಷಿತ್ ರಾಜ ಶುಕಮುನಿನ ಕೇಳ್ತಾನೆ, ಇದೆಲ್ಲಾ ಸರಿ, ಆದ್ರೆ ಅವ್ರು ಕಾಳಿಯ ಇಲ್ಲಿ ರಮಣಕ ದ್ವೀಪದಿಂದ ಇಲ್ಲಿಗೆ ಬಂದಿದ್ ಯಾಕೆ ಮಹರ್ಷಿಗಳೇ ಹೇಳಿ ಅಂತ ಕೇಳ್ತಾನೆ. ಅವಾಗ ಶುಕಮುನಿಗೆ ಹೇಳ್ತಾರೆ, ಅದೊಂದ್ ಬೇರೆ ಕತೆ, ಇವಾಗ ಹೇಳ್ತೀನಿ ನಾನು ಅಂತ. ರಮಣಕ ದ್ವೀಪದಲ್ಲಿ ಎಲ್ಲಾ ಸರ್ಪಗಳು ಇದ್ದಂತೆ. ಹಿಂದೊಮ್ಮೆ ಸರ್ಪಗಳು ಬಹಳ ಬಹಳ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಅವಾಗ ಮನುಷ್ಯರಿಗೆ ಬಹಳ ಭಯ ಬಂದಿತ್ತಂತೆ. ಮನುಷ್ಯರನ್ನ ಕಬಳಿಸಿ ತಿನ್ಬಿಡ್ತಾ ಇತ್ತಂತೆ. ಅವಾಗ ಮನುಷ್ಯರು ಮತ್ತೆ ಈ ಸರ್ಪಗಳು ದೇ ಹ್ಯಾಡ್ ಅ ಪ್ಯಾಕ್ಟ್, ಒಂದು ಅಗ್ರಿಮೆಂಟ್ ಬಂದ್ರಂತೆ. ಸರಿ, ಇವಾಗ ಅಗ್ರಿಮೆಂಟ್ ಬಂದ್ಬಿಟ್ಟು ಅವ್ರು ಹೇಳಿದ್ರಂತೆ, ಪರ್ವಕಾಲ ಅಂದ್ರೆ ಅಮಾವಾಸ್ಯೆ ದಿನ ನಾವು ನಿಮ್ಗೆ ಊಟ ತಿಂಡಿ ಎಲ್ಲ ತಂದ್ಕೊಡ್ತೀವಿ, ಆಯ್ತಾ, ಎವ್ರಿ ಅಮಾವಾಸ್ಯೆ. ಅದನ್ನ ತಿಂದು ನೀವು ಸಂತೋಷವಾಗಿರ್ಬೇಕು, ನಮ್ಮನ್ನ ನೀವು ಕಾಡ್ಬಾರ್ದು, ನಮ್ಮನ್ನ ನೀವು ತೊಂದರೆ ಕೊಡ್ಬಾರ್ದು ಅಂತ. ಅವಾಗ ಅವರು ಓಕೆ ಅಂತ ಹೇಳಿದ್ರಂತೆ, ಯಾರು ಸರ್ಪಗಳೆಲ್ಲ. ಸೊ ಇದೇ ಪ್ಯಾಕ್ಟ್ ಪ್ರಕಾರ, ದಿಸ್ ಅಗ್ರಿಮೆಂಟ್ ಇದೇ ಪ್ರಕಾರ ಅವಾಗ UN ಅದೆಲ್ಲ ಇರ್ಲಿಲ್ಲ, ಅವ್ರವರೇ ಪ್ಯಾಕ್ಟ್ ಮಾಡ್ಕೊಂಡ್ರು. ಸೊ ಆ ಸಮಯದಲ್ಲಿ ಅವಾಗ ಸರ್ಪಗಳಿಗೆ ಇವರು ಮನುಷ್ಯರೆಲ್ಲ ಪ್ರತಿ ಪರ್ವಕಾಲ ಅಮಾವಾಸ್ಯೆಯಲ್ಲೂ ತರ್ತರಾವರಿ ಭಕ್ಷ್ಯ ಭೋಜಗಳನ್ನೆಲ್ಲ ಕೊಡ್ತಿದ್ರಂತೆ. ಅವಾಗ ಆ ಸರ್ಪಗಳು ಅನ್ಕೊಂಡ್ರಂತೆ, ಈಗ ನಾವೇ ತಿಂದ್ಬಿಟ್ರೆ ಹೇಗೆ, ಇದನ್ನೆಲ್ಲ ನಾವು ಈ ಗರುಡರ ಭಯ ತಾನೆ ಸರ್ಪಂಗೆ ಯಾವಾಗ್ಲೂ. ಸೊ ಗರುಡನಿಗೂ ಸ್ವಲ್ಪ ಅರ್ಪಿಸ್ಬಿಟ್ಟು ನಾವು ತಿಂದ್ರೆ ಗರುಡ ಕೂಡ ಹಿ ವಿಲ್ ನಾಟ್ ಟ್ರಬಲ್ ಅಸ್ ಅಂತ ಅಂದ್ಬಿಟ್ಟು ಎಲ್ಲಾ ಸರ್ಪಗಳು ಅವನ್ಗೆ ಅರ್ಪಿಸ್ತಾ ಇದ್ರಂತೆ. ಆದ್ರೆ ಈ ಕಾಳಿಯ ಮಾತ ಈಸ್ ವೆರಿ ವೆರಿ ಈಗೋಯಿಸ್ಟಿಕ್. ಏನ್ ಮಾಡ್ತಾನೆ ಗರುಡ ಮಹಾ, ದೇ ಆರ್ ಆಲ್ ಸಿಸ್ಟರ್ಸ್ ಚಿಲ್ಡ್ರನ್. ಕಾಶ್ಯಪ ಮುನಿಗೆ 13 ಜನ ಇವರು ಅಂತ ಹೇಳದ್ನಲ್ಲ ನಾನು, ಹೆಂಡತಿಯರು ಅಂತ. ಸೊ ಕಾಳಿಯ ಕದ್ರುವಿನ ಮಗ, ಗರುಡ ವಿನುತೆಯ ಮಗ, ದೇರ್ ಆಲ್ ಸಿಸ್ಟರ್ಸ್, ಬಟ್ ನನ್ ಆಫ್ ದೆಮ್ ಲೈಕ್ ಈಚ್ ಅದರ್. ಒಬ್ರ ಮೇಲೆ ಒಬ್ರು ಪಾಯಿಪೋಟಿ ಯಾವಾಗ್ಲೂ. ಸೊ ಕಾಳಿಯ ಗರುಡ ಏನ್ ಮಾಡ್ತಾನೆ, ನನ್ಗೆ ಮಹಾ ಅವನೇನ್ ಮಾಡ್ತಾನೆ ಅನ್ನೋ ಒಬ್ಬಿನಿಂದ ಅವನು ಊಟನ ಕೊಡ್ತಾ ಇರ್ಲಿಲ್ವಂತೆ ಗರುಡಂಗೆ ಅವನು ನಿವೇದನ ಮಾಡ್ತಾ ಇರ್ಲಿಲ್ವಂತೆ. ಗರುಡಂಗೆ ಅಫ್ಕೋರ್ಸ್ ಹಿ ಕೇಮ್ ಟು ನೋಡ್ದ್ಯಾ ಕಾಳಿಯ ಹೀಗ್ ಮಾಡ್ತಾ ಇದ್ದಾನಂತೆ. ಸೊ ಬಂದು ಅವನನ್ನ ಕಾಳಿಯನನ್ನ ಕುಕ್ಕಿ ಅವನನ್ನ ತೆರೆದು ಎಸೆದ್ನಂತೆ. ಆ ಮಳುವಿನಲ್ಲಿ ಕೆಳಗಡೆ ಹೋಗಿ ಕಾಳಿಯನ್ ಮೈಯೆಲ್ಲ ಜರ್ಜರಿತ ಆಗೋಯ್ತಂತೆ. ಗರುಡ ಈಸ್ ವೆರಿ ವೆರಿ ಸ್ಟ್ರಾಂಗ್. ಗರುಡ ಈಸ್ ಲೈಕ್ ಅ ಕ್ಯಾಟ್, ವೇರ್ ಸರ್ಪ ಕಾಳಿಯ ಈಸ್ ಲೈಕ್ ಅ ರ್ಯಾಟ್. ಕ್ಯಾಟ್ ಮುಂದೆ ರ್ಯಾಟ್ದು ಏನ್ ನಡೆಯುತ್ತೆ ಅಲ್ವಾ. ಹಾಗಾಗಿ ಸುವರ್ಣ ಪಾರ್ಶ್ವ ಅಂದ್ರೆ ಅಷ್ಟು ಒಳ್ಳೆ, ಹಿ ಸೋ ಹ್ಯುಮಂಗಸ್, ಗರುಡ ಇಸ್ ಹ್ಯುಮಂಗಸ್. ಅವನು ಒಂದು ರೆಕ್ಕೆಯಿಂದ ಹೊಡೆದಿದ್ದಕ್ಕೇನೆ ಕಾಳಿಯ ಜರ್ಜರಿತವಾದ ಮೈಯಿಂದ ಅಲ್ಲಿ ಬಿದ್ದೋಗಿದ್ದಂತೆ. ಮತ್ತೆ ಅವನು ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದಾಗ ಅವನು ಈ ರಮಣಕ ದ್ವೀಪ ಬಿಟ್ಬಿಟ್ಟು ಈ ಕಾಲಿಂದಿ ಮಡುವಿಗೆ ಬಂದಂತೆ. ಯಾಕೆ ಈ ಕಾಲಿಂದಿ ಮಡುವಿಗೆ ಬಂದೆ ಅಂದ್ರೆ, ಸೌಭರಿ ಮುನಿಗಳು ಅನ್ನೋರು ಈ ಕಾಲಿಂದಿ ಮಡುವಿನಲ್ಲಿ ಆತ ತಪಸ್ಸು ಮಾಡ್ತಾ ಇದ್ದಂತೆ. ಅದಕ್ಕೆ ಬೇರೆ ಇನ್ನೊಂದು ಕತೆ ಇದೆ, ಮಾಂಧಾತ, ಅದ್ರದ್ದೆಲ್ಲ ಇನ್ಯಾವಾಗ್ಲಾರು ಹೇಳ್ತೀನಿ. ಈ ಸೌಭರಿ ಮುನಿಗಳು ಇಲ್ಲಿ ತಪಸ್ ಮಾಡ್ತಾ ಇದ್ದಾಗ ಅಲ್ಲಿ ಎಷ್ಟೊಂದು ಮೀನುಗಳು ಪ್ರಶಾಂತವಾಗಿ ಆಟ ಆಡ್ಕೊಂಡಿದ್ರಂತೆ. ಅಲ್ಲಿ ಸಂವಾದ ಅನ್ನೋ ಒಂದು ದೊಡ್ಡ ಮೀನು, ಹಿ ವಾಸ್ ದ ಕಿಂಗ್ ಆಫ್ ಫಿಶ್, ಆ ಫಿಶ್ ಕೂಡ ಅಲ್ಲಿತ್ತಂತೆ. ಒಂದಿನ ಗರುಡಂಗೆ ಬಹಳ ಹಶ್ವಾಗ್ಬಿಡ್ತಂತೆ, ಏನಾದ್ರೂ ತಿನ್ಲೇಬೇಕು ಅಂತ. ಅವಾಗ ಈ ಸಂವಾದ ಅನ್ನೋ ಫಿಶ್ ಅದಕ್ಕೆ ಕಾಣಿಸ್ಬಿಟ್ಟಿದೆ, ಯಾರಿಗೆ, ಗರುಡಂಗೆ. ಗರುಡ ಬಂದು ಆ ಮೀನನ್ನ ಹಿಡಿದ್ನಂತೆ. ಅವಾಗ ಸೌಭರಿ ಮುನಿ ಹೇಳಿದಂತೆ, ಬೇಡ ಬೇಡ, ಇಲ್ಲಿರೋ ಮೀನುಗಳು ಅವ್ರ ಪಾಡು ಅವ್ರು ಶಾಂತವಾಗಿದ್ದಾರೆ, ಅದು ಹಿ ಹ್ಯಾಸ್ ಅ ವೆರಿ ಬಿಗ್ ಫ್ಯಾಮಿಲಿ, ಮಕ್ಕಳು ಮರಿಗಳು ಎಲ್ಲಾರು ಇದಾರೆ, ದೇರ್ ಆಲ್ ಹ್ಯಾಪಿಲಿ ಪ್ಲೇಯಿಂಗ್, ಬಿಟ್ಬಿಡು ಅವನ್ನ. ಗರುಡ ಮಾತ್ ಕೇಳಿಲ್ವಂತೆ, ಇಲ್ವೇ ಇಲ್ಲ, ಐ ಆಮ್ ವೆರಿ ಹಂಗ್ರಿ, ನಾ ತಿನ್ಲೇಬೇಕು ಅಂದ್ಬಿಟ್ಟು ಕಬಳಿಸ್ಬಿಟ್ನಂತೆ ಆ ದೊಡ್ಡ ಮೀನನ್ನ. ಆ ದೊಡ್ಡ ಮೀನು ಹೋದಾಗ ರಾಜನೇ ಹೋದ್ಮೇಲೆ ಅವನ ಹೆಂಡತಿ ಮಕ್ಕಳು ಎಲ್ಲಾರು ತುಂಬಾ ಬೇಜಾರ್ ಮಾಡ್ಕೊಂಡು ಅತ್ತು ಕರೆದು ನಾವು ಕೂಡ ಬದುಕಿರ್ಬಾರ್ದು ಅಂತೆಲ್ಲ ಅವರು ದೇ ಟ್ರೈ ಟು ಕಮಿಟ್ ಸೂಸೈಡ್, ಏನಾದ್ರೂ ಮಾಡ್ಕೊಂಡ್ಬಿಡೋಣ ಅಂತ ಅಷ್ಟು ಅವ್ರಿಗೆಲ್ಲ ಬೇಜಾರಾಯ್ತಂತೆ. ಅವಾಗ ಸೌಭರಿ ಮುನಿಗಳು ಅಲ್ಲಿ ತಪಸ್ ಮಾಡ್ತಾ ಇದ್ರಂತೆ. ಅವ್ರಿಗೆ ಕರುಣಾಳು ಅವರು, ವೆರಿ ವೆರಿ ಮರ್ಸಿಫುಲ್. ಅವಾಗ ಅವ್ರಿಗೆ ತುಂಬಾ ಬೇಜಾರಾಯ್ತಂತೆ, ಅಯ್ಯೋ ಪಾಪ ನೋಡಿದ್ಯಾ ಮೀನುಗಳು ತಂಪಾಡುತ್ತಾವಿದ್ವು, ಈ ಗರುಡ ಹಿಂಗ್ ಮಾಡದ್ನಲ್ಲ ಅಂತ ಅಂದ್ಬಿಟ್ಟು ಆ ಸೌಭರಿ ಮುನಿ ಗರುಡಂಗೆ ಶಾಪ ಕೊಟ್ಬಿಡ್ತಾರೆ. ಈ ಗರುಡ ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ಗರುಡ ಕಂಸಿಯ ಯಾವ್ದಾದ್ರು ಮೀನನ್ನ ಹಿಡಿದ್ರೆ ಅವನಿಗೆ ಮರಣ ಬರ್ಲಿ, ಅವನು ಮರಣ ಸಿದ್ಧನಾಗ್ಲಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಇದು ಈ ಕಾಳಿಯಂಗ್ ಮಾತ್ರ ಗೊತ್ತಿತ್ತಂತೆ, ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಕಾಳಿಯ ಫ್ರಮ್ ರಮಣಕ ದ್ವೀಪ ಆ ಸಮುದ್ರದಿಂದ ಈ ಕಾಲಿಂದಿ ಮಡುವಿಗೆ ಬಂದ್ಬಿಟ್ಟು ಇಲ್ಲಿ ಇದ್ಬಿಟ್ಟಿದ್ದು, ಬೇರೆ ಊರ್ ಬಿಟ್ಟು. he and his family, they were all very happy. ಯಾಕೆಂದ್ರೆ ಗರುಡಂಗಲ್ ಪ್ರವೇಶನೇ ಇಲ್ವಲ್ಲ, ಗರುಡ ಬಂದ್ರೆ ಅಲ್ಲಿ ಸಹಸ್ರ ಹೋಳಾಗತ್ತೆ ಅವನ ತಲೆ. ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ರಮಣಕ ದ್ವೀಪದಿಂದ ಕಾಲಿಂದಿ ಮಡುವಿಗೆ ಬಂದು ಅವನು ಅಟ್ಟಹಾಸ ಮೆರಿತಾ ಇದ್ದಿದ್ದು ಅಂತ ಅಂದ್ಬಿಟ್ಟು
ಪರೀಕ್ಷಿತ್ ರಾಜನ್ಗೆ ಶುಕ ಮುನಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ವಾಪಸ್ಸು ಕೃಷ್ಣ ಅವನಿಗೆ ಈ ಮಡುವಿನಿಂದ ರಮಣಕ ದ್ವೀಪಕ್ಕೆ ಹೋಗು, ನಿನ್ನ ಹೆಡೆಯ ಮೇಲೆ ನಾನು ನರ್ತನ ಮಾಡಿದ್ರಿಂದ ನನ್ನ ಕಾಲುಗಳ ಗುರ್ತಿದೆ, ಹಾಗಾಗಿ ನಿನಗೆ ಯಾರು ಏನು ಮಾಡೋದಿಲ್ಲ, ನಿನ್ಗೆ ಏನು ಕೇಡಾಗೋದಿಲ್ಲ ಅಂತ ಕೃಷ್ಣ ಅವನಿಗೆ ಭರವಸೆ ಕೊಟ್ಟಿದ್ರಿಂದ ಅವನು ವಾಪಸ್ಸು ರಮಣಕ ದ್ವೀಪಕ್ಕೆ ಪರಿವಾರ ಸಹಿತ ದೇವರಿಗೆ ನಮಸ್ಕಾರ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಗೆ ಹೊಟ್ಟೋದ್ನಂತೆ. ಇಲ್ಲಿ ಈ ಮಡು ಅವತ್ತಿಂದ ಇಟ್ ಬಿಕೇಮ್ ವೆರಿ ಕ್ಲೀನ್. ಎಲ್ಲಾ ಮನುಷ್ಯರಿಗೂ ಕೂಡ, ಗೋಪ ಗೋಪಿಯರು ಎಲ್ಲಾರ್ಗೂ ಕೂಡ ಅಲ್ಲಿ ನೀರಲ್ಲಿ ಈಜಾಡೋದೇ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಮಾಡ್ಲಿಕ್ಕೆ ಮತ್ತೆ ಅಲ್ಲಿ ವಿಶ್ರಮಿಸ್ಕೊಳ್ಳಿಕ್ಕೆ ಅಲ್ಲೆಲ್ಲ ಕೃಷ್ಣನಿಂದ ಇದೆಲ್ಲ ಆಯ್ತು ಅಂತ ಅಂದ್ಬಿಟ್ಟು ಪರೀಕ್ಷಿತ್ ರಾಜನ್ಗೆ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಅವನು ಆಸೆ ಬಂದಾಗ ಒಳ್ಳೆ ಬೇರೆ ಬೇರೆ ಬಟ್ಟೆ ತೊಟ್ಕೊಂಡು ವಜ್ರ ವೈಡೂರ್ಯ ವಸ್ತ್ರಾಭೂಷಣಗಳು ಇವರೆಲ್ಲ ಕೊಟ್ಟಿದ್ರಲ್ಲ, ಸರ್ಪ ಪತ್ನಿಯರು, ನಾಗಪತ್ನಿಯರು ಮತ್ತೆ ಕಾಲಿಯ ಎಲ್ಲ, ಅದನ್ನೆಲ್ಲ ತೊಟ್ಕೊಂಡು ಆಸೆ ಬಂದಾಗ ಎಲ್ರಿಗೂ ನಮ್ ಜೀವ ಬಂತಲ್ಲ ಅಂತ ದೇ ವರ್ ಆಲ್ ಸೋ ಹ್ಯಾಪಿ. ಫಾರ್ ಅ ಮೂಮೆಂಟ್ ದೇ ಥಾಟ್ ನಾವೆಲ್ಲಾರು ಕಾಲಿಂದಿ ಮಡು ಬಿಟ್ಬಿಟ್ಟು ಸತ್ತೋಗೋಣ, ನಮ್ಗೆ ವೃಂದಾವನ ಅಂದ್ರೆ ಕೃಷ್ಣ, ಕೃಷ್ಣ ಇಸ್ ವೃಂದಾವನ, ವೃಂದಾವನ ಇಸ್ ಕೃಷ್ಣ, ವಾಟ್ ಈಸ್ ವೃಂದಾವನ ವಿತೌಟ್ ಕೃಷ್ಣ? ಸೊ ಇಮ್ಯಾಜಿನ್, ಅದಕ್ಕೆ ನಾವು ಕೂಡ ಇರದೇ ಇಲ್ಲ, ನಮ್ಮ ಪ್ರಾಣನಾದಂತಹ ಕೃಷ್ಣ ಅಲ್ಲಿ ಇಲ್ದೇ ಇದ್ಮೇಲೆ ನಾವಿದ್ದೇನು ಪ್ರಯೋಜನ ಅಂತ. ನಾವು ಕೃಷ್ಣ ಕಮ್ಸ್ ಔಟ್ ಆಫ್ ದ ವಾಟರ್, ದೇ ಆರ್ ಆಲ್ ವೆರಿ ವೆರಿ ಹ್ಯಾಪಿ. ಯಶೋದೆ ಬಂದು ಅಪ್ಕೊಂಡ್ಲಂತೆ, ಬಲರಾಮ ಅಪ್ಕೊಂಡಂತೆ, ಎಲ್ಲಾ ಗೋಪ ಬಾಲಕರು ಎಲ್ಲಾರು ಅಪ್ಕೊಂಡಂತೆ. ಈ ಕೃಷ್ಣ ಭಗವಂತನೇ ಇರ್ಬೇಕು, ಇಲ್ಲದೇ ಇದ್ರೆ ಈ ವಿಷಭರಿತ ಮಡುವಿನಿಂದ ಹೀಗ್ ಬರಕ್ ಸಾಧ್ಯನಾ ಅಂತಂದ್ಬಿಟ್ಟು ಅವರೆಲ್ಲ ಅನ್ಕೊಂಡಂತೆ. ಅಷ್ಟ್ರಲ್ಲಿ ಸಂಧ್ಯಾಕಾಲ ಆಗಿ ರಾತ್ರಿ ಕಾಲ ಆಯ್ತಂತೆ. ರಾತ್ರಿ ಕಾಲ ಆದಾಗ ಬಹಳ ಕತ್ತಲೆ ಆವರಿಸ್ಕೊಂಡಿತ್ತಂತೆ. ಕೃಷ್ಣ ಇವತ್ ಇಲ್ಲೇ ಇರೋಣ, ನಾವು ನಾಳೆ ಬೆಳಗ್ಗೆ ಎದ್ದು ಬೆಳಕಾದಾಗ ನಮ್ಮ ಊರಿಗೆ ವಾಪಸ್ ಹೋಗೋಣ ಅಂತ ಹೇಳಿದಂತೆ. ಎಲ್ಲಾರ್ಗೂ ಅಲ್ಲಿ ವ್ಯವಸ್ಥೆ ಆಯ್ತಂತೆ, ಎಲ್ರೂ ಮಲಗಿದಂತೆ. ಪಾಪ ಎಲ್ರಿಗೂ ಸುಸ್ತು, ಊಟ ತಿಂಡಿ ಅವರೆಲ್ಲ ಗಮನನೇ ಕೊಟ್ಟಿರ್ಲಿಲ್ಲ, ಯಾಕೆಂದ್ರೆ ಕೃಷ್ಣ ಮಡುವಿಗೆ ಬಿದ್ದಿದ್ದಾನೆ ಅಂತ. ಸೊ ಎಲ್ಲಾರು ಮಲಗಿದ್ದಂತೆ. ಮಲಗಿದ್ದಾಗ ರಾತ್ರಿಯಲ್ಲಿ ಅಲ್ಲಿ ಈ ಕಾಡುಗಿಚ್ಚು ಎಲ್ಲಿಂದಲೋ ಶುರು ಆಯ್ತಂತೆ. ಅಲ್ಲೆಲ್ಲ ವೃಂದಾವನ ಸುತ್ತ ಎಲ್ಲ ವನಗಳ್ತಾನೆ, ಕಾಡುಗಳ್ತಾನೆ. ಸೊ ಅಲ್ಲಿ ಎಲ್ಲೋ ಇಂದ ಕಾಡುಗಿಚ್ಚು ಶುರು ಆಗಿದೆಯಂತೆ. ಅಲ್ಲಿ ಕಾಡುಗಿಚ್ಚು ಶುರು ಆದಾಗ ಇಲ್ಲಿವರೆಗೂ ಬರ್ತಾ ಇದೆಯಂತೆ. ಸಡನ್ ಆಗಿ ಇವರೆಲ್ಲ ಹೇಳ್ತಾರಂತೆ, ಎಲ್ಲಾ ಕಡೆ ಬೆಂಕಿ ಇದೆಯಂತೆ, ಕೃಷ್ಣ ಕೃಷ್ಣ ರಾಮ ರಾಮ ಅಂತ ಕೂಕೋತಾ ಇರಂತೆ. ಕೃಷ್ಣ ನೀನೇ ಗತಿ, ನಮ್ಮನ್ ಕಾಪಾಡು, ನಮ್ಗಿಲ್ಲಿ ಕಾಡುಗಿಚ್ಚು ಬಂದ್ಬಿಡ್ತಾ ಇದೆ ಅಂತ. ಕೃಷ್ಣ ಅವನ್ ಫ್ರೆಂಡ್ಸ್ ಜೊತೆ ಅಲ್ಲೇ ಎಲ್ಲೋ ಮಲ್ಗಿದ್ನಂತೆ. ತಕ್ಷಣ ಅವನ್ ಎದ್ದು ಎಲ್ರಿಗೂ ನೀವೆಲ್ಲಾ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ್ನಂತೆ. ಅವಾಗ ಅವರೆಲ್ಲರೂ ಕಣ್ಣು ಮುಚ್ಕೊಂಡ್ರಂತೆ. ಕಣ್ಣು ಮುಚ್ಕೊಂಡಾಗ ಆ ಅಗ್ನಿನ, ದಾವಾಗ್ನಿನ ಕೈಯಲ್ಲಿ ತಗೊಂಡು ಸ್ವಾಮಿ ಪಾನ ಮಾಡ್ಬಿಟ್ಟಿದ್ದಾನಂತೆ. ಸಿ ಓನ್ಲಿ ಹಿ ಕ್ಯಾನ್ ಡೂ ಇಟ್. ಐ ಟೋಲ್ಡ್ ಯು, ಯೋಗೇಶ್ವರ, ಮಹಾಯೋಗೇಶ್ವರ, ಯೋಗೇಶ್ವರೇಶ್ವರ ಅಂತ. ಅಗ್ನಿಯ ಉಗಮ ಸ್ಥಾನನೇ ಕೃಷ್ಣನ ಬಾಯಿ. ವೆನ್ ಪ್ರಪಂಚನ ಆಚೆ ಬಂದಾಗ, ಪ್ರಪಂಚನ ಹೊರಪಡಿಸಿದ್ನಲ್ಲ ಕೃಷ್ಣ, ಪ್ರಪಂಚದಲ್ಲಿ ಇವ್ರು ಹೀಗಿರ್ಬೇಕು, ಈ ದೇವತೆಗಳು ಹೀಗೀಗ್ ಮಾಡ್ಬೇಕು ಅಂದಾಗ ಅಗ್ನಿ ಅವನ ಬಾಯಿಯಾದಂತಹ ಉಗಮ ಕೇಂದ್ರದಿಂದ ಆಚೆ ಬಂದಿದ್ದಾನಂತೆ. ಸೊ ಅಗ್ನಿನ್ ಪಾನ ಮಾಡಿದೇನು ಕೃಷ್ಣನ್ಗೆ ದೊಡ್ಡ ವಿಚಾರನ? ಸೊ ಹಿ ಜಸ್ಟ್ ಟುಕ್ ಇಟ್ ಇನ್ ಹಿಸ್ ಹ್ಯಾಂಡ್. ಚುಕ್ ಅನ್ಬಿಟ್ಟು ನಾವೆಲ್ಲ ತೀರ್ಥ ತಗೋತೀವಲ್ಲ ಆ ತರ ಅವನು ಪಾನ ಮಾಡ್ಬಿಟ್ಟಂತೆ. ಎಲ್ಲರಿಗೂ ತುಂಬಾ ಸಂತೋಷ ಆಯ್ತಂತೆ. ನಮ್ಗೆ ಅಗ್ನಿಯಿಂದ ಬಚಾವ್ ಮಾಡಿದ್ದಾನೆ ಕೃಷ್ಣ ಅಂತ. ಕೃಷ್ಣನಿಗೆ ಜೈ 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 ಜೈಕಾರ ಹೇಳಿ ಬೆಳಗಾಗೋತ್ಲು ಅವರೆಲ್ಲ ಅವರ ಮನೆಗೆ ಹೋದ್ರಂತೆ. ಇದು ಕಾಡ್ಗಿಚ್ಚಿದ್ದು. ಮತ್ತೆ ಇವಾಗ ಗ್ರೀಷ್ಮ ಋತು ಬಂದಾಗ ವೃಂದಾವನದಲ್ಲಿ ವಸಂತ ಋತು ಆಯ್ತಂತೆ. ಅಂದ್ರೆ ಸ್ಪ್ರಿಂಗ್ ಮುಗಿದು ಬಿಟ್ಟು ಇಲ್ಲಿ ಸಮ್ಮರ್ ಶುರು ಆಗಿದೆ. ಸಮ್ಮರ್ ಶುರು ಆದಾಗ ಎಲ್ಲಾ ಕಡೆ ತಾಪ ಅಂತೆ. ಆದ್ರೆ ವೃಂದಾವನದಲ್ಲಿ ಮಾತ್ರ ಅಷ್ಟೊಂದು ತಾಪ ಇಲ್ವಂತೆ. ಓನ್ಲಿ ವೆನ್ ಕೃಷ್ಣ ವಾಸ್ ದೇರ್. ಇವಾಗ ಬಹಳ ಬಿಸಿಲಿದೆ. ವೆನ್ ಕೃಷ್ಣ ವಾಸ್ ದೇರ್, ಕೃಷ್ಣ ಬಲರಾಮರು ಇಬ್ರು ಇದ್ದಾಗ ಭಗವಂತನಾದಂತಹ ಕೃಷ್ಣ, ಅವನ ಅಂಶಭೂತನಾದಂತಹ ಬಲರಾಮನು ಅಲ್ಲಿ ಇದ್ದಾಗ ಅಲ್ಲಿ ಸೂರ್ಯ ಕೂಡ ತಾಪ ಕೊಡ್ತಾ ಇರ್ಲಿಲ್ವಂತೆ. ಸೂರ್ಯ ಸ್ವಲ್ಪ ಮಾತ್ರ ಅವನಿಗೆ ಸಮ್ಮರ್ ತಕ್ಕಂಗೆ ಒಂದು ಲೇಷ ಮಾತ್ರ ಇರ್ತಿದ್ನಂತೆ. ಯಾವ ತರ ಕಷ್ಟನೂ ಕೂಡ ಅವರಿಗೆ ಕೊಡ್ತಾ ಇರ್ಲಿಲ್ವಂತೆ. ಸೊ ಆ ಮಕ್ಕಳು, ಗೋಪ ಬಾಲಕರು, ಕೃಷ್ಣ ಬಲರಾಮರು ಎಲ್ಲರೂ ಅಲ್ಲಿ ವಿನೋದದಿಂದ ಆಟ ಆಡ್ತಾ ಇದ್ರಂತೆ. ಸೊ ಹೀಗಿದ್ದಾಗ ಒಮ್ಮೆ ಕೃಷ್ಣ ಮತ್ತೆ ಬಲರಾಮ, ಗೋಪ ಬಾಲಕರು ಎಲ್ಲಾರು ಒಂದು ಆಟ ಆಡೋಣ, ಕುದುರೆ ಚಂಡಾಟ ಆಡೋಣ ಅಂತಂದ್ಬಿಟ್ಟು ಆ ಆಟಕ್ಕೆ ಹೊರಟ್ರಂತೆ. ಆಟ ಆಡಿದಾಗ ಕೃಷ್ಣನ್ ಪಕ್ಷ ಒಂದು, ರಾಮನ್ ಪಕ್ಷ ಒಂದು. ಇವ್ರ ಪಕ್ಷದಲ್ಲಿ ಒಂದ್ ಸ್ವಲ್ಪ ಜನ, ಇವ್ರ ಪಕ್ಷದಲ್ಲಿ ಒಂದ್ ಸ್ವಲ್ಪ ಜನ. ಒಬ್ನು ರಾಕ್ಷಸ. ಯಾವ ರಾಕ್ಷಸ ಅವನು ಅಂದ್ರೆ ಪ್ರಳಂಬಾಸುರ. ಅವನು ಒಬ್ನು ಗೋಪಾಲಕ ರೂಪದಲ್ಲಿ ಅಲ್ಲಿ ಬಂದು ಆಟ ಆಡ್ತಾ ಇದ್ದಂತೆ. ಯಾಕೆ ಅಂದ್ರೆ ಅವನು ಕೃಷ್ಣನನ್ನ ಸಂಹಾರ ಮಾಡ್ಬೇಕು ಅಂತ. ಕಂಸನಿಂದ ಪ್ರೇರಿತನಾದಂತಹ ಪ್ರಳಂಬಾಸುರ ಅವನು ಗೋಪ ಬಾಲಕರ ವೇಷ ಹಾಕೊಂಡು ಅಲ್ಲಿ ಬಂದಿದ್ದಂತೆ. ಅಲ್ಲಿ ಇವ್ರು ಆಟ ಆಡ್ತಾ ಇರುವಾಗ ಅವನು ಕೃಷ್ಣನ ಪಕ್ಷದಲ್ಲಿದ್ದಂತೆ. ಅವ್ನು ಫಸ್ಟ್ ಅನ್ಕೊಂಡಂತೆ ಕೃಷ್ಣನನ್ನ ಸಂಹಾರ ಮಾಡ್ಬಿಡ್ತೀನಿ ಅಂತ. ಆಮೇಲೆ ಅವ್ನು ಜ್ಞಾಪಕ ಬಂದಂತೆ, ಇಲ್ಲಪ್ಪ ತೃಣಾವರ್ತಂಗ್ ಏನಾಯ್ತು, ಪೂತಣಿಗೆ ಏನಾಯ್ತು, ಶಕಟಾಸುರಂಗ್ ಏನಾಯ್ತು, ಬೇಡ ಕೃಷ್ಣ ಇಸ್ ಅ ಡೇಂಜರಸ್ ಬಾಯ್, ಬೇಡವೇ ಬೇಡ ಅಂತಂದ್ಬಿಟ್ಟು ಕೃಷ್ಣನ್ ಪಕ್ಷದಲ್ಲಿ ಇದ್ದಂತೆ. ಯಾಕೆ ಅಂದ್ರೆ ಕೃಷ್ಣನ್ ಪಕ್ಷದಲ್ಲಿದ್ದೆ ಅವ್ರದ್ದೇನು ಮಾಡ್ಕೊಂಡಿದ್ದು
ಪ್ಯಾಕ್ಟ್ ವಾಸ್, ಯಾರು ಸೋಲ್ತಾರೋ ಆ ಆಟದಲ್ಲಿ ಅವಾಗ ಅವರು ಗೆದ್ದವ್ರನ್ನ ಬೆನ್ ಮೇಲೆ ಕೂಡಿಸ್ಕೊಂಡು ಒಂದಷ್ಟು ದೂರ ಹೋಗ್ಬೇಕು ಅಂತ, ಅದು ಅವ್ರಿಗೆ ಪನಿಷ್ಮೆಂಟ್. ಆ ತರ ಮಾಡ್ಬೇಕು ಅಂತ ಇದ್ದಿದ್ದು. ಅವಾಗ ಅವನು ಕೃಷ್ಣನ್ ಪಕ್ಷ ಸೇರ್ಕೊಂಡ್ಬಿಟ್ಟಂತೆ. ಯಾಕೆಂದ್ರೆ ಬಲರಾಮನ್ ಪಕ್ಷ ಸೇರ್ಕೊಂಡ್ರೆ ಅವಾಗ ಕೃಷ್ಣನ್ ಪಕ್ಷದವ್ರು ಅವನನ್ನ ಎತ್ಬಿಡ್ತಾರೆ ಅಂತ. ಸೊ ಕೃಷ್ಣನ್ ಪಕ್ಷ ಇದ್ದಾಗ ಕೃಷ್ಣನ್ ಪಕ್ಷ ಸೋತೋದ್ರಂತೆ. ಸೊ ಸೋತೋದಾಗ ಅವರು ಅವರ ಬೆನ್ನಿನ ಮೇಲೆ ಆ ಬಲರಾಮನ್ ಪಕ್ಷದವ್ರೆಲ್ಲರನ್ನು ಹೊತ್ಕೊಂಡು ಒಂದಿಷ್ಟು ದೂರ ಓಡ್ಬೇಕಾಗಿತ್ತು. ಸೊ ದಟ್ ಅದು ಟರ್ಮ್ಸ್ ಅಂಡ್ ಅಗ್ರಿಮೆಂಟ್ ಆಫ್ ದಟ್ ಇದು ಆಟ ವಾಸ್ ದ್ಯಾಟ್. ಅವಾಗ ಒಬ್ಬೊಬ್ಬರನ್ನ ಹೊತ್ತಿದ್ದಾರಂತೆ. ಇಲ್ಲಿ ಪ್ರಳಂಬಾಸುರ ಏನ್ ಮಾಡಿದಂತೆ, ಕೃಷ್ಣನನ್ನ ಹೊರೋದೇ ಬೇಡ ಅಂತಂದ್ಬಿಟ್ಟು ಕೃಷ್ಣನ್ ಪಕ್ಷದಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ, ಬಲರಾಮನ ಹೊರೋಣ, ಇವನನ್ನೇ ಸಂಹಾರ ಮಾಡ್ಬೇಡ, ಇಬ್ರಲ್ಲಿ ಒಬ್ರು ಹೋದ್ರು ಆಯ್ತು ಬಿಡು ಅಂತಂದ್ಬಿಟ್ಟು ಬಲರಾಮನ ಹೊತ್ತಿದ್ದಾನಂತೆ. ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ದೂರ ಹೋಗಿದ್ದಾನಂತೆ. ಆಮೇಲೆ ಬಲರಾಮ ವಿಪರೀತ ಭಾರ, ಅನಂತ, ಅವನೇ ಬ್ರಹ್ಮಾಂಡನ ಹೊತ್ತಿದ್ದಾನೆ ಸ್ವಾಮಿ. ಅವಾಗ ಭಾರ ಆಗಿ ಅವ್ನಿಗೆ ಮೇಲುಸಿರು ಬರ್ತಾ ಇದೆಯಂತೆ. ಅಯ್ಯೋ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಈ ಪುಟ್ಟು ನಾನು ಗೋಪಬಾಲಕ ವೇಷದಲ್ಲಿ ಈ ದೊಡ್ಡ ಬಲರಾಮನ ಅನಂತನ ಹೊರ್ಲಿಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಈ ಗ್ರೂ ಇನ್ ಸೈಜ್ ಅಂತೆ, ದೊಡ್ಡ ಕಪ್ಪು ಆಕೃತಿ ಅಂತೆ. ಆಭರಣಗಳೆಲ್ಲ ರಾಕ್ಷಸಾಕೃತಿಯ ಆಭರಣಗಳನ್ನೆಲ್ಲ ತೊಟ್ಟಿದ್ದಾನಂತೆ, ದೊಡ್ಡ ದೊಡ್ಡ ಕಣ್ಣಾಲೆಗಳಂತೆ. ಆ ಬಲರಾಮನ ಹೊತ್ತಿದ್ದಾಗ ಮೇಘ ಪರಂಪರೆಯಿಂದ ಮಿಂಚು ಹೋದಂಗೆ ಕಾಣಿಸ್ತಾ ಇದ್ದಂತೆ. ಮೇಘ ಪರಂಪರೆ ಇಸ್ ದಟ್ ರಾಕ್ಷಸ, ಮಿಂಚು ಇಸ್ ಬಲರಾಮ. ಅವನು ಶ್ವೇತವರ್ಣ ಅಂತೆ, ಅವನು ನೀಲಿ ಬಟ್ಟೆ ತೊಟ್ಟಿದ್ದಾನಂತೆ, ಗೋಲ್ಡನ್ ಜ್ಯುವೆಲ್ರಿ ತೊಟ್ಟಿದ್ದಾನಂತೆ. ಇಸ್ ವೆರಿ ವೆರಿ ಹ್ಯಾಂಡ್ಸಮ್ ಬಲರಾಮ. ಆ ಬಲರಾಮನ ಅವನು ಬೆನ್ನನ್ ಮೇಲೆ ಕೂರ್ಸ್ಕೊಂಡಿದ್ದಾನಂತೆ. ಅವನು ರಾಕ್ಷಸಾಕೃತಿ ತಾಳಿ ಆಕಾಶಕ್ಕೆ ಹಾರಿಬಿಟ್ನಂತೆ. ಯಾರು? ಪ್ರಳಂಬಾಸುರ. ಪ್ರಳಂಬಾಸುರ ಆಕಾಶಕ್ಕೆ ಹಾರಿದಾಗ ಬಲರಾಮ ಅವನ್ಗೆ 1 ನಿಮಿಷ ಅವನಿಗೂ ಏನು ತೋಚ್ಲಿಲ್ವಂತೆ. ಯಾಕೆ ಅಂದ್ರೆ ಅವನು ಕೂಡ ಮನುಷ್ಯ ಲೀಲೆನ ನಟನೆ ಮಾಡ್ತಾ ಇದ್ದಾನಂತೆ ಸ್ವಾಮಿ. ಅವಾಗ ಆಮೇಲೆ ಅವನ್ಗೆ ಅನ್ನಿಸ್ತಂತೆ, ಓಹೋ ನಾನು ಐ ಹ್ಯಾವ್ ಟು ಸಂಹಾರ ಮಾಡ್ಬೇಕು ಇವನ್ಗೆ, ಐ ಹ್ಯಾವ್ ಟು ಶೋ ಹಿಮ್ ಹೂ ಐ ಆಮ್ ಅಂತ ಅಂದ್ಬಿಟ್ಟು ಅವನ ಕೈಯನ್ನ ತೆಗೆದು ಒಂದು ಪ್ರಹಾರ ಮಾಡದಂತೆ. ಯಾರಿಗೆ? ಪ್ರಳಂಬಾಸುರಂಗೆ. ಅವಾಗ ಪ್ರಳಂಬಾಸುರನ ತಲೆ ಎರಡಾಗಿ ರಕ್ತ ಕಾರ್ತಾ ಅವ್ನ್ ಕೆಳಗೆ ಬಿದ್ದಂತೆ, ದೊಡ್ಡ ದೇಹದ ಮೇಲೆ. ಬಲರಾಮನು ಅಲ್ಲಿದ್ದಾನಂತೆ. ಎಲ್ಲಾರು ಅವಾಗ ಗೋಪಬಾಲಕರೆಲ್ಲ ಬಂದು ಅವ್ರಿಗೆ ಜೈ ಜೈಕಾರ ಹೇಳಿ ಅವಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರಂತೆ, ಅನಕ ದುಂದುಬಿಗಳನ್ನೆಲ್ಲ ಮೊಳಗಿಸಿದ್ರಂತೆ. ಇಂತಹ ಪ್ರಳಂಬಾಸುರ ಸತ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ತುಂಬಾ ತುಂಬಾ ಸಂತೋಷ ಆಯ್ತಂತೆ. ಇಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಕಥೆ ಇದೆ. ಏನು ಅಂತಂದ್ರೆ ಇಲ್ಲಿ ಗಂಧಮಾದನ ಪರ್ವತದಲ್ಲಿ ಗಂಧವಾಹ ಅನ್ನೋ ರಾಜ ಇದ್ದಂತೆ. ಅವನಿಗೆ 4 ಜನ ಗಂಡು ಮಕ್ಕಳಿದ್ರಂತೆ. ವಸುದೇವ, ಸುಹೋತ್ರ, ಸುದರ್ಶನ, ಸುಪಾರ್ಶ್ವ ಅಂತ 4 ಮಕ್ಕಳು. ಎಲ್ಲ ಹರಿಭಕ್ತರು, ದಿನಾ ಕೃಷ್ಣನಿಗೆ ಪೂಜೆ ಮಾಡದೆ ಅವ್ರು ನೀರು ಕೂಡ ಕುಡಿತಾ ಇರ್ಲಿಲ್ವಂತೆ. ಆಮೇಲೆ ಅವ್ರದ್ದೇನು ಅಂದ್ರೆ ಇವರೆಲ್ಲರೂ ದೂರ್ವಾಸ ಮುನಿಗಳ ಶಿಷ್ಯರಂತೆ. ವಸುದೇವ ಅನ್ನೋನು ದೂರ್ವಾಸ ಮುನಿಯಿಂದ ಯೋಗ ಕಲಿತು ಯೋಗ ಮಾಯೆಯಿಂದ ಯೋಗದಿಂದ ಅವನು ದೇಹವನ್ನ ಬಿಟ್ಟು ಕೃಷ್ಣನ ಪಾರ್ಷದನಾದಂತೆ ಗೋಲೋಕದಲ್ಲಿ. ಸೊ ಈ ಮೂವರು, ಸುಹೋತ್ರ, ಸುಪಾರ್ಶ್ವ ಮತ್ತೆ ಸುದರ್ಶನ, ಈ 3 ಜನ ದಿನಾನು ಕಮಲ ಅಂದ್ರೆ ಲೋಟಸ್ನ ದೇವರಿಗೆ ಅರ್ಪಿಸ್ಬಿಟ್ಟೇನೆ ಅವರು ನೀರ್ ಕೂಡ ಕುಡಿತಾ ಇದ್ದಿದ್ದಂತೆ. ಅದರ್ವೈಸ್ ದೇ ವುಂಟ್ ಇವನ್ ಡ್ರಿಂಕ್ ವಾಟರ್. ದಟ್ಟೆ ಹರಿಭಕ್ತರಂತೆ. ಅವ್ರ ತಂದೆನೂ ಹರಿಭಕ್ತ, ಇವರು ಕೂಡ ಹರಿಭಕ್ತರು. ಒಮ್ಮೆ ಒಂದು ಸರೋವರಕ್ಕೆ ಹೋದ್ರಂತೆ. ಅಲ್ಲಿ ಪ್ಲೆಂಟಿ ಆಫ್ ಲೋಟಸಸ್, ಬ್ಯೂಟಿಫುಲ್ ಲೋಟಸಸ್, ಕಮಲ ಅಲ್ಲಿ ತುಂಬಿ ತೂಳ್ಕಾಡ್ತಾ ಇತ್ತಂತೆ. ಆ ಕಮಲನ ತಗೊಳ್ಳಿಕ್ಕೋಸ್ಕರ ಇವ್ರು ಹೋದ್ರಂತೆ. ಕಿತ್ಕೊಂಡು ಬಿಟ್ಟಾಗ ಅಲ್ಲಿ ಕಾವಲ್ ಕಾಯ್ತಾ ಇದ್ರಲ್ಲ ಅವರು ಇವನನ್ನ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ಶಿವನ ಹತ್ರ ನಿಲ್ಸಿದ್ರಂತೆ. ನೋಡಿ ನಿಮ್ ಸರೋವರದಲ್ಲಿ ಇವರು ಕಮಲನ ಕಿತ್ತಿದ್ದಾರೆ ಅಂತ. ಶಿವ ಕೇಳಿದ್ನಂತೆ, ಯಾಕಪ್ಪ ನಮ್ ಸರೋವರದಲ್ಲಿ ಕಮಲ ಕಿತ್ತಿದ್ದೀರಾ ಅಂತ. ಅವಾಗ ಅವ್ನು ಶಿವನಿಗೆ ನಮಿಸಿ, ಅವ್ರು 3 ಜನ ನಮ್ಮ ತಪ್ಪನ ಕ್ಷಮಿಸಿ, ನಾವು ಇದನ್ನ ಹರಿಗೆ ನಾವು ಕಮಲ ಅರ್ಪಿಸದೆ ನೀರು ಕುಡಿಯೋದಿಲ್ಲ, ಹಾಗಾಗಿ ನಾವು ಕಮಲನ ಕಿತ್ತಿದೀವಿ. ಓಕೆ ಫೈನ್, ಇವತ್ತು ನಾವು ನಿಮ್ಗೆ ಕಮಲ ವಾಪಸ್ ಕೊಟ್ಬಿಡ್ತೀವಿ, ನಾವು ನೀರು ಕುಡಿಯಲ್ಲ ಬಿಡಿ ಅಂದ್ರಂತೆ. ಆಮೇಲೆ ಅವ್ರಂತೆ, ಇಲ್ಲ ಈ ಕಮಲನ ನಿನಗೆ ಅರ್ಪಿಸ್ಬಿಡ್ತೇವೆ ನಾವು, ನೀನು ಮತ್ತೆ ಕೃಷ್ಣ ಇಬ್ರು ಒಂದೇ ಅಂತ ನಮ್ ಭಾವನೆಯಲ್ಲಿದೆ, ಹಾಗಾಗಿ ನೀನು ಸರ್ವೇಶ್ವರ, ಅವನು ಸರ್ವೇಶ್ವರ, ಹಾಗಾಗಿ ನಿನಗೆ ಅರ್ಪಿಸ್ಬಿಟ್ಟು ನೀರ್ ಕುಡಿತೀವಿ ಅಂತ ಹೇಳಿದಂತೆ. ಅವಾಗ ಶಿವ ಹೇಳಿದಂತೆ, ಇಲ್ಲ ನೋಡಿ, ನಂದು ಇಲ್ಲಿ ಈಗ ನೀವು ಇದೆಲ್ಲ ನನಗೆ ನಮನ ಮಾಡಿ ಎಲ್ಲಾ ಮಾಡಿದ್ದು ಸರಿ, ಆದ್ರೆ ನಂದು ಒಂದು ಇದಿದೆ. ಏನು ಅಂದ್ರೆ ಪಾರ್ವತಿಗೋಸ್ಕರ ಈ ಸರೋವರದಲ್ಲಿ ಕಮಲಗಳು ಉದ್ಭವಿಸಿದಂತೆ. ಪಾರ್ವತಿ ತ್ರೈಮಾಸಿಕ ಅಂದ್ರೆ 3 ತಿಂಗಳ ಕಾಲ ಒಂದು ವ್ರತ ಮಾಡ್ತಾ ಇದ್ದಾಳಂತೆ. ಶಿ ಈಸ್ ವರ್ಷಿಪಿಂಗ್ ರಾಧಾ ಕೃಷ್ಣ ಅಂತೆ. ಯಾಕೆ ಅಂದ್ರೆ ಸೌಭಾಗ್ಯ, ಅವಳಿಗೆ ಗಂಡನಿಗೆ ಆಯಸ್ ಹೆಚ್ಚಾಗ್ಲಿ ಅಂತ ಅಂದ್ಬಿಟ್ಟು ರಾಧಾರಾಣಿ ಮತ್ತೆ ಕೃಷ್ಣನನ್ನ ಅವಳು ವರ್ಷಿಪ್ ಮಾಡ್ತಾ ಇದ್ದಾಳೆ. ಅವಳು ದಿನಾನು ಕೂಡ 100 ಲೋಟಸಸ್ ನ ಆಫರ್ ಮಾಡ್ತಾಳಂತೆ. ಅಟ್ ದಟ್ 3 ತಿಂಗಳಾದ್ಮೇಲೆ ವ್ರತ ಉದ್ಯಾಪನೆಗೆ ಶಿ ಹ್ಯಾಡ್ ಟು ಆಫರ್ 1000 ಲೋಟಸಸ್. ಅವ್ರದ್ದು ಅದೊಂದು ವ್ರತ ನಿಯಮ. ಅದಕ್ಕಾಗಿ ಈ ಸರೋವರದಲ್ಲಿ ಲೋಟಸ್ ಇದೆ. ಮತ್ತೆ ನಾನೇ ಹೇಳಿದ್ದೇನೆ, ಯಾರು ಈ ಪಾರ್ವತಿ ಸರೋವರದಲ್ಲಿ ಈ ಕಮಲನ ಕಿತ್ತಿದ್ರೆ ಅವ್ರು ಅಸುರರಾಗ್ಲಿ ಅಂದ್ಬಿಟ್ಟು. ಇವಾಗ ನಾನು ಏನು ಮಾಡಕ್ಕಾಗಲ್ಲ, ದಟ್ ಥಿಂಗ್ ಹ್ಯಾಸ್ ಬೀನ್ ಅಟರ್ಡ್ ಬೈ ಮೀ. ಹಾಗಾಗಿ ನೀವು ಇವಾಗ ಅಸುರರಾಗ್ಬೇಕು, ಮತ್ತೆ ಅಸುರರಾಗಿ ಕೃಷ್ಣನ
ಸಂಪರ್ಕ ಬಂದಾಗ ನೀವು ವಾಪಸ್ಸು ಗೋಲೋಕಕ್ಕೆ ಹೋಗ್ತೀರಾ, ನೀವು ಕೃಷ್ಣನ ಪಾರ್ಷದರಾಗಿ ಯು ವಿಲ್ ಬಿ ಸರ್ವಿಂಗ್ ದ ಲಾರ್ಡ್, ಯಾಕೆಂದ್ರೆ ಅವ್ರು ಹರಿಭಕ್ತರಲ್ವಾ, ಹಾಗಾಗಿ ಹೇಳಿದ್ದಾನಂತೆ. ಸೊ ಇವ್ರ 3 ಜನದಲ್ಲಿ ಸುಹೋತ್ರನೇ ಬಕಾಸುರ, ಲಾಸ್ಟ್ ಟೈಮ್ ನಾವು ಬಕಾಸುರ ಅಂತ ಕೇಳಿದ್ವಿ ಅಲ್ವಾ, ಸುದರ್ಶನನೇ ಪ್ರಳಂಬಾಸುರ, ಇವಾಗ ಪ್ರಳಂಬಾಸುರ, ಮತ್ತೆ ಸುಪಾರ್ಶ್ವನೇ ಕೇಶಿ, ಕೇಶಿ ಡಿಮಂದ್ ಆಮೇಲೆ ಬರುತ್ತೆ, ಅದ ಆಮೇಲೆ ಹೇಳ್ತೀನಿ. ಸೊ ಈ 3 ಜನ ಆತರ ಅಸುರರಾಗಿ ಮತ್ತೆ ಕೃಷ್ಣನ ಸಾನ್ನಿಧ್ಯದಿಂದ ಅವ್ರು 3 ಜನ ವಾಪಸ್ಸು ಗೋಲೋಕಕ್ಕೆ ಹೋದ್ರು ಅಂತನ್ಬಿಟ್ಟು. ಸೊ ಇದು ಪ್ರಳಂಬಾಸುರನ ವಧೆ. ಇದಾದ್ಮೇಲೆ ಕೃಷ್ಣ ಕಾಡುಗಿಚ್ಚನ್ನ ಪಾನ ಮಾಡಿದ್ದು. ಒಮ್ಮೆ ಕೃಷ್ಣ ಬಲರಾಮ ಮತ್ತೆ ಇವರೆಲ್ಲಾರೂನು ಒಂದು ವನಕ್ಕೆ ಹೋಗ್ತಾರೆ, ಪಾಂಡೀರ ವನ. ಅಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೊಟ್ಟೋಗ್ತಾರೆ. ಗೋವುಗಳು ಎಲ್ಲ ಒಂದು ಇದು ಮಳೆ ಅಂತ ಅಂದ್ರೆ ಕಡ್ಡಿಗಳಿರುತ್ತಲ್ಲ, ತುಂಬಾ ಕಡ್ಡಿಗಳು ಇದು ಕಾಡಿನಲ್ಲಿ, ಆ ಒಂದೊಂಥರ ಅದು ವ್ಯೂಹ ತರ ಇರುತ್ತೆ, ಅದು ಒಳಗಡೆ ಹೊಟ್ಟೋದ್ರೆ ಹೊರಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಈ ಗೋವುಗಳು ಎಲ್ಲಾರು ಅಲ್ಲಿ ಹೊಟ್ಟೋಗಿದಾರಂತೆ, ತುಂಬಾ ದೂರ ಮೇಯಿಸ್ಕೊಂಡು ಹೊಟ್ಟೋಗಿದಾರಂತೆ. ಆಮೇಲೆ ಎಲ್ಲಾರು ಹುಡುಕ್ತಾ ಇದಾರಂತೆ, ನಮ್ಮ ಮಂದೆಯಲ್ಲಿ ನಮ್ಮ ಗೋಧನ ಇಲ್ಲಿ, ನಮ್ಮ ಗೋಧನ ಇಲ್ಲಿ ಅಂತ. ಅವ್ರಿಗೆಲ್ಲ ಭಯ ಆಗ್ತಾ ಇದೆ, ಹೇಗ್ ಮನೆಗೆ ಹೋಗೋದು ನಮ್ಮ ಗೋವುಗಳಿಲ್ದೆ ಅಂತ. ಆಗ ಕೃಷ್ಣ ಅಲ್ಲೊಂದು ದೊಡ್ಡ ವೃಕ್ಷ ಇತ್ತಂತೆ, ಅದನ್ನ ಹತ್ತಿ ನೋಡ್ತಾನಂತೆ. ದೂರದಲ್ಲಿ ಗೋವುಗಳು, ಸ್ವಲ್ಪ ಗೋಪಾಲಕರು ಎಲ್ಲಾ ಕಾಣಿಸ್ತಾ ಇದ್ದಾರಂತೆ. ಗೋವುಗಳ ಹೆಸರಿಟ್ಟು ಆ ಹೆಸರಿಡಿದು ಕೃಷ್ಣನ ಧ್ವನಿ ಕೇಳಿಸ್ತಾನೆ. ಗೋವುಗಳೆಲ್ಲಾನು ದೇ ರೆಸ್ಪಾಂಡೆಡ್, ಕೃಷ್ಣ ಕರಿತಾ ಇದ್ದಾನೆ ಅಂತ. ದೇ ಸ್ಟಾರ್ಟೆಡ್ ಕಮಿಂಗ್ ಬ್ಯಾಕ್, ಕೃಷ್ಣಂದ ಧ್ವನಿ ಎಲ್ಲಿಂದ ಕೇಳಿಸ್ತೋ ಅಲ್ಲಿಂದ. ಆದ್ರೆ ಕೆಲವಕ್ಕೆ ಬರಕ್ ಆಗ್ತಾ ಇಲ್ವಂತೆ. ದೇ ಹ್ಯಾವ್ ಆಲ್ ಗಾನ್ ಇನ್ಸೈಡ್ ದ ಮರಳು, ಒಂಥರ ವ್ಯೂಹ, ಏನದು ಮೇಜ್ ಅಂತಾರಲ್ಲ, ಅದ್ರೊಳಗಡೆ ಹೊಟ್ಟೋಗಿದೆಯಂತೆ. ಆಮೇಲೆ ಅಲ್ಲಿ ಕಾಡ್ಗಿಚ್ಚು ಬೇರೆ ಶುರು ಆಗ್ತಾ ಇದೆಯಂತೆ. ಏನ್ ಮಾಡೋದು ಇವಾಗ? ಅವ್ರೆಲ್ಲಾರು ಕೃಷ್ಣನನ್ನ, ಕೃಷ್ಣ ನೀನೇ ಗತಿ, ನಮ್ಗೆ ನೀನೇ ಗತಿ, ನೀನಲ್ದೆ ನಮ್ಗೆ ಬೇರೆ ಯಾರು ಗತಿ ಇಲ್ಲ, ನನ್ಗೆ ನೀವೇ ಕಾಪಾಡ್ಬೇಕು ಅಂತ ಗೋವುಗಳೆಲ್ಲ ಅರ್ಚ್ಕೋತಾ ಇದೆಯಂತೆ. ಕೃಷ್ಣ ಗೋಪಾಲಕರೆಲ್ಲ ಕೃಷ್ಣನನ್ನ ಮೊರೆ ಹೋಗಿದ್ದಾರಂತೆ. ಆವಾಗ ಅವರು ನೀವೆಲ್ಲಾರು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ್ದಾನಂತೆ ಸ್ವಾಮಿ. ಅವರೆಲ್ಲರೂ ಕಣ್ಣು ಮುಚ್ಕೊಂಡಾಗ ಮತ್ತೆ ಮೊದ್ಲು ಅವನು ಅಗ್ನಿನ ಹೆಂಗೆ ಪಾನ ಮಾಡಿದ್ನೋ ಅವಾಗ ಯಮುನಾ ನದಿ ತೀರದಲ್ಲಿ ಮನೆಗೆ ಹೋಗಕ್ಕಿಂತ ಮುಂಚೆ ರಾತ್ರಿಯಲ್ಲಿ, ಹಾಗೆ ಇಲ್ಲಿ ಆ ಅಗ್ನಿನ ಒಂದು ಕೈಯಿಂದ ಬೊಗಸೆಯಿಂದ ತಗೊಂಡು ಪಾನ ಮಾಡ್ಬಿಟ್ಟಿದ್ದಾನಂತೆ. ಕೃಷ್ಣನ ಬಾಯಿ ಅದೇ ಉಗಮ ಕೇಂದ್ರ ಅಗ್ನಿಗೆ, ಹಾಗಾಗಿ ಅದನ್ನ ಅವನು ಸುಮ್ನೆ ಪಾನ ಮಾಡ್ಬಿಟ್ಟಿದ್ದಾನಂತೆ. ಯಜ್ಞದಲ್ಲಿ ಯಜ್ಞಾಹುತಿಗೆ ಕೊಟ್ಟು ಹೇಗ್ನೆ ಯಜ್ಞೇಶ್ವರನ ನಾವು ಪ್ರೀತಿಸ್ತೇವೋ ಹಾಗೆ ಈ ಯಜ್ಞಾಹುತಿ ಅದನ್ನ ಅವನೇನೆ ಆಹುತಿ ತಗೊಂಡು ಅವನು ಹಿ ಈಸ್ ಸೋ ಹ್ಯಾಪಿ. ಯಜ್ಞೇಶ್ವರ, ಹಿ ಈಸ್ ದ ಯೋಗೇಶ್ವರ, ಯಜ್ಞೇಶ್ವರ, ಹಿ ಈಸ್ ಎವ್ರಿಥಿಂಗ್, ಹಿ ಈಸ್ ದ ಸುಪ್ರೀಂ ಲಾರ್ಡ್. ಸೊ ಅವನು ಅದನ್ನ ಗೋಪಾಲಕರನ್ನೆಲ್ಲ ಬಚಾವ್ ಮಾಡಿದಾನಂತೆ. ಕಣ್ ಮುಚ್ಕೊಂಡಿರಿ ಅಂತ ಅನ್ಬಿಟ್ಟು ಅವ್ರು ಕಣ್ ತೆಗ್ದಾಗ ವಾಪಸ್ಸು ಭಾಂಡೀರವನಕ್ಕೆ ಅವ್ರು ಬಂದಂತೆ ಅವ್ರಿಗೆಲ್ಲ ಆಯ್ತಂತೆ, ಅಯ್ಯೋ ನಾವ್ ಮತ್ತೆ ಇಲ್ಲೇ ಇದೀವ ಅಂತ. ಅವಾಗ ಅವ್ರ ಮನಸ್ಸಲ್ಲಿ ಬಂತಂತೆ, ಅಯ್ಯೋ ಕೃಷ್ಣ ಕೆನಾಟ್ ಬಿ ಎ ಸಾಮಾನ್ಯ ಕೌಹರ್ಡ್ ಬಾಯ್, ಇಲ್ಲ ಅವ್ನ್ ಗೋಪಾಲಕ ಆದ ಸಾಧ್ಯನೇ ಇಲ್ಲ. ಹಿ ಈಸ್ ದ ಸುಪ್ರೀಂ ಲಾರ್ಡ್, ಹಿ ಈಸ್ ಅನಂತಾಸನ, ಹಿ ಈಸ್ ಪದ್ಮನಾಭ, ಹಿ ಈಸ್ ನಾರಾಯಣ ಹಿಮ್ಸೆಲ್ಫ್, ಶ್ರೀಹರಿ ಹಿಮ್ಸೆಲ್ಫ್ ಅಂತ ಅನ್ಬಿಟ್ಟು ಅವ್ರಿಗೆಲ್ಲ ತುಂಬಾ ಸಂತೋಷ ಆಯ್ತಂತೆ. ಮನೆಗೆ ಹೋಗಿ ಅಲ್ಲಿ ತಂದೆ ತಾಯಿಗಳ ಹತ್ರ ಈ ಪ್ರಳಂಬಾಸುರನ ವಧೆ ಮತ್ತೆ ಕೃಷ್ಣ ಅಗ್ನಿ ಪಾನ ಮಾಡಿದ್ದು ಅದನ್ನೆಲ್ಲ ಹೇಳಿ ಸಂತೋಷದಿಂದ ಕಾಲ ಕಳಿದ್ರಂತೆ. ಅವ್ರು ಮನೆಗೆ ವಾಪಸ್ ಹೋದಾಗ ಎಲ್ಲಾರು ಗೋಪಿಯರು ಎಲ್ಲಾರು ಕೂಡ ಕಾಯ್ತಾ ಇರ್ತಿದ್ರಂತೆ, ಕೃಷ್ಣ ಬಲರಾಮರು ಬರ್ತಾರೆ ಅಂತ. ಅವ್ ಮೈಯೆಲ್ಲ ಕೊಳೆ ಮಾಡ್ಕೊಂಡ್ ಬಂದಾಗ ಅವರೆಲ್ಲ ಕಾದ್ಕೊಂಡು ಅವ್ರಿಬ್ರಿಗೂ ಕರ್ಕೊಂಡು ಹೋಗಿ ಮಜ್ಜನ ಸ್ನಾನ ಮಾಡಿ, ಮೈ ಒತ್ತಿ ಎಣ್ಣೆ ಒತ್ತಿ ಸ್ನಾನ ಮಾಡಿಸಿ, ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕಿ, ಒಳ್ಳೊಳ್ಳೆ ಒಡವೆ ಹಾಕಿ, ಭಕ್ಷ್ಯ ಭೋಜ್ಯಗಳಂತೆ. ರೋಹಿಣಿ ಮತ್ತೆ ಯಶೋದೆ ಇಬ್ರು ತುಂಬಾ ಒಳ್ಳೊಳ್ಳೆ ನೈವೇದ್ಯಗಳನ್ನ ಸ್ವಾಮಿಗೆ ನಾವು ಅರ್ಪಿಸ್ತೇವಲ್ಲ, ಆತರ ಭಕ್ಷ್ಯ ಭೋಜ್ಯಗಳನ್ನ ತಂದು ಕೃಷ್ಣ ಬಲರಾಮನ್ಗೆ ಕೊಟ್ಟು ಅವ್ರ ತಂದೆ ಜೊತೆ ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ರಂತೆ. ಈ ತರ ದಿನಚರಿ ದಿನಾನು ನಡೀತಾ ಇತ್ತಂತೆ. ಸೊ ಇವಾಗ ಆ ಕಾಲ ಎಲ್ಲ ಆಗಿ ಈಗ ವರ್ಷಕಾಲ ಅಂದ್ರೆ ರೈನಿ ಸೀಸನ್ ಬಂದಿದಂತೆ. ಸೊ ಇಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ದಿಕ್ಕುಗಳಲ್ಲಿ ಎಲ್ಲಾ ಕಡೆ ಮಳೆ ಬರ್ತಾನೇ ಇದೆಯಂತೆ. ಆಕಾಶದಲ್ಲಿ ಸಿಡಿಲು ಅದೇ ಇದು ಬರ್ತಾ ಇದೆಯಂತೆ. ಎಲ್ಲಾ ಕಡೆ ಸಿಡಿಲುಗಳು ಬರ್ತಾ ಇದೆ, ಮತ್ತೆ ಮಿಂಚು ಕೂಡ ಬರ್ತಾ ಇದೆಯಂತೆ. ಎಲ್ಲಾ ಕಡೆ ಮಳೆ ಬರ್ತಾನೇ ಇದೆಯಂತೆ. ಮಿಂಚು ಗುಡುಗುಗಳೊಡನೆ ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆಯಂತೆ. ಅಲ್ಲಿ ಬಿರುಗಾಳಿಯಿಂದ ತೂರಿಸಲ್ಪಟ್ಟ ಮಹಾಮಹಿಮೆಯುಳ್ಳ ವಿಶೇಷವಾದ ಮಿಂಚುಗಳನ್ನು ಹೊರಡಿಸುತ್ತಿದ್ದ ಇಂದ್ರ, ಇದನ್ನೆಲ್ಲ ಮಿಂಚುಗಳನ್ನೆಲ್ಲ ಹೊರಡಿಸೋನು ಅವನೇ ತಾನೆ. ಸೊ ಎಲ್ಲಾ ಕಡೆ ಮಿಂಚು ಎಲ್ಲ ಹೊರಟಾಗ ಕೃಷ್ಣನಿಗೆ ಬಹಳ ಸಂತೋಷ ಅಂತೆ. ಅವನು ಗೋಪಬಾಲಕರನ್ನೆಲ್ಲ ಕರ್ಕೊಂಡು ಒಂದು ಗುಹೆ ಒಳಗಡೆ ಹೋಗಿ ಅಲ್ಲಿ ಅವನು ಆಟ ಪಾಟಿಕೆಗಳಾಡ್ತಾ ಇದ್ದಂತೆ. ಈಗ ಕಾಡಿನಲ್ಲಿ ಆಟ ಆಡೋಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲಾ ಕಡೆ ಮಳೆ ಬರ್ತಾ ಇದೆ. ಸೊ ಯಾವ್ದಾದ್ರು ಒಂದು ಖಾಲಿ ಇರುವಂತಹ ಗುಹೆ ಒಳಗಡೆ ಹೋಗಿ ಅಲ್ಲಿ ಕೂಡ ಅವರು ಆಟ ಆಡ್ತಾ ಇದಾರಂತೆ. ಆಮೇಲೆ ಮನೆಯಿಂದ ಕಟ್ಕೊಂಡ್ ಬಂತಹ ಇದು ಮೊಸರನ್ನದ ಬುತ್ತಿನ ಗುಹೆ ಒಳಗಡೆ ಬಂಡೆಗಳೆಲ್ಲ ಇರುತ್ತಲ್ಲ, ಆ ಬಂಡೆ ಮೇಲೆ ಇಟ್ಕೊಂಡು ಕೃಷ್ಣ ತಿಂತಾ ಇದ್ದಾನಂತೆ. ಯಾಕೆ ಪರೀಕ್ಷಿತ್ ರಾಜಂಗೆ
ಶುಕಮುನಿಗಳು ಹೇಳ್ತಾ ಇದ್ದಾರೆ, ಎಂಟಾ ನಟನೆ ಮಾಡ್ತಾ ಇದ್ದಾನೆ ಸ್ವಾಮಿ, ದ ಸುಪ್ರೀಂ ಲಾರ್ಡ್. ಗೊಲ್ಲರ ವೇಷ ಧರಿಸಿ ನಾಟಕಧಾರಿಯಾಗಿ ಅವನೇ ನಾಟಕ ಸೂತ್ರಧಾರಿ ಅವನೇನೆ, ಎಲ್ಲಾನು ನಾಟಕ ಆಡ್ಸೋನು ಆ ಸ್ವಾಮಿ, ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇರೋನು ಅವನೇನೆ. ಇಲ್ಲಿ ಅವನು ಆಟ ಆಡ್ತಾ ಇದ್ದಾನೆ ನೋಡಿ, ಗೋಪ ಬಾಲಕರ ವೇಷದಿಂದ ಅವನು ಮೊಸರನ್ನ ತಿಂತ ಆ ಗುಹೆನಲ್ಲಿ ಗೋಪ ಬಾಲಕರೊಡನೆ ಆಟ ಆಡ್ತಾ ಇದ್ದಾನೆ. ದ ಸುಪ್ರೀಂ ಲಾರ್ಡ್. ಆ ನಾಟಕ ಅದಕ್ ತಕ್ಕಂಗೆ ಆ ಗೋಪ ಬಾಲಕರೆಲ್ಲರೂ ಕೂಡ ನಟನೆ ಮಾಡ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ದೇವತೆಗಳಂತೆ. ಆ ದೇವತೆಗಳೆಲ್ಲ ಗೋಪ ಬಾಲಕರಾಗಿ ಸ್ವಾಮಿಯಾದ ತಮ್ಮ ಗುರುವಾದ ತಮ್ಮ ಆಚಾರ್ಯನಾದಂತಹ ಕೃಷ್ಣನೊಡನೆ ಈ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ಹಸುಗಳೆಲ್ಲ ಋಷಿಗಳು ಕೂಡ ಇದೆಲ್ಲ ಹಸುಗಳಾಗಿ ಕೃಷ್ಣನ ಸಾನ್ನಿಧ್ಯ ಅಂದ್ರೆ ಅಷ್ಟು ಅವರಿಗೆ ಪವಿತ್ರ, ಅಷ್ಟು ಅವರಿಗೆ ಬೇಕು. ಕೃಷ್ಣನಿಲ್ಲದೆ ಒಂದು ಗಳಿಗೆ ಕೂಡ ಅವ್ರ ಉಸಿರು ಕೂಡ ಆಡ್ತಾ ಇರ್ಲಿಲ್ವಂತೆ. ಅಷ್ಟು ಕೃಷ್ಣನ ಸಾನ್ನಿಧ್ಯ ಅವರೆಲ್ಲ ಪಡಿತಾ ಇದ್ದಾರೆ. ಅವ್ರು ಎಂತಹ ಪುಣ್ಯವಂತರು, ಏನೇನ್ ಸುಕೃತಿ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಪರೀಕ್ಷಿತ್ ರಾಜಂಗೆ ಶುಕಮುನಿಗಳು ಹೇಳ್ತಾ ಇದ್ದಾರಂತೆ. ಹೀಗೆ ಸಮಸ್ತ ಪ್ರಾಣಿಗಳಿಗೂ ಉಲ್ಲಾಸಕರವಾದ ವರ್ಷ ಋತುವಿನ ಕೃಷ್ಣ ನೋಡಿ ಸಂತೋಷ ಪಡ್ತಾ ಇದ್ದಂತೆ. ಎಲ್ಲಾ ಋತುಗಳಿಗೂ ಕಾರಣ ಅವನೇನೆ. ಈ ಎಲ್ಲಾ ಸೀಸನ್ಸು, ಎಲ್ಲಾ ಪ್ರಕೃತಿ, ಎಲ್ಲದಕ್ಕೂ ಕಾರಣ ಕೃಷ್ಣ ಅಲ್ವಾ. ಮಯಾಧ್ಯಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಐ ಆಮ್ ದ ಪ್ರೆಸಿಡೆಂಟ್ ಆಫ್ ದಿಸ್ ನೇಚರ್, ಐ ಆಮ್ ದ ಒನ್ ಹೂ ಡಸ್ ಎವ್ರಿಥಿಂಗ್ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಸೊ ಅವನು ಅದನ್ನ ನೋಡಿ ಅವನೇ ಸಂತೋಷ ಪಟ್ಕೋತಾ ಇದ್ದಾನಂತೆ. ವಾವ್, ಎಷ್ಟ್ ಚೆನ್ನಾಗಿದೆ ಅಂತ. ಆ ವರ್ಷ ಋತು ಆದ್ಮೇಲೆ ಶರದ್ ಋತು, ಆಟಮ್ ಶುರು ಆಯ್ತಂತೆ. ಈಗ ರಾಮಕೃಷ್ಣರಿಬ್ಬರು ಸಂತೋಷದಿಂದ, ಮಳೆ ಎಲ್ಲ ನಿಲ್ತಲ್ಲ, ಸೊ ಈಗ ಎಲ್ಲಾ ಕಡೆ ಅವ್ರು ಓಡಾಡ್ಬೋದಲ್ಲ, ಸೊ ಎಲ್ಲಾ ಕಡೆ ವಿಹರಿಸ್ತಾ ಅವರು ಈ 2 ತಿಂಗಳ ಕಾಲ ಕೂಡ ಕಳೀತಾ ಇದ್ರಂತೆ. ಆಮೇಲೆ ಶರದ್ ಋತು ಪ್ರಾರಂಭ ಆಯ್ತಲ್ಲ, ಅವಾಗ ಕಾಲ ಮೇಘಗಳೆಲ್ಲ ಕಮ್ಮಿ ಆಯ್ತಂತೆ. ಮೇಘಗಳೆಲ್ಲ ಕಮ್ಮಿಯಾಗಿ ಆ ಹೂವುಗಳೆಲ್ಲ ಸ್ವಲ್ಪ ಅರಳಿ ಘಮ ವಾಸನೆ ಸುರಿಸ್ತಾ ಇದೆಯಂತೆ. ಮೇಘ ಪರಂಪರೆಯಿಂದ ನಿರ್ಮಲ ಆಯ್ತಂತೆ ಆಕಾಶ, ಬ್ಯೂಟಿಫುಲ್ ಆಯ್ತಂತೆ ಆಕಾಶ. ಭಗವಂತನಾದ ಕೃಷ್ಣ ಯಾದವರೊಡನೆ ಪ್ರಕಾಶಿಸುವಂತೆ, ಯಾದವರೊಡನೆ ಭಗವಂತನಾದ ಕೃಷ್ಣ ಪ್ರಕಾಶಿಸ್ತಾನಲ್ಲ, ಹಾಗೆ ನಿರ್ಮಲ ಆಕಾಶ ಕೂಡ ನಿರ್ಮಲವಾಗಿ ಪ್ರಕಾಶಿಸ್ತಾ ಇತ್ತಂತೆ. ಸೊ ಶರತ್ಕಾಲದ ರಾತ್ರಿಗಳು ತುಂಬಾ ಚೆನ್ನ ಅಂತೆ. ಕೈತೋಟ ಎಲ್ಲ ಬೀಸಿ ಕರಿತಾ ಇದೆಯಂತೆ. ಎಲ್ಲಾ ಕಡೆ ಗಾಳಿ ತುಂಬಾ ಘಮಘಮಿಸುತ್ತಾ ಇರುವಂತಹ ಗಾಳಿ ಎಲ್ಲಾ ಕಡೆ ಬಂತಾ ಇದೆಯಂತೆ. ಈ ಶರದ್ ಋತುವಿನಲ್ಲಿ ಗೋವುಗಳೆಲ್ಲ ತುಂಬಾ ಸಂತೋಷ ಅಂತೆ. ಅವು ಗರ್ಭಧಾರಣೆ ಮಾಡುವಂತಹ ಸಮಯ ಅಂತೆ. ಗೋವುಗಳು ಮತ್ತೆ ಹೆಣ್ಣು ಪಕ್ಷಿಗಳು, ಯಾವ್ಯಾವ ಪ್ರಾಣಿಗಳು ಪಕ್ಷಿಗಳು ಇದೆಯೋ ಅವೆಲ್ಲಾನು, ದಟ್ ಈಸ್ ದ ಟೈಮ್ ಗರ್ಭಧಾರಣೆಗೆ. ಸೊ ಅವೆಲ್ಲ ಗರ್ಭಧಾರಣೆ ಮಾಡ್ಕೊಂಡು ಸಂತೋಷವಾಗಿ ಸುಂದರವಾಗಿ ಕಾಣಿಸ್ತಾ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದಾರಂತೆ. ಈಗ ಗೋಪಸ್ತ್ರೀಯರಿಗೆ ಈ ಶರದ್ ಋತು ಬಂದಾಗ ಅವ್ರಿಗೆ ವಿರಹ ತಾಪ ಅಂತೆ. ಅವರು ಕೂಡ ದೇ ವಾಂಟೆಡ್ ಟು ಬಿ ವಿತ್ ಕೃಷ್ಣ. ಸೊ ಡೋಂಟ್ ಥಿಂಕ್ ಇಟ್ ಈಸ್ ಸಮ್ ಕಾಮ ವಾಟ್ ವಿ ಹ್ಯಾವ್ ಅಂತ. ನೋ ವೇ. ಅದು ಜೀವಾತ್ಮ ಪರಮಾತ್ಮನ ಜೊತೆ ಇರಬೇಕಾದಂತಹ ಸಂಬಂಧ ಅದು ಗೋಪಿಯರಿಗೆ ಇದ್ದಂತದ್ದು. ವಾಟ್ ಎವರ್ ಇಟ್ ಈಸ್, ಸೊ ಕೃಷ್ಣನೇ ಹೇಳ್ತಾನೆ, ವಾಟ್ ಎವರ್ ಇಟ್ ಈಸ್, ಡಿಸೈರ್, ಕಾಮ, ಎವ್ರಿಥಿಂಗ್ ರಿಲೇಟೆಡ್ ಟು ಹಿಮ್, ಯಾವುದೇ ಕೂಡ ನಮ್ಗೆ ಕರ್ಮ ಬಾಧಿಸೋದಿಲ್ವಂತೆ. ವೆನ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಹಿಮ್, ವೆನ್ ಇಟ್ ಇಸ್ ನಾಟ್ ವಿತ್ ಹಿಮ್, ಅವನಿಗೋಸ್ಕರ ಮಾಡದೇ ಇರುವಂತಹ ಕಾರ್ಯ ನಮಗೆಲ್ಲ ಮುಳುವಾಗತ್ತೆ. ಅಂದ್ರೆ ನಮ್ಗೆ ಏನಾದ್ರೂ ತೊಂದರೆ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎವ್ರಿ ಆಕ್ಟ್ that is dovetailed with Krishna consciousness will have no repercussions. ಏನೇ ಆಗ್ಲಿ ನಮ್ಗೆ ಅದರಿಂದ ಯಾವುದೇ ಒಂದು, ಎವ್ರಿ ಆಕ್ಷನ್ ಹ್ಯಾಸ್ ಅ ರಿಯಾಕ್ಷನ್ ಅಂತ. ವೆನ್ ದ ಆಕ್ಷನ್ ಇಸ್ ಟುವರ್ಡ್ಸ್ ಕೃಷ್ಣ, ದೇರ್ ಇಸ್ ನೋ ರಿಯಾಕ್ಷನ್ ಅಟ್ ಆಲ್. ಇಟ್ ಈಸ್ ಆಲ್ ಬ್ಯೂಟಿಫುಲ್ ಟು ಬಿ ವಿತ್ ಕೃಷ್ಣ. ಸೊ ಕೃಷ್ಣ ಧ್ಯಾನ ಪರರಾಗಿದ್ದಾರಂತೆ ಯಾರು? ಗೋಪಿಕಾಸ್ತ್ರೀಯರಂತೆ. ಅವರಿಗೆ ಈ ಶರದ್ ಋತುವಿನ ನೋಡಿ ತುಂಬಾ ಸಂತೋಷ ಅಂತೆ. ಅವರೆಲ್ಲ ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ದಾರಂತೆ. ಇವರೆಲ್ಲ ಏನ್ ಗೊತ್ತಾ, ಚಿಕ್ಕ ಗೋಪಿಯರು ಇದ್ದಾರೆ, ಮತ್ತೆ ಇವರು ಕೆಲವು ಗೋಪಸ್ತ್ರೀಯರು ಕೂಡ ಮದ್ವೆ ಆಗಿದೆ. ಆದ್ರೂ ಕೂಡ ಅವ್ರಿಗೆ ಕೃಷ್ಣನಲ್ಲಿ ಬಹಳ ಮೋಹ ಅಂತೆ. ಅವ್ರಿಗೆ ಬಹಳ ಇಷ್ಟ. ಹಿಂದೆ ದಂಡಕಾರಣ್ಯದಲ್ಲಿ ಶ್ರೀರಾಮ ದೇವರು ಅಲ್ಲಿ ಬಂದಾಗ ಎಲ್ಲಾ ಋಷಿ ಮುನಿಗಳಿದ್ದಂತೆ, ಕೋಟ್ಯಾಂತರ ಋಷಿ ಮುನಿಗಳು. ಅವರೆಲ್ಲ ವೆನ್ ದೇ ಸಾ ರಾಮ ಹೌ ಹ್ಯಾಂಡ್ಸಮ್ ಹಿ ವಾಸ್, ದೇ ಸೆಡ್ ಮೈ ಗಾಡ್ ವಿ ವಾಂಟ್ ಟು ಹಗ್ ಹಿಮ್. ನಮ್ಗೆ ಆಲಿಂಗನ ಸೌಖ್ಯ ಬೇಕು ಅಂತ ಮನಸ್ಸಿನಲ್ಲಿ ಎಲ್ರಿಗೂ ಆಸೆ ಆಯ್ತಂತೆ. ವಿ ಜಸ್ಟ್ ವಾಂಟ್ ಟು ಹಗ್ ಹಿಮ್, ಹಿ ಈಸ್ ಸೋ ಅಟ್ರಾಕ್ಟಿವ್, ಕೃಷ್ಣ ಇಸ್ ಸೋ ಅಟ್ರಾಕ್ಟಿವ್, ಮ್ಯಾಗ್ನೆಟ್ ತರ ಈಸ್ ಪುಲ್ಲಿಂಗ್ ಹಿಮ್ ಟುವರ್ಡ್ಸ್ ದೆಮ್. ಅವಾಗ ಅವ್ರು ಅನ್ಕೊಂಡ್ರಂತೆ. ಅವಾಗ ರಾಮ ಹೇಳಿದಂತೆ, ಸಾರಿ ಸರ್, ಇವಾಗ ಏಕಪತ್ನಿ ವ್ರತ, ಒಬ್ಳೇ ಪತ್ನಿ. ವೆನ್ ಐ ಬಿಕಮ್ ಕೃಷ್ಣ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ನಾನು ನಟನೆ ಮಾಡಿದಾಗ, ಹೀಸ್ ಕೃಷ್ಣ ಹಿಮ್ಸೆಲ್ಫ್, ದ ಒರಿಜಿನಲ್ ಪರ್ಸನಾಲಿಟಿ ಇಸ್ ಕೃಷ್ಣ ಹಿಮ್ಸೆಲ್ಫ್. ಸೊ ಅಗೇನ್ ವೆನ್ ಇಟ್ ಇಸ್ ಕೃಷ್ಣ ಇನ್ ದ್ವಾಪರ ಯುಗ, ಆವಾಗ ನೀವೆಲ್ಲಾರು ಕೂಡ ಗೋಪಿಯರಾಗಿ ಇನ್ನಂತೆ. ಸೊ ದಟ್ ಈಸ್ ದ ಸಂಬಂಧ. ಸೊ ನಾವ್ ಯಾವಾಗ್ಲೂ ಕೆಟ್ಟ ಸಂಬಂಧನ ವಿತ್ ಕೃಷ್ಣ ಅಂಡ್ ಗೋಪಿಯರು ಸಂಬಂಧ ನಾವು ಮಾಡಬಾರ್ದು. ಗೋಪಿಯರಿಗೆ ಇದ್ದಂತಹ ಪ್ರೀತಿ ಆಗ್ಲಿ, ಪ್ರೇಮ ಆಗ್ಲಿ, ದಟ್ ಭಕ್ತಿ ಯಾರಿಗೂ ಬರೋಲ್ವಂತೆ.
ನಂದವ್ರಜದಲ್ಲಿ ಇರುವಂತಹ ಗೋಪಿಯರಿಗೆ ಇರುವಂತದ್ದು ದ ಪಿನಕಲ್ ಆಫ್ ಭಕ್ತಿ, ದ ಪಿನಕಲ್ ಆಫ್ ಲವ್ ಈಸ್ ಫ್ರಮ್ ಗೋಪಿಯರು. ಒಂದೇ ನಂದವ್ರಜ ಸ್ತ್ರೀಣಾಂ ಪಾದರೇಣುಂ ಅಭೀಕ್ಷ್ಣಶಃ ಯಾಸಾಂ ಹರಿಕಥೋ ಗೀತಂ ಪುನರಾತಿ ಭುವನತ್ರಯಂ. ಅವರಲ್ಲಿ ಇರುವಂತಹ ಪ್ರೀತಿ ವಿಶ್ವಾಸ ಅದು ಯಾರಲ್ಲಿಯೂ ಕೂಡ ಇಲ್ವಂತೆ. ಭುವನತ್ರಯಗಳಲ್ಲಿ ಅವರು ಪಾದರೇಣು, ಅವರು ಲೋಟಸ್, ದ ಡಸ್ಟ್ ಆಫ್ ದ ಲೋಟಸ್ ಫೀಟ್ ಆಫ್ ದ ಗೋಪೀಸ್, ಅದನ್ನ ತಗೊಂಡು ಈ 3 ವರ್ಲ್ಡ್ಗೂ ಕೂಡ ನಾವು ಅದನ್ನ ಎರಚಬೇಕು. ಇದು ಉದ್ಧವನ ಕಳಿಸ್ತಾನೆ ಕೃಷ್ಣ. ಉದ್ಧವನ್ಗೆ ತುಂಬಾ ಜಂಬ ಇರುತ್ತೆ, ನಾನೇ ಕೃಷ್ಣ ಭಕ್ತ, ನನಗ್ ಬಿಟ್ಟು ಯಾರು ಇಲ್ಲ ಅಂತ. ಸೊ ಉದ್ಧವನ್ನ ಕಳಿಸ್ತಾನೆ ಅಲ್ಲಿ ಗೋಪಿಯರ್ಗೆ, ಹೋಗು ಗೋಪಿಯರ್ನ ಮಾತಾಡ್ಸ್ಕೊಂಬ, ನಾ ಕೇಳ್ದೆ ಅಂತ ಹೇಳು ಅಂತ. ಸೊ ವೆನ್ ಹಿ ಸೀಸ್ ಗೋಪಿಯರು ವಿತ್ ದಟ್ ಕೈಂಡ್ ಆಫ್ ಲವ್, ಅವಾಗ ಉದ್ಧವಂಗ್ ಗೊತ್ತಾಗತ್ತೆ ಗೋಪಿಯರಿಗಿಂತ ದ ಪಿನಕಲ್ ಆಫ್ ಲವ್, ದ ಪಿನಕಲ್ ಆಫ್ ಭಕ್ತಿ, ದ ಪಿನಕಲ್ ಆಫ್ ಎವ್ರಿಥಿಂಗ್ ಗೋಪಿಯರು, ಅವರಿಗಿಂತ ಯಾರು ಇಲ್ವಾ. ಗೋಪಿ ಕೃಷ್ಣ ಇಸ್ ದ ಹೈಯೆಸ್ಟ್, ಆ ಗೋಪಿನಾಥ. ಸೊ ಹಾಗಾಗಿ ಇಲ್ಲಿ ಗೋಪಸ್ತ್ರೀಯರೆಲ್ಲ ವಿರಹದಿಂದ ವೇದನೆ ಪಡ್ತಾ ಇದ್ದಾರಂತೆ. ಅಯ್ಯೋ ಅವನ ಕೃಷ್ಣನ ಗುಣ ಅದನ್ನೇ ಹೇಳ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ದಾರಂತೆ. ಕೃಷ್ಣ ಕೊಳಲಿನ ಧ್ವನಿ ಕೇಳಿದಾಗ, ವೇಣುಗಾನ ಕೇಳಿದಾಗ ಅವ್ರಿಗೆ ಅವರಲ್ಲಿರೋ ಕಾಮನ ಉದ್ದೀಪ್ತ ಆಗ್ತಾ ಇದೆಯಂತೆ. ಅಯ್ಯೋ ನಮ್ ಗಂಡಂದ್ರ ಗೊತ್ತಾದ್ರೆ ಏನ್ ಗತಿ, ಅವ್ರು ಸುಮ್ನೆ ಬಿಟ್ಟಾರ ನಮ್ಮನ್ನ, ನಾವು ಕೃಷ್ಣನ್ ಜೊತೆ ಹೀಗೆಲ್ಲ ಅನ್ಕೋತಿದೀವಿ ಅಂತ. ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದೇರ್ ಗಂಡ ಅವ್ರ ಮಕ್ಕಳು ಅವ್ರ ವಾಟ್ ಎವರ್, ಯಾರು ಇಲ್ಲ. ದೇ ವಾಂಟ್ ಟು ಬಿ ವಿತ್ ಕೃಷ್ಣ, ಜೀವಾತ್ಮ ಪರಮಾತ್ಮನ್ ಜೊತೆ ಇರ್ಬೇಕು ಅಂತ. ಸೊ ಅವಾಗ ಅವರು ತುಂಬಾ ಪ್ರೀತಿಯಿಂದ ಅವರು ಹೇಳ್ತಾರೆ. ಐ ಜಸ್ಟ್ ಚಾಂಟ್ 1 ಶ್ಲೋಕ, ಇದನ್ನ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ದಿಸ್ ಈಸ್ ದ ದಶಮ ಸ್ಕಂದ ಆಫ್ ಶ್ರೀಮದ್ ಭಾಗವತಂ, ಆಯ್ತಾ. ಬರ್ಹಾ ಪೀಡಂ ನಟವರ ವಪುಃ ಕರ್ಣಯೋಃ ಕರ್ಣಿಕಾರಂ ಬಿಭ್ರಾದ್ವಸಾಹ ಕನಕ ಕಪೀಶಂ ವೈಜಯಂತೀಂ ಚಮಾಲಂ ರಂಧ್ರಂ ವೇಣೂರ್ ಅದರ ಸುಧಾಪೂರಯಂ ಗೋಪಾ ವೃಂದಂ ವೃಂದಾವರಣ್ಯಂ ಸ್ವಪಾದ ರಮಣಂ ಪ್ರವಿಶ್ಯತ್ ಗೀತ ಕೀರ್ತಿ. ಅಂದ್ರೆ ಕೃಷ್ಣನನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಏನು, ತಲೆಯಲ್ಲಿ ನವಿಲುಗರಿಯಂತೆ, ಕಿವಿಯಲ್ಲಿ ಕರ್ಣಿಕಾರ ಪುಷ್ಪದ ಹೂಗೊಂಚಲಂತೆ, ನಡುವಿನಲ್ಲಿ ಸುವರ್ಣ ಛಾಯೆಯುಳ್ಳ ಪಟ್ಟೆ ಮಡಿ. ಕೃಷ್ಣ ಇಸ್ ಸೋ ಹ್ಯಾಂಡ್ಸಮ್ ವೇರಿಂಗ್ ಆಲ್ ದಿಸ್. he wears, he doesn't wear, he is handsome. ಇದೆಲ್ಲ ಹಾಕೊಂಡ್ರಂತೂ ಇನ್ನೂ ತುಂಬಾ ಹ್ಯಾಂಡ್ಸಮ್. ಸೊ ಮೋಹನಾಕಾರದಿಂದ ಕೃಷ್ಣನು ಕೊಳಲನ್ನ ಊದ್ತಾ ಇದ್ದಾನಂತೆ. ಕೊಳಲನ್ನ ಊದ್ತಾ ಇರುವಾಗ ಆ ಕೃಷ್ಣ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅಯ್ಯೋ ಆ ಕೊಳಲ್ ಎಷ್ಟು ಪುಣ್ಯ ಮಾಡಿತ್ತೆ. ಒಬ್ರು ಗೋಪಿ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಅದರಾಮೃತ, ಕೃಷ್ಣನ ಅದರಾಮೃತ ಯಾವಾಗ್ಲೂ ಪಾನ ಮಾಡ್ತಾ ಇದ್ದೆ. ಆ ಕೃಷ್ಣನ ಅದರಾಮೃತ, ಆ ವೇಣು ಎಷ್ಟು ವಂಶಿ ಅಂತ, ಕೃಷ್ಣನ ಕೊಳಲ್ ಹೆಸರು ವಂಶಿ ಅಂತ. ಸೊ ಎಷ್ಟು ಅದು ಪುಣ್ಯ ಮಾಡಿದೆ. ಸೊ ಆ ಅದರಾಮೃತನ ಅವನು ತುಂಬುತ್ತಾ ವೃಂದಾವರಣ್ಯದಲ್ಲಿ ಎಲ್ಲಾ ಕಡೆ ಅವನು ಸಂಚರಿಸ್ತಾ ಇದ್ದಾನಂತೆ. ಸಂಚರಿಸಿ ಮನಸ್ಸಿನಲ್ಲಿ ಅದನ್ನ ಸ್ಮರಿಸ್ಕೊಂಡ್ರೇನೆ ಅವ್ರಿಗೆ ಅಷ್ಟು ಮೋಹದಿಂದ ಏನೂ ತೋರದಂತಾಯ್ತಂತೆ. ಇಂತಹ ಕೃಷ್ಣನನ್ನ ನಾವ್ ಯಾವಾಗ ನೋಡ್ತೀವಿ, ಅವನ ಆಲಿಂಗನ ಸೌಖ್ಯ ನಮ್ಗೆ ಯಾವಾಗ ಸಿಗತ್ತೆ ಅಂತನ್ಬಿಟ್ಟು ಅವರು ವಿರಹ ತಾಪದಿಂದ ಇದನ್ನ ಹೇಳ್ಕೊತಾ ಇದ್ದಾರಂತೆ ಕೃಷ್ಣನ ಬಗ್ಗೆ. ಇದು ಗೋಪಿಯರು. ಆಮೇಲೆ ಅವರು ಗೋಪಸ್ತ್ರೀಯರು ಏನ್ ಹೇಳ್ಕೊತಾ ಇದ್ದಾರೆ ಗೊತ್ತಾ, ಕೃಷ್ಣನ್ಗೆ ಕೃಷ್ಣನ್ ಹೇಳ್ತಾ ಇದ್ದಾರೆ, ಈ ಭೂಮಿ ಎಲ್ಲಾನು ತುಂಬಾ ಪುಣ್ಯ ಮಾಡಿತ್ತು ನೋಡು. ಕೃಷ್ಣ ಅವನ್ ಪಾದ ಗುರ್ತನ ಅದ್ರ ಮೇಲೆ ಹಾಕ್ತಾ ಇದ್ದಾನಂತೆ, ಭೂಮಿ ಮೇಲೆ ಹಾಕಿ ಎಲ್ಲಾ ಕಡೆ ಸಂಚರಿಸ್ತಾ ಇದ್ದಾನಂತೆ ವೃಂದಾವನದಲ್ಲಿ. ಸೊ ಈ ಭೂಮಿ ಎಷ್ಟು ಪುಣ್ಯ ಮಾಡಿತ್ತು, ಆ ಹುಲ್ಲುಗಳು ಎಷ್ಟು ಪುಣ್ಯ ಮಾಡಿದೆ. ಕೃಷ್ಣನ ಪಾದ ಚಿಹ್ನೆಗಳು, ವಜ್ರ ಅಂಕುಶ ಇದೆಲ್ಲಾನು ಇರುವಂತಹ ಚಿಹ್ನೆಗಳು ಉಳ್ಳ ಕೃಷ್ಣ ಅಲ್ಲೆಲ್ಲ ನಡೆದಾಡ್ತಾ ಇದ್ದಾನಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ವೇಣುಗಾನ ಮಾಡ್ತಾ ಇದ್ದಾನಲ್ಲ ಸ್ವಾಮಿ, ಅದರಾಮೃತ ಅವನ ಒಂದೆರಡು ಅದರಾಮೃತ ಅನ್ನೋರು ನಮಗ್ ಸಿಗತ್ತಾ? ಇಲ್ಲ, ನಮಗ್ ಸಿಗೋದೇ ಇಲ್ಲ. ಅದೆಲ್ಲ ಕೆಳಗಡೆ ಬಿದ್ಬಿಡತ್ತಂತೆ. ಕೆಳಗಡೆ ಬಿದ್ದಾಗ ಆ ವೇಣುಗೀತೆನ ಇದೆಲ್ಲ ಹುಲ್ಲುಗಳು ಎಲ್ಲ ಅವೇ ಪಾನ ಮಾಡ್ಬಿಡತ್ತಂತೆ. ಆ ಬೇಡತಿಯರು, ಅಲ್ಲಿ ಬೇಡಗರ ಹೆಂಡತಿ ಬೇಡತಿಯರೆಲ್ಲ ಅಲ್ಲಿ ಬಂದಿದ್ದಾರಂತೆ. ಅವರೆಲ್ಲ ಕೃಷ್ಣನ ಪಾದ ರಜಸ್ಸು ಇರೋ ಅಂತಹ ಜಾಗದಿಂದ ಆ ಮಣ್ಣನ್ನ ತಗೊಂಡು ಅವರು ವಕ್ಷಸ್ಥಳದಲ್ಲಿ ಇಟ್ಕೋತಾ ಇದ್ದಾರಂತೆ. ಲಕ್ಷ್ಮೀ ದೇವಿ ಯಾರ ಪಾದ ರಜಸ್ಸಿನ ದಿನಾ ಒತ್ತುತ್ತಿದ್ದಾಳೋ ಅವನೇ ಬೇಕು ಅಂದ್ಬಿಟ್ಟು ಎಲ್ಲಾ ದೇವತೆಗಳನ್ನು ತಿರಸ್ಕಾರ ಮಾಡಿ, 9th canto ಆಫ್ ಶ್ರೀಮದ್ ಭಾಗವತಂ ಸಮುದ್ರ ಮಂಥನ, ಎಲ್ಲಾ ದೇವತೆಗಳನ್ನು ಬಿಟ್ಟು ಕೃಷ್ಣನನ್ನ ಮಾತ್ರ ಹಿಡಿದುಕೊಂಡಿದ್ದಾಳೋ ಅಂತಹ ಪಾದರಜಸ್ಸನ್ನ ಈ ಬೇಡತಿಯರಿಗೂ ಸಿಕ್ಬಿಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವರೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿರೋ ಪಶು ಪಕ್ಷಿಗಳು ಎಷ್ಟು ಪುಣ್ಯ ಮಾಡಿದೆ ನೋಡು. ಆ ಜಿಂಕೆ ದೊಡ್ಡ ಕಣ್ಣಿನಿಂದ ಕೃಷ್ಣನನ್ನೇ ನೋಡ್ತಾ ಇದ್ದಂತೆ, ಕೃಷ್ಣನನ್ನ ಪಾನ ಮಾಡ್ಬಿಡ್ತಾ ಇದ್ದಂತೆ. ದ ಡಿಯರ್ ಅದು ಹಿ ಜಸ್ಟ್ ಈಟಿಂಗ್ ಕೃಷ್ಣ. ಅಂದ್ರೆ ಹಿ ಸೋ ಹ್ಯಾಂಡ್ಸಮ್, ಹಿ ಸೋ ಬ್ಯೂಟಿಫುಲ್. ಮತ್ತೆ ಅಲ್ಲಿರೋ ಪ್ರಾಣಿಗಳು, ಮತ್ತೆ ಅಲ್ಲಿರೋ ಕಲಹಾರ ಪಕ್ಷಿಗಳು ಎಲ್ಲಾರು ಕೂಡ ಮಧುರ ಧ್ವನಿಯಿಂದ ಕೂಗ್ತಾ ಇದ್ದಾರಂತೆ. ಯಾಕೆ ಅಂದ್ರೆ ಕೃಷ್ಣನ ವೇಣುಗಾನನ ಭಲೆ ಭಲೆ ಶಬಾಸ್ ಅನ್ನೋದಕ್ಕೋಸ್ಕರ ಅವರು ಕೂಡ ಅಲ್ಲಿ ಗಾನ ಮಾಡ್ತಾ ಇದ್ದಾರಂತೆ. ಅಲ್ಲಿರೋ ಮರಗಳು
ಮತ್ತೆ ಗಿಡಗಳು ಬಳ್ಳಿಗಳು ಎಷ್ಟು ಪುಣ್ಯ ಮಾಡಿದೆ, ಕೃಷ್ಣನನ್ನ ದಿನಾ ನೋಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಗೋಪಶ್ರೀಯರು ಹೇಳ್ತಾ ಇದ್ದಂತೆ. ನಾವಿಲ್ಲಿ ಇಷ್ಟು ದೂರ ಇದ್ದೀವಿ ಕೃಷ್ಣನಿಂದ, ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ. ಈ ವನಗಳು, ಈ ಪಾಂಡೀರ ವನನೇ ಇರ್ಬೋದು, ಇನ್ನೊಂದು ವನನೇ ಇರ್ಬೋದು, ದಿನಾ ಕೃಷ್ಣ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ, ಎಷ್ಟು ಪುಣ್ಯ ಮಾಡಿದ್ದಾರೆ. ಈ ಗೋಪ ಬಾಲಕರು ಅವ್ರೇನ್ ಸಾಮಾನ್ಯದವರ, ಅವನ ಜೊತೆ ಸರ್ವಸ್ವ ಯಾವಾಗ್ಲೂ ಇರ್ತಾರೆ, ಅವ್ರು ಎಷ್ಟು ಕಮ್ಮಿ ಪುಣ್ಯನ ಮಾಡಿದ್ದಾರೆ ಅಂತಂದ್ಬಿಟ್ಟು ದೇ ಆರ್ ಆಲ್ ವೆರಿ ವೆರಿ ಹ್ಯಾಪಿ, ದೇ ಆರ್ ಆಲ್ ಜೆಲಸ್ ಆಫ್ ದೀಸ್ ಥಿಂಗ್ಸ್. ಅವ್ರು ಹೇಳ್ತಾ ಇದ್ದಾರೆ, ಅಚೇತನವೆಲ್ಲ ಚೇತನ ಆಯ್ತಂತೆ, ಚೇತನವೆಲ್ಲ ಅಚೇತನ ಆಯ್ತಂತೆ. ಅಚೇತನ ಅಚೇತನ, ಅಚೇತನ ಅಂದ್ರೆ ದ ಥಿಂಗ್ಸ್ ದಟ್ ಆರ್ ಸ್ಟ್ಯಾಂಡಿಂಗ್, ಅಂದ್ರೆ ಈಗ ಗಿಡ ಮರ ಬಳ್ಳಿ ಅದೆಲ್ಲ ದೇ ಡೋಂಟ್ ಮೂವ್ ಅಲ್ವಾ, ದೇ ಆರ್ ಸ್ಟೇಷನ್ಡ್ ಇನ್ ಒನ್ ಪ್ಲೇಸ್. ಅವೆಲ್ಲ ಇವಾಗ ಕೃಷ್ಣನ ವೇಣುಗಾನ ಕೇಳಿ ಅವೆಲ್ಲ ಹಿಂಗೆ ನಲಿದಾಡ್ತಾ ಇದ್ಯಂತೆ. ಅದಕ್ಕೆ ಚೇತನ ಆಗಿರೋದು ಅಚೇತನ ಆಗಿರೋದು ಚೇತನ ಆಗ್ತಾ ಇದೆಯಂತೆ. ಇಲ್ಲಿ ಮನುಷ್ಯರೆಲ್ಲ, ಈ ಗೋಪಸ್ತ್ರೀಯರೇ ಆಗ್ಲಿ, ಗೋಪ ಬಾಲಕರೇ ಆಗ್ಲಿ, ಬೇರೆಯವರೇ ಆಗ್ಲಿ, ಆ ಪ್ರಾಣಿಗಳೇ ಆಗ್ಲಿ, ಅವರೆಲ್ಲ ಚೇತನರು. ಅಂದ್ರೆ ದೇ ಕ್ಯಾನ್ ಮೂವ್, ಎಲ್ಲಾ ಕಡೆ ಅವ್ರು ಓಡಾಡ್ಬೋದು. ಅವರೆಲ್ಲ ಸ್ತಬ್ಧರಾಗಿ ನಿಂತು ಬಿಟ್ಟಿದ್ದಾರಂತೆ. ಅಯ್ಯೋ ಕೃಷ್ಣನ ವೇಣುಗಾನ ಕೇಳ್ತಾ ಇದೆಯಲ್ಲ, ಎಲ್ಲಿ ಒಂದೇ ಒಂದ್ ಪಾಯಿಂಟ್ ಮಿಸ್ ಆಗ್ಬಿಡತ್ತೋ ಅಂತಂದ್ರು ಕಿವಿನೆಲ್ಲ ನಿಗರ್ಸ್ಕೊಂಡು, ಹಸುಗಳೇ ಆಗ್ಲಿ ಮರಿಗಳು, ಆ ಕರುಗಳು ಇರ್ತಿಯಲ್ಲ ಅವು ಹಾಲು ಕುಡಿತಾ ಇದೆಯಂತೆ ಅವ್ ತಾಯಿ ಹತ್ರ. ಕೃಷ್ಣನ ವೇಣುಗಾನ ಕೇಳ್ಬಿಟ್ಟು ಆ ಹಾಲು ಬಾಯಿಂದ ಬಿದ್ದೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇಲ್ವಂತೆ. ಅಷ್ಟು ವಿನಮ್ರತೆಯಿಂದ, ಅಷ್ಟು ಕಾನ್ಸಂಟ್ರೇಷನ್ ಇಂದ ಕೃಷ್ಣನ ವೇಣುಗಾನನ ಕೇಳ್ತಾ ಇದೆಯಂತೆ. ಸೊ ಇಂತಹ ವೇಣುಗಾನನ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ ಅಂತ ದೂರದಿಂದ ಕೇಳಿಸ್ತಂತೆ ಗೋಪಸ್ತ್ರೀಯರಿಗೆ. ಅವಾಗ ಅವ್ರು ಅನ್ಕೊಂಡಿರ್ತಾರೆ, ನಾವ್ ಯಾವಾಗ ಕೃಷ್ಣನ್ ಜೊತೆ ಇರ್ತೀವಿ ಅಂತ ಅನ್ಬಿಟ್ಟು ಅವರೆಲ್ಲ ದೇ ಆರ್ ವಿಶಿಂಗ್ ಟು ಬಿ ವಿತ್ ಕೃಷ್ಣ. ಇದು ಗೋಪಸ್ತ್ರೀಯರು ಶ್ರೀಕೃಷ್ಣನ ವೇಣುಗಾನದ ಸೊಗಸನ್ನು ಕೇಳಿ ಆಡಿದಂತಹ ಇದು. ಪ್ರತಿಯೊಂದು ಚರಾಚರ ವಸ್ತುಗಳು ಕೂಡ ಕೃಷ್ಣನ ವೇಣುಗಾನ ಕೇಳಿ ಜಸ್ಟ್ ಮೈ ಮರ್ತು ಬಿಟ್ಟಿದ್ದಾರಂತೆ. ಅಷ್ಟು ಸುಂದರವಾಗಿತ್ತು ಅವನ ವೇಣುಗಾನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆದ್ಮೇಲೆ ಹೇಮಂತ ಋತು ಬಂತಂತೆ, ಅದೇ ಚಳಿಗಾಲ, ಪ್ರೀ ವಿಂಟರ್. ಆವಾಗ ಮಾರ್ಗಶಿರ ಮಾಸ ನಮ್ಗೆ ಬರತ್ತಲ್ಲ, ಧನುರ್ಮಾಸಕ್ಕಿಂತ ಮುಂಚೆ. ಆವಾಗ ಈ ಚಿಕ್ಕ ಚಿಕ್ಕ ಗೋಪಿಯರಿದ್ರಲ್ಲ ಅವರೆಲ್ಲಾರು ಕೂಡ ಒಂದು ಕಾತ್ಯಾಯಿನಿ ವ್ರತನ ಮಾಡ್ತಾ ಇದ್ರಂತೆ. ಅಲ್ಲಿ ಏನು ಅಂದ್ರೆ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ, ಅಲ್ಲಿ ಮಳಲು ದಿನ ಇರುತ್ತಲ್ಲ, ಮಳಲಿಂದ ಕಾತ್ಯಾಯಿನಿ ದೇವಿ, ಗೌರಿ ದೇವಿನ ಒಂದು ವಿಗ್ರಹ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿ ಅವರೆಲ್ಲಾರು ಕೂಡ ದೇವಿನ ಪ್ರಾರ್ಥಿಸ್ಕೊತಾ ಇದ್ರಂತೆ. ಏನು ಅಂದ್ರೆ ನಮಗೆ ನಂದಗೋಪ ಸುತ, ನಂದಗೋಪನ ಮಗನಾದಂತಹ ಕೃಷ್ಣ ನಮಗೆ ಪತಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರಂತೆ. ಕಾತ್ಯಾಯಿನಿಗೆ ಒಂದು ಸ್ತೋತ್ರ ಏನ್ ಹೇಳ್ತಾರೆ ಅಂದ್ರೆ, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ಮಹಾದೇವಿ ಆದೀಶ್ವರಿ ನಂದ ಗೋಪಸುತಂ ದೇವಿ ಪತಿ ಮೇ ಕುರುತುಮೆ. ಈ ಆದೀಶ್ವರಿ ಕಾತ್ಯಾಯಿನಿ, ಈ ನಂದಗೋಪಸುತ ಕೃಷ್ಣ ಇದಾನಲ್ಲ, ಅವನೇ ನಮ್ಗೆ ಪತಿ ಆಗ್ಲಿ ಅಂತನ್ಬಿಟ್ಟು ಅವಳನ್ನ ಪೂಜೆ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯಲ್ಲೆಲ್ಲ ಮದ್ವೆನಲ್ಲೆಲ್ಲ ಮುಂಚೆ ಗೌರಿ ಪೂಜೆ ಮಾಡ್ತೀವಿ ಅಲ್ವಾ ನಾವು, ಹಾಗೆ ಇಲ್ಲಿ ಇವರೆಲ್ಲಾರು ಕೂಡ ಕಾತ್ಯಾಯಿನಿ ದೇವಿನ, ಭದ್ರಕಾಳಿನ ನಮಿಸ್ತಾ ಇದ್ದಾರಂತೆ. ಯಾಕೆ ಅಂದ್ರೆ ಕೃಷ್ಣ ನಮ್ ಪತಿ ಆಗ್ಬೇಕು ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜಂಗ್ ಹೇಳ್ತಾ ಇದ್ದಾರೆ. ಈ ಕಾತ್ಯಾಯಿನಿ ವ್ರತ ಮಾಡ್ತಾ ಇದ್ರಂತೆ, 1 ತಿಂಗಳ ವ್ರತ ಅಂತೆ, ಉಪವಾಸ ಇದ್ಕೊಂಡು ಮಾಡ್ತಾ ಇದ್ದಂತೆ. ಸೊ ಒಮ್ಮೆ ಇವರೆಲ್ಲಾರು ಒಟ್ಟಿಗೆ ಆ ಯಮುನಾ ನದಿಗೆ ಬಂದಿದ್ದಾರಂತೆ. ಯಮುನಾ ನದಿಗೆ ಬಂದಾಗ ಅಲ್ಲಿ ಎಲ್ಲಾರು ಬಟ್ಟೆ ಬಳೆನೆಲ್ಲ ಎತ್ತಿಟ್ಬಿಟ್ಟು ನಿರ್ವಾಣವಾಗಿ ಆ ನದಿನಲ್ಲಿ ಇಳಿದಿದ್ದಾರಂತೆ. ದೇ ಆರ್ ಸೋ ಹ್ಯಾಪಿ, ಬ್ಲಿಸ್ಫುಲ್. ಅವ್ರು ಅಲ್ಲಿ ಬರುವಾಗ ಕೃಷ್ಣನ್ ಹಾಡು ಹೇಳ್ತಾ ಇದ್ದಂತೆ, ನೀರ್ನಲ್ಲಿ ಇಳಿದಾಗ ಕೃಷ್ಣನ್ ಹಾಡತ್ತೆ, ಒಬ್ಬರ ಜೊತೆ ಒಬ್ರು ಮಾತಾಡೋದು ಕೃಷ್ಣನ್ ಮಾತಂತೆ. ನಥಿಂಗ್ ಬಟ್ ಕೃಷ್ಣ 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 ಎವ್ರಿವೇರ್, ಆಫ್ ಕೃಷ್ಣ ಫಾರ್ ಕೃಷ್ಣ ಬೈ ಕೃಷ್ಣ, ಶ್ರೀಮದ್ ಭಾಗವತಂ. ಅದೇ ತರ ಗೋಪಿಯರು ಕೂಡ ಬರೀ ಕೃಷ್ಣನ ವಿಚಾರ ಮಾತಾಡ್ಕೊಂಡು ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ. ಕೃಷ್ಣನಿಗೆ ಗೊತ್ತಾಯ್ತಂತೆ, ಓಹೋ ಇವರೆಲ್ಲ ನೀರಲ್ಲಿ ಇಳಿದಿದ್ದಾರೆ ಅಂತ. ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು, ಗೋಪಾಲಕರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದಿದ್ದಾನಂತೆ. ಆ ಬಟ್ಟೆ ಎಲ್ಲ ಅಲ್ಲಿ ಇಟ್ಟಿದಾರಲ್ಲ, ಆ ಬಟ್ಟೆನೆಲ್ಲ ತೆಗೆದು ಒಂದು ದೊಡ್ಡ ವೃಕ್ಷದ ಮೇಲೆ ಇಟ್ಬಿಟ್ಟು ಅವನು ಕೂತಿದ್ದಾನಂತೆ. ಅವ್ರ ಫ್ರೆಂಡ್ಸ್ ಎಲ್ಲ ಚಪ್ಪಾಳೆ ತಟ್ಟಿ ಗೋಪಾಲಕರು ನಗ್ತಾ ಇದ್ದಾರಂತೆ. ಕೃಷ್ಣನು ಬೇಗ ಬೇಗ ಕೇಕೆ ಹಾಕಿ ನಗ್ತಾ ಇದ್ದಾನಂತೆ. ಅವಾಗ ಗೋಪಿ ಈ ಪಾಪ ಈ ಹುಡುಗಿಯರು ನೋಡ್ತಾರಂತೆ, ಅವರೆಲ್ಲ ಅಲ್ಲಿದ್ದಾರಂತೆ. ಅವ್ರಿಗೆಲ್ಲ ತುಂಬಾ ನಾಚಿಕೆ ಆಯ್ತಂತೆ. ಅವ್ರ ಮಾನ ಮುಚ್ಕೋಬೇಕು ಅಂತ ಫುಲ್ ನೀರ್ನಲ್ಲಿ ಮುಕ್ಕಾಲ್ ಭಾಗ ಇಳ್ಕೊಂಡಿದ್ದಾರಂತೆ. ಆಮೇಲೆ ಚಳಿ ಅಂದ್ರೆ ಚಳಿ ಅಂತೆ, ಗಡಗಡ ನಡುತ್ತಾ ಇದ್ದಂತೆ. ಕೃಷ್ಣ ನಿಮ್ ಬಟ್ಟೆ ಎಲ್ಲ ಬಿಚ್ಚಿ ಇವಾಗ ನೀರ್ನಲ್ಲಿ ಇಳ್ದಿದ್ರಲ್ಲ, ನೀವೇ ಬಂದ್ ತಗೊಂಡ್ರೆ ನಾನ್ ಬಟ್ಟೆ ಕೊಡ್ತೀನಿ ಅಂತ. ಅವಾಗ ಅವ್ರು, ಕೃಷ್ಣ ನೀನ್ ಈ ತರ ಎಲ್ಲ ಮಾಡ್ಬಾರ್ದಪ್ಪ, ಒಬ್ಬೊಬ್ರು ಒಂದೊಂದ್ ಹೇಳ್ದಂತೆ. ಕೃಷ್ಣ ನಿನ್ನ ಕಂಡ್ರೆ ನಮ್ಗೆಲ್ಲ ಎಷ್ಟು ಪ್ರೀತಿ ಅಲ್ವಾ, ನೀ ಹೀಗೆಲ್ಲ ಮಾಡ್ಬೋದಾ? ಇನ್ನೊಬ್ಳು ಹೇಳ್ದಂತೆ, ನಂದಗೋಪನ್ ಮಗ ಅನ್ಬಿಟ್ಟು ನೀ ಇಷ್ಟ ಜಂಬದಿಂದ ಇದೆಲ್ಲ ಮಾಡ್ತೀಯಾ, ತಾಳು ನಾನ್ ನಿಮ್ ತಂದೆಗೆ ಹೋಗಿ ಚಾಡಿ ಹೇಳ್ತೀನಿ, ಅವಾಗ ನಿನ್ಗೆ ಅವ್ನು ತಕ್ಕ ಶಿಕ್ಷೆ ಕೊಡ್ತಾನೆ ಅಂತ. ಇನ್ನೊಬ್ಳು ಹೇಳ್ದಂತೆ, ನಾವು ನಿನ್ನ ಕಂಡ್ರೆ ಪ್ರಾಣನೇ ಬಿಟ್ಬಿಡ್ತೀವಿ ಕೃಷ್ಣ, ನೀನ್ ಹಿಂಗೆಲ್ಲ ಮಾಡ್ಬೋದಾ ಅಂತೆಲ್ಲ ಕೇಳಿದಂತೆ. ಅವಾಗ ಕೃಷ್ಣ ಹೇಳ್ದಂತೆ, ನನಗೆ ಈ ತರದಲ್ಲಿ ಅಲ್ಲೇ ಮಾತುಗಳೇ ಆಗ್ಲಿ, ನನಗೆ ಬಯಸ್ತೀನಿ ಅನ್ನೋ ಮಾತುಗಳೆಲ್ಲ ನನ್ನ ಹತ್ರ ನಡೆಯೋದು. ನೀವೆಲ್ಲ ಈ ವ್ರತ ಮಾಡಿದ್ದೀರಾ ಯಾಕೆ ಅಂತ ಕೂಡ ನನಗೆ ಗೊತ್ತು, ನನ್ನನ್ನ ಪತಿಯನ್ನಾಗಿ ಪಡಲಿಕ್ಕೆ. ಆದರೆ ಈ ವ್ರತ ಮಾಡಿ ನೀವು
ನೀರಿನಲ್ಲಿ ನಿರ್ವಾಣವಾಗಿ ಬಟ್ಟೆ ಇಲ್ಲದೆ ಇಳ್ದಿದ್ದೀರಾ, ಅದು ಮಹಾ ತಪ್ಪು. ಹಾಗಾಗಿ ನೀವಿವಾಗ ಕೈ ತಲೆ ಮೇಲೆ ಜೋಡಿಸಿ ಆಚೆ ಬಂದು ಬಟ್ಟೆನ ತಗೊಳ್ಬೇಕು ಅಂತ. ಅವಾಗ ಆ ಹುಡುಗಿಯರ್ಗೆ ಏನು ಗತಿ ಇಲ್ಲ, ಏನ್ ಮಾಡಿದ್ರು, ಹೇಗೋ ಕೈ ಮುಚ್ಕೊಂಡು ಒಂದೊಂದು ಕೈ ಎತ್ತಿದಂತೆ. ಒಂದು ಕೈ ಎತ್ತಿದ್ರೆ ಆ ಕೈಗೆ ಏನ್ ಶಿಕ್ಷೆ ಗೊತ್ತಾ, ಆ ಕೈನ ಕತ್ತರಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎರಡೂ ಕೈನ ನಿಮ್ ತಲೆ ಮೇಲೆ ಇಟ್ಕೊಳ್ಳಿ. ಇವಾಗ ನಾವು ಮಾಡ್ತೀವಲ್ವಾ ಹರಿಬೋಲ್ ಅಂತ, ಆ ತರ ನೀವು ಮಾಡ್ಬೇಕು ಅಂತ. ಸೊ ಎರಡೂ ಕೈಯನ್ನ ತಲೆ ಮೇಲೆ ಇಟ್ಕೊಂಡು ಆ ಪುಟ್ಟ ಹುಡುಗಿಯರು ಆಚೆ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅವ್ರ ಬಟ್ಟೆನ ತಗೊಂಡಿದ್ದಾರಂತೆ. ಇದನ್ನ ಏನು ಇದ್ರಲ್ಲಿ ತತ್ವ ಅಂತಂದ್ರೆ, ಕೃಷ್ಣ ನೋಸ್ ಎವ್ರಿಥಿಂಗ್. ಅವ್ನು ಸರ್ವಜ್ಞ. ನಮ್ಮ ಆತ್ಮನಾಗಿ ಅವನು ದ ಸುಪ್ರೀಂ ಸೋಲ್ ಈಸ್ ಲಾರ್ಡ್ ಕೃಷ್ಣ. ಸೊ ಅವನು ಇವ್ರನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ಸ್ವಾಮಿ, ಹೇಗೆ ಆತ್ಮ ಸಮರ್ಪಣೆ ನೀಂಗ್ ಮಾಡ್ಕೊಳ್ತೀಯಾ? ನಾಚಿಕೆ ಪಾಚಿಕೆ ಕೃಷ್ಣನ ಮುಂದೆ ಎಂತದ್ದು? ಹೊರಗೆ ಒಳಗೆ ಎಲ್ಲಾ ಕಡೆ ಸರ್ವಜ್ಞ, ಇಸ್ ಆಮ್ನಿಪೊಟೆಂಟ್, ಆಮ್ನಿಶೆಂಟ್, ಎಲ್ಲಾ ಕಡೆ ಇರುವವನೇ ಆ ಭಗವಂತ. ಅವನು ದೊಡ್ಡ ದೊಡ್ಡ ಕಣ್ಣುಗಳಿಂದ ಜಗನ್ನಾಥನಾಗಿ ಎಲ್ಲಾ ಕಡೆ ನೋಡ್ತಾ ಇದ್ದಾನೆ. ಸೊ ಇವ್ರಿಗೆ ಅದೆಲ್ಲ ಏನು ಇಲ್ಲ. ಸೊ ಇವ್ರಿಗೆ ಆತ್ಮ ನಿವೇದನೆ, ಆತ್ಮ ಸಮರ್ಪಣೆ ಮಾಡ್ಕೋತಾರ ಇವರಲ್ಲಿ ಎಷ್ಟು ಭಕ್ತಿ ಇದೆ ಅಂತ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಆತರ ಮಾಡಿದ್ದಾನಂತೆ. ಓಹೋ, ಪರವಾಗಿಲ್ಲ, ನನ್ನಲ್ಲಿ ಭಕ್ತಿ ಇದೆ ಅಂತ ಗೊತ್ತಾಯ್ತಂತೆ. ಆವಾಗ ಅವರೆಲ್ಲ ಕೋಪ ಬಂದಿದ್ರು ಕೂಡ ಅವ್ರಿಗೆ ಕೃಷ್ಣನನ್ನ ನೋಡಿದ ತಕ್ಷಣ ಅವ್ನ ಕೋಪ ಎಲ್ಲ ಹೊಟ್ಟೋಯ್ತಂತೆ. ಅವರ ಬಟ್ಟೆಗಳನ್ನೆಲ್ಲ ತಗೊಂಡು ಕೃಷ್ಣಂದೇ ವಿಚಾರ ಮಾತಾಡ್ತಾ ವಾಪಸ್ಸು ಅವರೆಲ್ಲ ಹೊಟ್ಟೋದ್ರಂತೆ. ಇದು ಗೋಪಿ ವಸ್ತ್ರಾಪಹಾರ. ಸೊ ಇದೆಲ್ಲ ಆದ್ಮೇಲೆ ಇನ್ನೊಮ್ಮೆ ಗ್ರೀಷ್ಮ ಋತು ಬಂತಂತೆ. ಆ ಗ್ರೀಷ್ಮ ಋತು ಬಂದಾಗ ಗೋಪಾಲಕರ ಜೊತೆ ಕೃಷ್ಣ ಎಲ್ಲಾನು ಒಂದು ಕಡೆ ಹೋಗಿದ್ದಾರಂತೆ. ಬಲರಾಮನ್ ಜೊತೆ ಎಲ್ಲ ಹೋಗಿದ್ದಾರೆ, ದೂರ ದೂರ ಹೋಗಿದ್ದಾರಂತೆ. ಆಟ ಆಡ್ತಿದಾರಂತೆ, ಏನೇನೋ ಆಟ ಆಡ್ತಾರಂತೆ. ಚಂಡಾಟ ಆಡ್ತಾರಂತೆ, ಮತ್ತೆ ಜೂಟಾಟ ಆಡ್ತಾರಂತೆ, ತರಾವರಿ ಆಟ ಆಡ್ತಾರಂತೆ, ಒಬ್ರಿಗೊಬ್ರು ಕುಸ್ತಿ ಮಾಡ್ತಾರಂತೆ. ಏನೆಲ್ಲಾ ಆಟಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಗೆದ್ದಾಗ ಶಬಾಸ್ ಶಬಾಸ್ ಅಂತಾರಂತೆ. ಬೇರೆಯವ್ರು ಗೆದ್ದಾಗ ಕೃಷ್ಣ ಅವ್ರಿಗೆ ಬೆನ್ತಟ್ಟಿ ಶಬಾಸ್ ಅಂತ ಅವ್ರಿಗೆ ಉತ್ತೇಜನ ಕೊಡ್ತಾನಂತೆ. ಇಸ್ ನಾಟ್ ದಟ್ ನಾನು ಒಬ್ನೇ ಗೆದ್ಬಿಟ್ಟೆ ಅಂತ ಇಲ್ಲ, ಈಸ್ ಲೆಟಿಂಗ್ ದೆಮ್ ಆಲ್ಸೋ ವಿನ್. ಅವ್ರಿಗೂ ಕೂಡ ಸಂತೋಷ ಪಡಿಸ್ತಾ ಇದ್ದಾನಂತೆ. ಹೀಗೆಲ್ಲ ಆಟ ಆಡ್ಕೊಂಡು ಬಹಳ ದೂರ ಬಂದ್ಬಿಡ್ತಾರೆ ಯಮುನಾ ತೀರದ ಹತ್ರ. ಬಂದಾಗ ಅವ್ರಿಗೆ ಮಧ್ಯಾಹ್ನದ ಟೈಮ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ತುಂಬಾ ಹಶ್ವಾಗ್ಬಿಡುತ್ತೆ. ಬೆಳಗ್ಗೆಯಿಂದ ಅವ್ರು ಏನು ತಿಂದಿರಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಈ ವನದ ಆಚೆ ಕಡೆ ದರದಲ್ಲಿ ಒಂದು ಯಜ್ಞ ನಡೀತಾ ಇದೆ, ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಹೋಗಿ ನನ್ಗೋಸ್ಕರ, ನಾನು ಮತ್ತೆ ನನ್ನ ಅಣ್ಣ ಬಂದಿದೀವಿ ಅಂದ್ಬಿಟ್ಟು ಊಟ ಇಸ್ಕೊಂಬನ್ನಿ ಅಂತ ಹೇಳ್ತಾರ. ಗೋಪ ಬಾಲಕರೆಲ್ಲ ಒಂದಷ್ಟು ಜನ ಅಲ್ಲಿ ಹೋಗ್ತಾರೆ. ಅಲ್ಲಿ ಬ್ರಾಹ್ಮಣರೆಲ್ಲ ಅಂಗೀರಸ ಅನ್ನೋ ದೇವತೆಗಳಿಗೋಸ್ಕರ ಇದನ್ನ ಯಜ್ಞ ಮಾಡ್ತಾ ಇದ್ರಂತೆ. ಅಲ್ಲಿ ಬ್ರಾಹ್ಮಣರೆಲ್ಲ ಏನು ಯಜ್ಞೋಪವೀತ ಧಾರಣೆ ಮಾಡಿದಾರಂತೆ. ಬಹಳ ಬಹಳ ವೇದ ಪಾರಂಗತರು, ಉಪನಿಷತ್ ಓದಿರೋರು, ಏನು ದೇರ್ ಆಲ್ ವೆರಿ ವೆಲ್ ಎಜುಕೇಟೆಡ್ ಅಂಡ್ ಎಲ್ಲಾ ವಿದ್ಯೆನೂ ಗೊತ್ತು, ಎವ್ರಿಥಿಂಗ್ ದೇ ನೋ ಎಕ್ಸೆಪ್ಟ್ ಕೃಷ್ಣ. ಸೊ ಅಲ್ಲಿ ಅವರು ಅಂಗೀರಸ ಅನ್ನೋ ಯಜ್ಞಾನ ಮಾಡ್ತಾ ಇದ್ದಾರಂತೆ. ಈ ಗೋಪ ಬಾಲಕರು ಬಂದು, ನಿಮಗೆ ಮಂಗಳವಾಗಲಿ, ನಾವೆಲ್ಲ ಗೊಲ್ಲರು, ಗೋಪಾಲಕರು, ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವ್ರಿಗೆ ಹಶ್ವ ಆಗ್ತಾ ಇದೆ, ಅವ್ರಿಗೊಂದ್ ಸ್ವಲ್ಪ ಅನ್ನ ಕೊಡ್ತೀರಾ ಅಂತ ಕೇಳಿದಂತೆ. ನಮ್ಮನ್ ಯಾರನ್ನಾರು ಹಂಗ್ ಕೇಳಿದ್ರೆ ಏನ್ ಮಾಡ್ತೀವಿ ನಾವು? 1 ಕೋಟಿ ಮಾಡಿ ಕೃಷ್ಣನ ತಕ್ಷಣ ಕೊಡ್ತೀವಿ. ಆದ್ರೆ ಆ ಬ್ರಾಹ್ಮಣರು ಏನ್ ಮಾಡಿದ್ರು, ನೋ ವೇ, ದೇವ್ ವರಿಡ್ ಅಬೌಟ್ ದೇರ್ ಅಂಗೀರಸ. ಸ್ವರ್ಗಕ್ಕೆ ಹೋಗುವಂತಹ ಅದು ಆ ವ್ರತ ಮಾಡೋದ್ರಿಂದ, ಆ ಯಜ್ಞ ಮಾಡೋದ್ರಿಂದ ಸ್ವರ್ಗಕ್ಕೆ ಅವ್ರಿಗೆ ಪ್ರವೇಶ ಇತ್ತಂತೆ. ದೇ ವಾಂಟೆಡ್ ಟು ಗೋ ದೇರ್. ಕಾಮ್ಯ ಕರ್ಮನ ಅವ್ರು ಆಚರಿಸ್ತಾ ಇದ್ರಂತೆ. ಅವರು ಸಾತ್ವಿಕ ಕರ್ಮನ ಮಾಡ್ತಾ ಇರ್ಲಿಲ್ಲ. ಏನೂ ಅಪೇಕ್ಷೆ ಇಲ್ಲದೆ ಸತ್ವಗುಣದಲ್ಲಿ, ಶುದ್ಧ ಸತ್ವಗುಣದಲ್ಲಿ ಇರುವಂತಹ ವ್ರತಾನ, ಎವ್ರಿಥಿಂಗ್ ರಿಲೇಟೆಡ್ ಟು ಕೃಷ್ಣ ಇಸ್ ಶುದ್ಧ ಸತ್ವಮಯ, ಅದನ್ನ ಅವರು ಮಾಡ್ತಾ ಇರ್ಲಿಲ್ವಂತೆ. ಅವ್ರಿಗೇನು ಅಂದ್ರೆ ಜಂಬ, ನಾವು ಬ್ರಾಹ್ಮಣರು, ನಮ್ಗೆಲ್ಲಾ ಗೊತ್ತು, ನಮ್ಗೆಲ್ಲಾ ವಿದ್ಯೆ ಗೊತ್ತು, ನಾವು ಮಾಡ್ತಾ ಇರೋ ಯಜ್ಞದಿಂದ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ದಿ ಡಿಂಟ್ ಇವನ್ ಬಾದರ್, ಆನ್ಸರ್ ಕೂಡ ಮಾಡ್ಲಿಲ್ವಂತೆ. ಅವ್ರ ಕಡೆ ನೋಡಿಲ್ವಂತೆ. ದೇ ವೆಂಟ್ ಆನ್, ದೇ ಕ್ಯಾರಿಡ್ ಔಟ್, ದೇ ವರ್ ಕ್ಯಾರಿಯಿಂಗ್ ದೇರ್ ಯಜ್ಞ. ಅವಾಗ ಈ ಹುಡುಗರು ವಾಪಸ್ ಬಂದಂತೆ. ಬಂದು, ಕೃಷ್ಣ ಏನು ಪ್ರಯೋಜನ ಆಗ್ಲಿಲ್ಲ, ಅವ್ರು ನಮ್ ಕಡೆ ನೋಡ್ಲಿಲ್ಲ. ಅವಾಗ ಕೃಷ್ಣ ಹೇಳ್ತಾನಂತೆ, ನೀವು ಯಾಜನೆ ಮಾಡಕ್ ಹೋದಾಗ ಆ ಮಾನ ಅಪಮಾನ ಅವಮಾನ ಅವೆಲ್ಲ ಇಲ್ಲ. ಆ ಕಡೆ ಮನೆಗಳಲ್ಲಿ ಅವ್ರ ಹೆಂಡತಿರಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ನನ್ ಕಂಡ್ರೆ ತುಂಬಾ ಪ್ರೀತಿ ಅಂತ ಹೇಳದ್ನಂತೆ. ಅವಾಗ ಇವರೆಲ್ಲ ಅಲ್ಲಿ ಹೋದ್ರಂತೆ. ಆ ಬ್ರಾಹ್ಮಣ ಪತ್ನಿಯರಿದ್ರಲ್ಲ, ಅಲ್ಲಿ ಹೋದ್ರಂತೆ. ಬ್ರಾಹ್ಮಣ ಪತ್ನಿಯರ್ಗೆ ಹೋಗ್ಬಿಟ್ಟು ಹೇಳಿದಂತೆ, ನಿಮ್ಗೆ ನಮನ, ನಮೋ ನಮಃ, ಕೃಷ್ಣ ಬಲರಾಮರಲ್ಲಿ ಬಂದಿದ್ದಾರೆ, ಅವ್ರಿಗೆ ತುಂಬಾ ಹಶ್ವು, ಅವ್ರಿಗೆ ಏನಾರು ಅನ್ನ ಕೊಡ್ತೀರಾ ಅಂತ ಕೇಳಿದಂತೆ. ಬ್ರಾಹ್ಮಣ ಪತ್ನಿಯರು, ವಾವ್, ಕೃಷ್ಣ ಬಲರಾಮನ ಅಂತ ಅಂದ್ಬಿಟ್ಟು ಷಡ್ರಸೋಪೇತವಾದ ಅನ್ನ ಅಂತೆ. ತಕ್ಷಣ ಚಕ್ ಚಕ್ ಅಂತ ಅಡ್ಗೆ ಮಾಡಿ ಎಲ್ಲಾನು ಬುಟ್ಟಿಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೊರಟ್ರಂತೆ. ಹೊರಡ್ಬೇಕಾರೆ ಅವ್ರ ಗಂಡಂದ್ರು ಎಲ್ರಿಗೂ ಕೋಪ ಅಂತೆ. ಯಜ್ಞ ಆಗಿಲ್ಲ, ನೈವೇದ್ಯ ಆಗಿಲ್ಲ, ಎಲ್ಲ ತಗೊಂಡ್ ಹೋಗ್ತಾ ಇದ್ರಂತೆ. ಯಾರಿಗೂ ಅವ್ರು ಕೇರ್ ಮಾಡ್ಲಿಲ್ವಂತೆ. ಅವ್ರ ತಂದೆ ತಾಯಿಗೆ, ಅಣ್ಣ ತಮ್ಮಂದಿರಿಗೆ, ಮತ್ತೆ ಅವ್ರ ಗಂಡಂದಿರಿಗೆ ಯಾರಿಗೂ ಕೇರ್ ಮಾಡದೆ ಅವರು ತಲೆ ಮೇಲೆ ಷಡ್ರಸೋಪೇತವಾದನ್ನ
ಒಳ್ಳೆ ಒಳ್ಳೆ ಅಷ್ಟು ಚೆನ್ನಾಗಿರೋ ಬಿಸಿ ಬಿಸಿ ಊಟನ ತಗೊಂಡು ಕೃಷ್ಣ ನಿದ್ದೇಳೆ ಹೋದ್ರಂತೆ. ಕೃಷ್ಣ ಬಲರಾಮರಿಗೆ ಅವರು ಊಟನ ಕೊಟ್ರಂತೆ. ಕೃಷ್ಣ ಕೊಟ್ಬಿಟ್ಟು ಕೃಷ್ಣ ಆಯ್ತಲ್ಲ ಊಟ ಕೊಟ್ರಲ್ಲ ಹೊರಡಿ ನೀವು ಅನ್ನಂತೆ. ಅವಾಗ ಅವ್ರು ತುಂಬಾ ಬೇಜಾರಾಗೋಯ್ತಂತೆ. ಸ್ವಾಮಿ ನಿನ್ನನ್ನೇ ನಂಬಿ ಬಂದಿದ್ದೇವೆ, ನಿನ್ ಮೇಲೆ ನಾವೆಷ್ಟು ಪ್ರೀತಿ ಇದ್ದಿದ್ದೇವೆ, ಹೇಗೆ ನೀನ್ ಆತರ ಹೋಗು ಅಂತೀಯ? ಈಗ ನೀವು ಹೋಗು ಅಂದ್ರೆ ಏನ್ ನಮ್ಗೆ ಅಲ್ಲಿ ನಮ್ಗೆ ಎಷ್ಟು ಮಾನ ಮರ್ಯಾದೆ ಏನು ಇಲ್ಲ, ನಮ್ಮ ಗಂಡಂದ್ರು ನಮ್ಮನ್ನ ಸೇರ್ಸ್ಕೋತಾರ, ನಮ್ಮ ತಂದೆ ತಾಯಿಗ್ಲಿ ಅಣ್ಣ ತಮ್ಮಂದಿರೇ ಆಗ್ಲಿ ನಮ್ಮನ್ನ ಸೇರ್ಸ್ಕೋತಾರ? ಇಲ್ಲ ಕೃಷ್ಣ ನೀನ್ ಹಿಂಗ್ ಮಾಡ್ಬಾರ್ದು, ನಾವ್ ಇವಾಗ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ರಂತೆ. ಆವಾಗ ಕೃಷ್ಣ ಹೇಳ್ತಾನಂತೆ, ಇಲ್ವೇ ಇಲ್ಲ, ಕಾಮೋಪಭೋಗ ಅನ್ನೋದು ಚೆನ್ನಾಗಿರೋದಿಲ್ಲ. ನೀವು ದೂರ ಇದ್ದಾಗ ನನ್ನ ಬಗ್ಗೆ ನನ್ನ ಕೀರ್ತನೆ ಮಾಡಿ, ನನ್ನ ಬಗ್ಗೆ ಕಥೆಗಳನ್ನ ಹೇಳ್ಕೊಂಡು ಕೂತಾಗ ನಿಂತಾಗ ಎದ್ದಾಗ ಕೃಷ್ಣ ಅನ್ನೋದನ್ನ ಮಾಡಿದಾಗ ಭಕ್ತಿ ಬರುವಂತಹದ್ದು ಇಲ್ಲಿ ನನ್ನ ಜೊತೆ ಇದ್ದಾಗ ಬರೋದಿಲ್ಲ. ಎಲ್ರಿಗೂ ತುಂಬಾ ಭಕ್ತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀವು ಇವಾಗ ಹೋಗ್ಬೋದು. ನೀವು ಹೋದಾಗ ನಿಮ್ಮ ತಂದೆ ತಾಯಿ ಆಗ್ಲಿ ಅಣ್ಣ ತಮ್ಮಂದಿರೇ ಆಗ್ಲಿ ನಿಮ್ಮ ಗಂಡಂದಿರೇ ಆಗ್ಲಿ ನಿಮ್ಗೆ ಯಾರೂ ಕೂಡ ದೋಷ ಎಣಿಸೋದಿಲ್ಲ. ನೀವು ಪರಮಾತ್ಮನ್ ಜೊತೆ ಇತ್ತು ಅನ್ನೋದು ಅವರಿಗೂ ಗೊತ್ತಾಗತ್ತೆ. ಆದ್ರಿಂದ ನಿಮ್ಗೆ ಇನ್ನೂ ಆದರ ಅಂದ್ರೆ ಯು ವಿಲ್ ಬಿ ರೆಸ್ಪೆಕ್ಟೆಡ್ ಮೋರ್ ಬಿಕಾಸ್ ಯು ಹ್ಯಾವ್ ಕಮ್ ಹಿಯರ್ ಅಂತ ಹೇಳಿದ್ನಂತೆ ಕೃಷ್ಣ. ಅವರು ಒಲ್ಲದ ಮನಸ್ಸಿನಿಂದ ಬೇಜಾರ್ ಮಾಡ್ಕೊಂಡು ಆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅವನ ಪಾದನೆ ನಾಪಿಸ್ಕೊಂಡು ದೇ ಜಸ್ಟ್ ವಾಂಟೆಡ್, ಮನಸ್ಸಲ್ಲೇ ಅವನ ಆಲಿಂಗನ ಸೌಖ್ಯ ಪಡೆದ್ರಂತೆ. ಅಂದ್ರೆ ಅವ್ರಿಗಷ್ಟು ಪ್ರೀತಿ ಅಂದ್ರೆ ಅಷ್ಟು ಪ್ರೀತಿ ಕೃಷ್ಣನ ಕಂಡ್ರೆ. ಈಗ ಎಲ್ಲಾರು ಇದ್ದಾರೆ, ಹೇಗೆ ದೇರ್ ಆಲ್ ಮ್ಯಾರಿಡ್ ಟು ದ ಬ್ರಾಹ್ಮಣಾಸ್, ಹೇಗೆ ಹೌ ಕ್ಯಾನ್ ದೇ ಗೋ ಅಂಡ್ ಹಗ್ ಕೃಷ್ಣ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇನೆ ಐ ಆಮ್ ಹಗ್ಗಿಂಗ್ ಯು ಆಲ್ ಆಫ್ ದೆಮ್ ವರ್ ಚಾಂಟಿಂಗ್ ದಟ್. ಆಮೇಲೆ ಕೃಷ್ಣನ ಪಾದದ ಮೇಲೆ ಬಿದ್ದು ಅವನ ಪಾದ ರಜಸ್ಸನ್ನ ತಲೆ ಮೇಲೆ ಹೊತ್ಕೊಂಡು ಕೃಷ್ಣನಿಗೆ ಊಟ ಕೊಟ್ಟು ಹೋದಂತೆ. ಇಲ್ಲಿ ಕೃಷ್ಣ ಅವ್ನ ಊಟ ಎಲ್ಲ ಮಾಡಿದ್ನಂತೆ, ಅವನ ಗೋಪಾಲಕರಿಗೂ ಎಲ್ಲಾ ಕೊಟ್ಟು ಬ್ಲೆಸ್ ಮಾಡಿದಂತೆ. ಇವರೆಲ್ಲ ಇಲ್ಲಿಗೆ ಬಂದಾಗ ಎಲ್ಲಾರು ಅವರನ್ನ ಸೇರಿಸ್ಕೊಂಡ್ರಂತೆ ಬ್ರಾಹ್ಮಣರು ಆ ಪತ್ನಿಯರನ್ನ. ಒಬ್ಬ ಬ್ರಾಹ್ಮಣ ಮಾತ್ರ ಅವನ ಪತ್ನಿನ, ನೀನ್ ಕೃಷ್ಣನ ಹತ್ರ ಹೋಗಿದ್ದೆಲ್ಲ ಹೊಟ್ಟೋಗ್, ನಮ್ಮನೆಗ್ ಬರ್ಬೇಡ, ನನ್ ಸೇರ್ಸ್ಕೊಳಲ್ಲ ಅನ್ನಂತೆ. ಅವಾಗ ಅವಳು ಕೃಷ್ಣ ಧ್ಯಾನ ಪರಳಾಗಿ ಯೋಗದಿಂದ ಅವಳ ಪ್ರಾಣನೇ ಬಿಟ್ಬಿಟ್ಟಂತೆ. ಯಾಕೆ ಅಂದ್ರೆ ಅವಳು ಕೃಷ್ಣನೇ ಇಲ್ದೇ ಇದ್ಮೇಲೆ ನನಗೇನು ಬೇಕಿಲ್ಲ, ಐ ವಾಂಟ್ ಓನ್ಲಿ ಕೃಷ್ಣ, ಐ ವಾಂಟ್ ಟು ಬಿ ವಿತ್ ಹಿಮ್, ಐ ವಾಂಟ್ ಟು ಬಿ ಸರ್ವಿಂಗ್ ಹಿಮ್ ಅಂತ ಅಂದ್ಬಿಟ್ಟು ಪ್ರಾಣನೇ ಬಿಟ್ಬಿಟ್ಟಂತೆ. ಅಲ್ಲಿಗೆ ಕೃಷ್ಣ ಅವಳಿಗೆ ಮೋಕ್ಷ ಕೊಟ್ನಂತೆ, ಮುಕ್ತಿ ಕೊಟ್ನಂತೆ. ಅಂದ್ರೆ she would have gone back to ಕೃಷ್ಣ, ಅಂದ್ರೆ ಗೋಲೋಕದಲ್ಲಿ ಅವಳು ಪಾರ್ಷದರಾಗಿರ್ತಾಳೆ ಅಂತ ಅರ್ಥ. ಸೊ ಅವಳೊಬ್ಳು ಮಾತ್ರ, ಬೇರೆಯವರೆಲ್ಲರೂ ಆ ಬ್ರಾಹ್ಮಣರೆಲ್ಲ ಅವ್ರ ಹೆಂಡತಿರ್ನ ಕರ್ಕೊಂಡಿರಂತೆ. ಆಮೇಲೆ ಬ್ರಾಹ್ಮಣರೆಲ್ಲ ಅವ್ರು ಬೇಜಾರ್ ಮಾಡ್ಕೊಂಡ್ರಂತೆ. ನೋಡ್ದ್ಯಾ ನಮ್ಗೆ ಎಷ್ಟು ಸಂಸ್ಕಾರ ಇದೆ, ನಾವೆಲ್ಲ ಬ್ರಾಹ್ಮಣರು, ಒಂದು ಉಪನಯನದಿಂದ 16 ಸಂಸ್ಕಾರಗಳು ಬ್ರಾಹ್ಮಣರಿಗೆ, ಇದೆಲ್ಲ ಆಗಿದ್ರು ಕೂಡ ಆ ಭಗವಂತನಲ್ಲಿ ನಮ್ಗೆ ಭಕ್ತಿ ಇಲ್ಲ. ನಮ್ಗೆ ವಿ ವಾಂಟೆಡ್ ಕಾಮ್ಯ ಕರ್ಮ, ವಿ ವಾಂಟೆಡ್ ಟು ಗೋ ಟು ಸ್ವರ್ಗ ಬೇಕು ಅನ್ನೋ ಇದರಿಂದ ಆ ಪರಮಾತ್ಮ ದ ಸುಪ್ರೀಂ ಲಾರ್ಡ್ ಅನ್ನಾರ್ಥಿಯಾಗಿ ಬಂದಿದ್ದಾನೆ ಅಂದಾಗ್ಲೂ ಕೂಡ ನಾವು ಒಂದು ಕೇರ್ ಮಾಡ್ಲಿಲ್ವಲ್ಲ. ನಮ್ಗೆ ಎಷ್ಟು ಗರ್ವ ಇರ್ಬೋದು. ನಮ್ಮ ಈ ಯಜ್ಞ ಯಾಗ ಎಲ್ಲಾನು ಸುಡಬೇಕು. ಯಜ್ಞ ಯಾಗ ಪುರೋಡಶ ಮತ್ತೆ ತುಪ್ಪ ಏನೇನು ಯಜ್ಞಗಳಿಗೆ ಬೇಕಾಗತ್ತೋ ಎಲ್ಲದಕ್ಕೂ ಅಧಿಕಾರಿ ಶ್ರೀಕೃಷ್ಣ ಮಾತ್ರ ಅಂತೆ. ದೇವತೆಗಳಿಗೂ ಕೂಡ ಕೃಷ್ಣ ಮಾತ್ರ ಅಧಿಕಾರಿ. ಯಾವುದೇ ಒಂದು ನೀವು ದೇವತೆಗಳನ್ನ ಕುರಿತು ಯಜ್ಞ ಮಾಡಿದಾಗ್ಲೂ ಕೂಡ ಅವರು ಅದನ್ನ ಇನ್ ಟರ್ನ್ ದೇ ಆರ್ ಗಿವಿಂಗ್ ಇಟ್ ಟು ಕೃಷ್ಣ. ಎಲ್ಲಾನು ಅವನು ಕೇಶವಂಗೆ ಅವ್ರು ಕೊಡ್ತಾರಂತೆ. ನಮಸ್ಕಾರ ಕೂಡ ಸರ್ವದೇವ ನಮಸ್ಕಾರ ಕೇಶವಸ್ಯ ಅಧಿಗಚ್ಚತಿ. ಯಾವ ದೇವತೆಗಳಿಗೆ ನೀವು ನಮಸ್ಕಾರ ಮಾಡಿದ್ರು ಅವ್ರು ಅದನ್ನ ಸ್ವೀಕರಿಸೋದಿಲ್ಲ. ಕೃಷ್ಣಾರ್ಪಣ ಅಂತ ಕೃಷ್ಣನಿಗೆ ಕಳಿಸ್ತಾ ಇರ್ತಾರಂತೆ ಅದನ್ನೆಲ್ಲ. ಸೊ ಅಷ್ಟು ಈ ಬ್ರಾಹ್ಮಣರಿಗೆ ಗೊತ್ತಾಗ್ಲಿಲ್ಲ. ಇವಾಗ ಅವರು ದೇ ಫೀಲಿಂಗ್ ವೆರಿ ವೆರಿ ಬ್ಯಾಡ್. ನಮ್ಮ ಹೆಂಡತಿಯರಿಗೆ, ನಮ್ಮ ಪತ್ನಿಯರಿಗೆ, ಅವ್ರ ಪತ್ನಿಯರ ಜೊತೆ ಯಾಗನ ಸಂಪೂರ್ಣ ಮಾಡಿದ್ರಂತೆ. ನಮ್ಮ ಪತ್ನಿಯರಿಗೆ ಇರೋಂತಹ ಭಕ್ತಿ ಭಾವ ಪ್ರೇಮ ಪ್ರೀತಿ ಕೃಷ್ಣನಲ್ಲಿ ನಮಗಿಲ್ಲವಲ್ಲ, ನಮ್ಮ ಈ ವಿದ್ಯೆನೇ ಆಗ್ಲಿ ಸಂಸ್ಕಾರನೇ ಆಗ್ಲಿ ಸುಡಬೇಕಲ್ವಾ ಅಂತಂದ್ಬಿಟ್ಟು ಕೃಷ್ಣನಿಗೆ ಹೇಳ್ತಾರೆ, ದೇವಾದಿದೇವ, ಓ ಸರ್ವೇಶ್ವರ ನಿನಗೆ ವಂದನೆ. ನಮ್ಮ ಅಜ್ಞಾನ, ನಮ್ಮ ಇಗ್ನೋರೆನ್ಸ್ ನ ನೀನು ಪ್ಲೀಸ್ ಫರ್ಗಿವ್ ಅಸ್. ನಾವು ತುಂಬಾ ತಪ್ಪು ಮಾಡಿದ್ದೇವೆ ನಿನ್ನಲ್ಲಿ, ಪ್ಲೀಸ್ ಫರ್ಗಿವ್ ಅಸ್ ದೇವಾದಿದೇವ ವಾಸುದೇವ, ನನ್ನ ತಪ್ಪೆಲ್ಲ ಕ್ಷಮಿಸು ಅಂತ ಅಂದ್ಬಿಟ್ಟು ಅಲ್ಲೇನೆ ಅವರು ನಮನ ಸಲ್ಲಿಸಿದಂತೆ. ಇನ್ಫ್ಯಾಕ್ಟ್ ಅವರೆಲ್ಲರೂ ಕೂಡ ಹೋಗಿ ಕೃಷ್ಣನಿಗೆ ಪಶ್ಚಾತ್ತಾಪ ಪಟ್ಕೊಂಡು ಅವನ ಪಾದರೇಣುನ ತಲೆ ಮೇಲೆ ಇಟ್ಕೋಬೇಕು ಅಂತ ಆಸೆ ಇತ್ತಂತೆ. ಆದ್ರೆ ಅವ್ರಿಗೆಲ್ಲ ಕಂಸನಿಂದ ಭಯ ಇತ್ತಂತೆ. ಹಾಗಾಗಿ ಅವ್ರು ಎಲ್ಲಿದ್ರೋ ಅಲ್ಲೇನೆ ಅವರು ಕೃಷ್ಣನಿಗೆ ನಮನ ಮಾಡಿ, ಸ್ವಾಮಿ ನನ್ನ ಅಪರಾಧನ ಮನ್ನಿಸು ಅಂತನ್ಬಿಟ್ಟು ಅಲ್ಲೇ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರಂತೆ. ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ಗೋವರ್ಧನ ಇದನ್ನ ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಏನಾದ್ರೂ ಕೃಷ್ಣಾರ್ಪಣ ಏನಾದ್ರೂ ಇದ್ರೆ ಕ್ವೆಶ್ಚನ್ಸ್ ಕೇಳ್ಬೋದು. ಹರೇ ಕೃಷ್ಣ 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 ಹರೆ ಹರೆ, ಹರೆ ರಾಮ್ 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 ಹರೆ ಹರೆ. ಜೈ ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಇಷ್ಟು ಒಂದೊಂದಾದ್ಮೇಲೆ ಒಂದೊಂದು ರೇಣುಕಾಸುರ, ಪ್ರಲಂಬಾಸುರ, ಕಾಲಿಯ, ಆಮೇಲೆ ಬ್ರಾಹ್ಮಣ, ತುಂಬಾ ಇಷ್ಟು ಫುಲ್ ಪಿಕ್ಚರ್ ಕಣ್ಮುಂದೆ ರನ್ ಆಗ್ತಾ ಇತ್ತು ಮಾತಾಜಿ. ವಿಡಿಯೋ ಇದೆ ಅನ್ಸತ್ತಲ್ವಾ? ನಾ ಓದುವಾಗ್ಲೂ ನಂಗೆ ಹಂಗೇ ಮನೋಭಾವನೆ ಇರುತ್ತೆ. ಐ ಜಸ್ಟ್ ಲವ್ ಇಟ್. ಏನಾದ್ರೂ ಕ್ವೆಶ್ಚನ್ಸ್ ಇದೆ? ಎಸ್ ಮಾತಾಜಿ.
ಮಾತಾಜಿ ನಂದು ಒಂದು ಕ್ವಶನ್ ಇದೆ. ನಾನು ಇದ್ರಲ್ಲಿ ಕೇಳಿದೆ ಲಾಲ್ಗೋನ್ ದಾಸ್ ಅವ್ರ ಪ್ರವಚನಲ್ಲಿ ಅವ್ರು ಹೇಳಿದ್ರು, ಅವ್ರು ಯಾವಾಗ ಖಾಲಿಯಾಗಿ ನೀರಲ್ಲಿ ಅವ್ರು ಜಂಪ್ ಮಾಡಿ ಅವ್ರು ಖಾಲಿಯನ್ನ ಇದು ಮಾಡ್ತಾರಲ್ಲ, ಅಂದ್ರೆ ಅವ್ನ ಅಹಂಕಾರನೇ ಇದು ಆಫ್ಟರ್ ಅವ್ರು ಹೊರಗಡೆ ಬಂದಾಗ ಅವ್ರಿಗೆ ತುಂಬಾ ಚಳಿ ಆಗುತ್ತೆ ಅಂತ ಹೇಳಿದ್ರು ಕೃಷ್ಣನ್ಗೆ. ಸೊ ಕೃಷ್ಣನ್ಗೆ ತುಂಬಾ ಚಳಿ ಆಗುತ್ತೆ, ಆಮೇಲೆ ಎಷ್ಟೊಂದು ಸೂರ್ಯ ಪ್ರಕಟ ಆಗಿ ಅವ್ರಿಗೆ ಬಿಸಿ ಮಾಡ್ತಾರೆ ಅಂತ, ಈ ತರ ಹಾಟ್ ಕೊಡ್ತಾರಂತ ಈ ತರ ನನ್ಗೆ ಮನುಷ್ಯ ಲೀಲೆ ಇದ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಅವ್ರಿಗೆ ಆತರ ಅಂತ. ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಆಯ್ತು ಅಂತ, ಮಧ್ಯಾಹ್ನದಲ್ಲಿ ಇದೆಲ್ಲ ನಡೆದಿರೋದು. ಸೊ ಸೂರ್ಯ ಅವಾಗ ಅವನ ತಾಪನ ಹೆಚ್ಚಿರ್ಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಚಳಿ ಆಗ್ಬಾರ್ದು, ಆ ಸ್ವಾಮಿಗೆ ನಮ್ಮಿಂದ ಅವನಿಗೆ ಬೆಚ್ಚಗಿರ್ಬೇಕು ಅಂತ ಅಂದ್ಬಿಟ್ಟು ಸೂರ್ಯ ಜಾಸ್ತಿ ಶೋಭಿಸ್ತಾ ಇದ್ದ ಅಂತ. ಅವನದೊಂದು ಸೇವೆ, ಸೂರ್ಯನಿಂದ ಸೇವೆ ಅಲ್ವಾ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಅಲ್ಲಿ ಇದು ಏನದು ಗ್ರೀಷ್ಮ ಋತು, ಅದೇ ಇದು ಸಮ್ಮರ್ ಬಂದಾಗ ಸೂರ್ಯ ಇದ್ನಂತೆ ತಾಪನ ಕಮ್ಮಿ ಮಾಡ್ಕೊಂಡಂತೆ. ಯಾಕೆಂದ್ರೆ ಭಗವಂತನಾದಂತಹ ಶ್ರೀಕೃಷ್ಣ ಅವನ ಅಂಶಭೂತನಾದಂತಹ ಬಲರಾಮನು ಅಲ್ಲಿ ಓಡಾಡ್ತಾ ಇರುವಾಗ ಅವನ ತಾಪನ ಕಮ್ಮಿ ಮಾಡ್ಕೊಂಡ ಅಂತ. ಇವಾಗ ಚಳಿ ಆದಾಗ ಅವನ ತಾಪನ ಜಾಸ್ತಿ ಮಾಡಿದ್ದಾನೆ. ಓಕೆ ಥ್ಯಾಂಕ್ ಯು ಮಾತಾಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳು ಅಥವಾ ಏನಾದ್ರು ಕಮೆಂಟ್ಸ್ ಮಾತಾಜಿ ಕೇಳ್ಬಹುದು. ನೆಕ್ಸ್ಟ್ ಕ್ಲಾಸ್ ಇದೆ ಅಲ್ವಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಮ್ಗೆ ನಿಮ್ ಕ್ಲಾಸ್ ಅಂದ್ರೆ ಫುಲ್ ಇಂಟ್ರೆಸ್ಟಿಂಗ್. ಅದು 1 ಸೆಕೆಂಡ್ ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ಬಾರ್ದು ನಮ್ಗೆ, ಮಿಸ್ ಆಗ್ಬಿಡ್ತೀವಲ್ಲ ಅಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು. ಆದಷ್ಟು ನಾನು ಭಾಗವತನ ನಿಮ್ ಮುಂದೆ ಇಡಕ್ ಪ್ರಯತ್ನ ಪಟ್ಟಿದ್ದೀನಿ. ಆಫ್ ಕೋರ್ಸ್ ಐ ವುಡ್ ಹ್ಯಾವ್ ಮಿಸ್ಡ್ ಔಟ್ ಆನ್ ಸರ್ಟನ್ ಪಾಯಿಂಟ್ಸ್. ಎಲ್ಲಾನು ರಿಮೆಂಬರ್ ಮಾಡ್ಕೊಳಕ್ಕೆ ಇಲ್ಲ. ಭಗವಂತ ಎಷ್ಟು ಮೆಮರಿ ಪವರ್ ಕೊಟ್ಟಿದ್ದಾನೋ ಅಷ್ಟನ್ನು ಹೇಳಿರ್ತೀನಿ. ಕೆಲವೆಲ್ಲ ಪಾಯಿಂಟ್ಸ್ ಮಾಡಿ ಓದ್ತೀನಲ್ಲ, ಮಿಕ್ಕಿದ ಅಕಸ್ಮಾತ್ ಇಫ್ ಐ ಹ್ಯಾವ್ ಮಿಸ್ಡ್ ಔಟ್ ಆನ್ ಸಮಥಿಂಗ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ದಟ್. ನೋ ಮಾತಾಜಿ, ಆಕ್ಚುಲಿ ನೀವು ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀರಾ ಅಂತಾನೆ ನಮಗ್ ಖುಷಿ ಆಗುತ್ತೆ ಮಾತಾಜಿ. ಇಟ್ ಇಸ್ ಲೈಕ್ ಆಲ್ಮೋಸ್ಟ್ ಒಂದ್ ಪಿಕ್ಚರ್ ಬಂದು ಹೋಗುತ್ತೆ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾರಂತೂ. ಯಾಕೆಂದ್ರೆ ಇಷ್ಟು ನೀವು ಕೇಳ್ದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಸುಮ್ನೆ ನಾನು ಕೃಷ್ಣ ಬಂದ ಪ್ರಳಂಬಾಸುರ ವಧೆ ಆಯ್ತು ಅದಾಯ್ತು, ಏನ್ ಪ್ರಯೋಜನ? ಅಲ್ಲಿ ಏನೇನ್ ಭಾಗವತದ ಓದಿ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಒನ್ ಕ್ಯಾನಾಟ್ ರೀಡ್, ಅಟ್ ಲೀಸ್ಟ್ ಒನ್ ಕ್ಯಾನ್ ಲಿಸನ್ ಅಲ್ವಾ. ಲಿಸನ್, ಎಸ್ ಮಾತಾಜಿ. ಅಂಡ್ ನಿಜವಾಗ್ಲೂ ಇವತ್ತು ಎಷ್ಟೊಂದು ನಮ್ಗೆ ಪಾಸ್ಟ್ ಟೈಮ್ಸ್ ಪ್ರಳಂಬಾಸುರು ಇವರೆಲ್ಲ ಯಾರು, ಅವ್ರು ಏನಕ್ಕೆ ರಾಕ್ಷಸರಾಗಿ ಬಂದಿದ್ರು ಅವೆಲ್ಲ ತುಂಬಾ ಪಾಸ್ಟ್ ಟೈಮ್ಸ್ ಗೊತ್ತಾಯ್ತು. ಆಮೇಲೆ ಹೇಳ್ತೀನಿ. ಒನ್ ಆಫ್ ದ 3 ಬ್ರದರ್ಸ್, ಪ್ರಳಂಬಾಸುರ ಮತ್ತೆ ಬಕಾಸುರಂದು 3 ಜನದಲ್ಲಿ ಇನ್ನೊಬ್ನು ಕೇಶಿ ಆದ್ಮೇಲೆ ಕೇಶಿದ ಆಮೇಲೆ ಬರುತ್ತೆ. ಆಮೇಲೆ ಸೊ ಎಸ್ ಮಾತಾಜಿ, ಯು ಕ್ಯಾನ್ ಟೇಕ್ ನೆಕ್ಸ್ಟ್ ವೀಕ್ ಆಲ್ಸೋ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ವೀಕ್ ಇದೆ ಅಲ್ವಾ? ಹಾ ಮಾತಾಜಿ ಇದೆ. ಅದ್ರ ನೆಕ್ಸ್ಟ್ ವೀಕ್ 14th ಇದೆ. ಸೊ 21st ಇರಲ್ಲ ಮಾತಾಜಿ, ಬಿಕಾಸ್ ದಿವಾಲಿ ಅಲ್ಲ, ಅವತ್ ರಜಾ ಇದೆ. ಎಸ್, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಅವಾಗ ಬೇಡವೇ ಬೇಡ. ಸೊ 14th ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ದೆನ್ ವಿ ಸ್ಟಾರ್ಟ್. ಓಕೆನಾ? ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬಟ್ ಮೈಟ್ ಬಿ ಲೀಲಾಮೈ ಮಾತಾಜಿ ಟು ಬಿ ವಿತ್ ಯು ಗೈಸ್. ನಂಗೆ ತುಂಬಾ ಸಂತೋಷ ನಿಮ್ಮೆಲ್ರಿಗೂ ಹೇಳೋದಕ್ಕೆ. ನಾನು ಪ್ರಕಾಶ್ ಅದೇ ಹೇಳ್ತಾ ಇದ್ದೆ, ಐ ಆಮ್ ಸೋ ಹ್ಯಾಪಿ. ಅವರೆಲ್ಲ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾರೆ. ನನಗೆ ಇನ್ನ ಹೇಳ್ಬೇಕು ಅನ್ಸುತ್ತೆ. ಅಕ್ರಾಸ್ ದ ಡಿವೋಟಿ ಮೆಂಟಾಲಿಟಿ, ಐ ಆಮ್ ಸೋ ಹ್ಯಾಪಿ. ನಂಗೆ ದೇವ್ರು ಈ ತರ ಚಾನ್ಸ್ ಕೊಟ್ಟಿದ್ದಾನಲ್ಲ, ಹಿಸ್ ಅರೇಂಜ್ಡ್ ಫಾರ್ ಮೀ ಟು ಗ್ಲೋರಿಫೈ ಹಿಮ್ ಅನ್ನೋದು. ಐ ಆಮ್ ಸೋ ಹ್ಯಾಪಿ ಅಂಡ್ ಐ ಆಮ್ ಎಕ್ಸ್ಟಾಟಿಕ್ ರಿಯಲಿ. ನೋ ಮಾತಾಡಿ, ವಿ ಆರ್ ಆಲ್ಸೋ ಸೋ ಫಾರ್ಚುನೇಟ್. ಸೊ ಈ ತರ ಒಬ್ರು ನಮ್ಗೆ ಯಾಕೆಂದ್ರೆ ವಿ ನೋ ದಟ್ ಪ್ರತಿಯೊಬ್ರು ಎಲ್ಲಾ ಬುಕ್ಸ್ ಕಂಪ್ಲೀಟ್ ಮಾಡಕ್ ಆಗಲ್ಲ ಈ ಕಲಿಯುಗದಲ್ಲಿ ಅಂತ ನಮಗೂ ಗೊತ್ತಿದೆ ಮಾತಾಡಿ. ಸೊ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯು ಆರ್ ಎಕ್ಸ್ಪ್ಲೈನಿಂಗ್ ಅಸ್ ಸಮಥಿಂಗ್ ಸೊ ದಟ್ ವಿ ಆರ್ ಗೆಟಿಂಗ್ ಟು ನೋ. ಈಗ ನೀವು ಆ ರಾಕ್ಷಸರ ಒಂದು ಪಾಸ್ಟ್ ಟೈಮ್ಸ್, ಅವರ ಒಂದು ಹಿಂದಿನ ಜನ್ಮಗಳು ಏನಿತ್ತು, ಸೊ ವಿ ವಿಲ್ ನಾಟ್ ನೋ ಎವ್ರಿಥಿಂಗ್, ರೈಟ್? ಸೊ ನೀವು ಅದನ್ನೆಲ್ಲ ಹೇಳ್ತಿದ್ರಲ್ಲ, ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಮಾತಾಜಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಗೊತ್ತಾಗ್ಬೇಕು. ಯಾರು ಏನಾದ್ರು ಕೇಳಿದಾಗ ನೀವು ಅವಾಗ ಇನ್ ಡಿಫೆನ್ಸ್ ಆಫ್ ಕೃಷ್ಣನ್ ಮೇಲೆ ಕೆಟ್ಟದಾಗ ಎಲ್ರು ಮಾತಾಡ್ತಾರೆ, ಅವಾಗ ಜಸ್ಟ್ ಶಟ್ ಅಪ್, ದಿಸ್ ಇಸ್ ದ ಟ್ರೂತ್, ಇದನ್ನ ನಿಮ್ಗೆ ಗೊತ್ತಾ ಅಂತ ನಾವು ಅವ್ರಿಗೆ ಹೇಳ್ಬೇಕು. ಇದೆಲ್ಲ ನಾವು ತಿಳ್ಕೊಂಡಿರ್ಬೇಕು ಅಂತ. ಸೊ ಕೃಷ್ಣನನ್ನ ಯಾರು ಅನ್ನಕೂಡ್ದು. Yes, Mataji. Thank you very much, Mataji. Might be you can contact me only, Mataji, for coming weeks. ಯಾಕಂದ್ರೆ ಲೀಲಾಮ ಮಾತಾಜಿ ಸ್ವಲ್ಪ ಬಿಸಿ ಇರ್ತಾರೆ, ಮಗನ್ ಮದ್ವೆ ಅಲ್ಲ. ಕ್ಲಾಸಸ್ ಇದೆ ಮಾತಾಜಿ, ಕ್ಲಾಸಸ್ ವಿಲ್ ಬಿ ದೇರ್. ಹ್ಯಾಪಿ ದಾಮೋದರಂ ಅಂತ ಎಲ್ರಿಗೂನು ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ. ದೇವ್ರು ಎಲ್ರಿಗೂನು ಬ್ಲೆಸ್ಸಿಂಗ್ಸ್ ಕೊಡ್ಲಿ. ಲೆಟ್ ಹಿಮ್ ಶವರ್ ಹಿಸ್ ಚಾಯ್ಸೆಸ್ಟ್ ಬ್ಲೆಸ್ಸಿಂಗ್ಸ್ ಆಫ್ ಕೃಷ್ಣ ಭಕ್ತಿ on all of you, on all of us. Yes, Mataji. Thank you very much, Mataji. Yes, over to you, Mataji. Hare Krishna.
ಯಾರ್ದು ಪ್ರಶ್ನೆ ಇಲ್ವಾ? ಇತ್ತಾ ಪ್ರಶ್ನೆ? ಯಾರು ಮಾತಾಡ್ತಾ ಇದ್ರು ಕೃಷ್ಣ ವಾಸುದೇವ್. ನಾನ್ ಮಾತಾಡ್ಬೇಕಾದ್ರೆ ಯಾರೋ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡಿದ್ರು. ಹರೇ ಕೃಷ್ಣ, ಯಾರೋ ಕೇಳಿದ್ರಲ್ಲ, ಏನೋ ಪ್ರಶ್ನೆನೋ ಏನೋ ಕೇಳಕ್ ಬಂದ್ರಿ, ಕೇಳ್ಬೋದು ಈಗ. ಇತ್ತಾ? ಮೈಟ್ ಬಿ ಮಿಸ್ ಆಗಿ ಏನಾರು ಬಂದಿತ್ತು ಅನ್ಸುತ್ತೆ. ಓಕೆ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹಾ, ಹರೇ ಕೃಷ್ಣ. ಆಮೇಲೆ ಐಶ್ವರ್ಯ ಮಾತಾಡಿ, ಹೇಳಿ ಮಾತಾಜಿ. ಮಾತಾಜಿ ಪ್ರಶ್ನೆ ಏನಿಲ್ಲ ಮಾತಾಜಿ, ಎಲ್ಲಾ ಲೀಲೆಗಳನ್ನ ಮಾತಾಜಿ ಪಟ 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 ಅಂತ ಹೇಳ್ಬಿಟ್ರು. ನಾವ್ ಒಂದ್ಸರಿ ಅದು ಓದಿದ್ದನ್ನ ಇನ್ನೊಂದ್ಸರಿ ಮೆಲ್ಕ್ ಹಾಕ್ದಂಗ ಆಯ್ತು. ತುಂಬಾ ಚೆನ್ನಾಗ್ ಬಂತು ಮಾತಾಜಿ. ಎಲ್ಲಾ Thank you. ಎಲ್ಲಾ ಸ್ಟೋರಿಗಳನ್ನು ಶಾರ್ಟ್ ಆಗೋದನ್ನ ಎಲ್ಲಾ ವಿಷಯಗಳನ್ನ ಹೇಳ್ಬಿಟ್ರು ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಕಾಳಿಯ ಮರ್ದನ, ಬ್ರಾಹ್ಮಣರ ಒಂದು ಇದು ಎಲ್ಲ ಎಷ್ಟು ಬ್ರಾಹ್ಮಣರ ಚೆನ್ನಾಗಿ ಪತ್ನಿ ಹೇಳಿದ್ರು. ಇದನ್ನ ಅನುಗ್ರಹ. ಯಾ, ಎಲ್ಲಾ ಪ್ರತಿಯೊಂದು ಮಾತಾಜಿ ಎಷ್ಟು ಚೆನ್ನಾಗಿ ಹೇಳಿದ್ರು. ವೇಣುಗೀತೆ ಎಲ್ಲ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ವೇಣುಗೀತೆ ಇಸ್ ದ ಬೆಸ್ಟ್. ಮೈ ಗಾಡ್, ಅದನ್ನ ಹೌದು. ಓದ್ತಾ ಇದ್ರೆ ಹೆಂಗೆ ಅದು ಪ್ರಾಣಿಗಳು ಮತ್ತೆ ಟ್ರೀಸ್, ಪ್ಲಾಂಟ್ಸ್, ಫ್ಲವರ್ಸ್ ಎಲ್ಲಾರು ದೇ ಆರ್ ಲಿಸನಿಂಗ್ ಟು ದಟ್ ವೇಣುಗಾನ ಅಂತ. ಭಾಗವತ ಓದ್ಬಿಟ್ರೆ ಮೈ ನವಿರೇಳುತ್ತೆ. ಅಯ್ಯೋ, ಐ ವಿಶ್ ಐ ವಾಸ್ ದೇರ್ ಅಂತ ಹಾಗಾತರ ಅನ್ಸುತ್ತೆ. ತುಂಬಾ ತುಂಬಾ ಚೆನ್ನಾಗಿದೆ. ಅದಷ್ಟು ಅದು 75% ನಿಮ್ಗೆ ಹೇಳಿದೀನಿ. ಇನ್ 25% ಮಿಸ್ ಆಗಿರ್ಬೋದು. ಇಲ್ಲ ಮಾತಾಜಿ, ಕರೆಕ್ಟ್ ಆಗಿತ್ತು. ಭ್ರಮರ ಗೀತೆ ಹೇಳ್ರಿ ಮಾತಾಜಿ ಇನ್ನೊಂದ್ಸರಿ ಕ್ಲಾಸ್ ತಗೊಂಡಾಗ. ಆಮೇಲೆ ಭ್ರಮರಗೀತೆ ಎಲ್ಲ ಆಮೇಲೆ ಬರೋದು. ಅದು ಆತು ಕೃಷ್ಣನ ಮಾತಾಜಿ. ಪತ್ನಿಯರು. ಕೃಷ್ಣ ಅದು ನೆಕ್ಸ್ಟ್ ಪೂರ್ವಾರ್ಧ ಉತ್ತರಾರ್ಧ ಇದೆಯಲ್ಲ, ಕೃಷ್ಣನ ಪತ್ನಿಯರ್ದು ಅದು ಭ್ರಮರಗೀತೆ. ಅದು ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಆಲ್ ಗೀತೆಸ್ ಓನ್ಲಿ ಗೋಪಿ ಗೀತೆ, ಆ ಗೀತೆ, ಕಪಿಲ ಗೀತೆ, ವೇಣುಗೀತೆ, ಆಲ್ ದೋಸ್ ಗೀತೆಸ್ ಓನ್ಲಿ ಇನ್ ಇದು ಶ್ರೀಮದ್ ಭಾಗವತಂ. ತುಂಬಾ ಚೆನ್ನಾಗಿದೆ. ರುದ್ರಗೀತೆ, ಸೋ ಮೆನಿ ಗೀತೆಸ್. ಓ ಮೈ ಗಾಡ್. ಯಾ, ಭ್ರಮರಗೀತೆ ಸೆಕೆಂಡ್ ಪಾರ್ಟ್ ಆಫ್ ದಶಮ ಸ್ಕಂದ. ಯಾ, ರೆಕಾರ್ಡಿಂಗ್ ಹಾಕ್ರಿ ಮಾತಾಜಿ, ಕೇಳ್ತಾ ಇರ್ಬೇಕು ಅನ್ಸುತ್ತೆ ಇನ್ನು. ನಾನೀಗ ಅದೇ ಓದ್ಕೋಬೇಕು ಇವಾಗ. ನೆಕ್ಸ್ಟ್ ಗೋವರ್ಧನದ್ದು ಅದೆಲ್ಲ ಇದೆ. ಆಮೇಲೆ ಐಶ್ವರ್ಯ ಮಾತಾಜಿ, ಎಲ್ಲಾ ರೆಕಾರ್ಡಿಂಗ್ಸ್ ಅಪ್ಲೋಡ್ ಆಗಿದೆ ಮಾತಾಜಿ ಗೂಗಲ್ ಇದ್ರಲ್ಲಿ, ಯೂಟ್ಯೂಬ್ ಅಲ್ಲಿ. ನಾವು ಲಿಂಕ್ ಕಳಿಸಿ ದಯವಿಟ್ಟು. ಮಾತಾಜಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ ಮಾತಾಜಿ. ದೇ ಕ್ಯಾನ್ ಗೆಟ್ ಆಕ್ಸೆಸ್ ಡೈರೆಕ್ಟ್ಲಿ. ಸೊ ದಟ್ ಯಾವ್ದದು? ನಾನು ಐ ಥಿಂಕ್ ಐ ಸಬ್ಸ್ಕ್ರೈಬ್. ಏನ್ ಚಾನಲ್ ಅಂತ? ಕ್ಯಾನ್ ಯು ಜಸ್ಟ್ ಸೆಂಡ್ ಮಿ ದ ಗೋಪಿ ಲಿಂಕ್ ಸೇನಾ ಅಂತ. ದಯವಿಟ್ಟು? ಯಾ ಮಾತಾಜಿ, ಐ ವಿಲ್ ಪುಟ್ ಇಟ್ ಅಗೇನ್ ಇನ್ ದ ಗ್ರೂಪ್. ಗೋಪಿ ಸೇನಾ ಅಂತ. ಥ್ಯಾಂಕ್ ಯು ಸೋ ಮಚ್. Yeah, ಹರೇ ಕೃಷ್ಣ. thank you ಮಾತಾಜಿ. ಹರೇ ಹರಿ ಕೃಷ್ಣ. ಹರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂಧ್ಯಾ ಯಾ, ಸಂಧ್ಯಾ ಮಾತಾಜಿ, ಹೇಳಿ. ನೆಕ್ಸ್ಟ್ ಟೈಮ್ ನೀವು ಕೊಟ್ಟರೆ ಮಾತಾಜಿ ವೇಣುದು ಮುರಳಿ ವಂಶಿ ಅಂಡ್ ವೇಣು, ವಂಶಿ ಮುರಳಿ ವೇಣು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡಿ ಮಾತಾಜಿ. ಎಷ್ಟು ಛಿದ್ರಗಳಿರುತ್ತೆ, ಯಾವ ತರ ಕೃಷ್ಣ ಬುಕ್, ಅದು ಯಾವ ಬುಕ್ ಅಲ್ಲೂ ಅದೆಲ್ಲ ಕೊಟ್ಟಿಲ್ಲ. ಮೇ ಬಿ ವೃಂದಾವನದಲ್ಲಿ ಯಾವ್ದಾದ್ರು ಬುಕ್ ತಗೊಂಡು ಅದು ಓದ್ಬೇಕೇನೋ. ವಂಶಿ ಅಂತ ಕೃಷ್ಣಂದ್ ಇದು ಅಂತ ಅನ್ಬಿಟ್ಟು ಓದಿದ್ದೆ ವಿನಾ ಅದು ಚಿತ್ರಗಳದ್ದು ಅದೆಲ್ಲ ನನ್ಗೆ ಐ ಡೋಂಟ್ ಹ್ಯಾವ್ ಇನ್ಫಾರ್ಮೇಶನ್. ಐ ಡೋಂಟ್ ನೋ, ಮೇ ಬಿ ನೋಡ್ತೀನಿ ನಾನು ಹೇಗೆ. ಇಫ್ ಅದನ್ನ ಸಂಗ್ರಹ ಮಾಡಿದ್ರೆ ನಿಮ್ ಹತ್ರ ಹೇಳ್ಬೋದು. ಬಿಕಾಸ್ ರೈಟ್ ನಾವು ಯಾವ ಪುರಾಣದಲ್ಲೇ ಆಗ್ಲಿ ಇನ್ನೊಂದ್ರಲ್ಲೇ ಆಗ್ಲಿ ನನ್ನ ಹತ್ರ ಇಲ್ಲ. ಎನಿ ಬುಕ್ ಫ್ರಮ್ ವೃಂದಾವನ ವಿಲ್ ಹ್ಯಾವ್ ಆಲ್ ದಟ್. ಐ ಹ್ಯಾವ್ 2-3 books ಫ್ರಮ್ ವೃಂದಾವನ, ಬಟ್ ಅದ್ರಲ್ಲಿ ಇಲ್ಲ ಆಸ್ ಫಾರ್ as ಐ ನೋ. ಬಿಕಾಸ್ ರಾಧಾ ಕುಂಡ್, ಶ್ಯಾಮ್ ಕುಂಡ್ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ನಲ್ಲ, ಅದ್ರ ಬಗ್ಗೆ ಎಲ್ಲ ಇದೆ. ಇದ್ರದೆಲ್ಲ ಇಲ್ಲ. ಐ ಹ್ಯಾವ್ ಸಮ್ 3-4 books ಐ ಹ್ಯಾವ್ ಫ್ರಮ್ ವೃಂದಾವನ್, ಬಟ್ ಕೊಟ್ಟಿಲ್ಲ ಅನ್ಕೋತೀನಿ ಅದರಲ್ಲಿ. as far as I've read, maybe I've forgotten, I don't know. ಕೃಷ್ಣ ಟ್ರೈ ಮಾಡ್ತೀನಿ. ಬ್ಲೆಸ್ ಈ ಬುಕ್ ಮಾತ್ರ ಅವೆಲ್ಲ ಕೊಟ್ಟಿರೋದು. ಇನ್ ಯಾವ್ದು ಪುರಾಣ ಏನ್ರಲ್ಲೂ ಕೊಟ್ಟಿಲ್ಲ ಅದೆಲ್ಲ. ಪ್ರವಚನ ಕೇಳಿದ್ದೆ ನಾನು. ಸೊ ಮರ್ತು ಹೋಗ್ತೀವಲ್ಲ, ನಂಗೆ ನೆನಪಿರಲ್ಲ. ಖಂಡಿತ. ನಾನ್ ಅದಕ್ಕೆ ಹೇಳಿದ್ದು 70% ಹೇಳಿರ್ತೀನಿ, ಮಿಕ್ಕಿದಷ್ಟು ಒಂದಷ್ಟು ಮರ್ತಿರ್ತೀನಿ ಅಂತ ಅನ್ಬಿಟ್ಟು. ಖಂಡಿತ ಅಷ್ಟು 100% ಮೆಮರಿ ಇರಲ್ಲ. ಕೆಲವೆಲ್ಲ ನಂಗೆ ಪೇಜ್ ಜ್ಞಾಪಕ ಇರುತ್ತೆ, ಬಟ್ ಕೆಲವು ಅಕಸ್ಮಾತ್ ಆಗಿ ಮರ್ತಿರ್ಬೋದು. ಆಫ್ಟರ್ ಆಲ್ ಅ ಹ್ಯೂಮನ್ ಬೀಯಿಂಗ್. ಅದಕ್ಕೆ ರೈಟ್. ಓಕೆ, ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ಕೇಳ್ಬಹುದು. ಎಲ್ಲರೂ ಸೈಲೆಂಟ್ ಇದ್ದಾರೆ. ಇಲ್ಲ ಅಂತ ಆಯ್ತು. ಎಸ್ ಮಾತಾಜಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ನೆಟ್ಫ್ಲಿಕ್ಸ್ ತುಂಬಾ ಬ್ಯೂಟಿಫುಲ್ ಪ್ರವಚನ, ವಂಡರ್ಫುಲ್, ಎಕ್ದಮ್ ತುಂಬಾ ಚೆನ್ನಾಗಿತ್ತು. ಒಂದ್ ಸೆಕೆಂಡ್ ಮಿಸ್ ಮಾಡ್ಲಿಲ್ಲ. ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇದ್ದೆ. ಹೌದಾ? ಹರಿ. ರೈಟ್. Cooking ನನ್ಗೆ ಇವಾಗ ಕೆಲಸ ಶುರು ಆಗತ್ತೆ. ಇದೆ ಕೋಟಿ ಇವಾಗ ಕೆಲಸ. ಎಸ್ ಮಾತಾಜಿ. ನಿಮಗಾಗಿ ಹರಿಕೃಷ್ಣ ಮಹಾಮಂತ್ರದೊಂದಿಗೆ ತುಂಬಾ ತುಂಬಾ ಧನ್ಯವಾದನ ಅರ್ಪಿಸ್ತೇನೆ. ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ಎಸ್ ಮಾತಾಜಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನರಸಿಂಗ ಭಜನೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ಭಕ್ತಿನಿ.
ಮುಂದಿನ ಕಾರ್ಯಕ್ರಮ ಈಗ ಸಾರಿ ಹೆಸರು ಮರ್ತ್ಬಿಟ್ಟಿದ್ದೀನಿ, ಸಾರಿ. ಭಕ್ತಿನಿ ಚೈತ್ರ ಎನ್ ರೆಡ್ಡಿ ಮಾತಾಜಿ ಅಂತ. ಇವರು ಮೂಲತಃ ಕೋಲಾರ, ಬಟ್ ಇವರು ಇದ್ರಲ್ಲಿ ಇರ್ತಾ ಇದ್ರು, ಮೈಸೂರಲ್ಲಿ. ರಾಧಾರಾಣಿಯ ಸೇವೆ ಎಲ್ಲ ಮಾಡ್ತಾ ಇದ್ರು. ಈಗ ಅವರು ಶಿಫ್ಟ್ ಆಗಿದ್ದಾರೆ ಬೆಂಗಳೂರಲ್ಲಿ. ಅಲ್ಲಿ ಕೂಡ ಅವರು ಗಂಧರ್ವಿಕ ಗಿರಿಧಾರಿ ಟೆಂಪಲ್ ಅಲ್ಲಿ ಅವ್ರು ಪ್ರಭುಜಿ ಕೂಡ ಸೇವೆ ಮಾಡ್ತಾರೆ. ಸೊ ಈಗ ಹರೇ ಕೃಷ್ಣ ಮಾತಾಜಿ, ಚೈತ್ರ ಎನ್ ಹರೇ ರೆಡ್ಡಿ ಕೃಷ್ಣ ಮಾತಾಜಿ, ಮಾತಾಜಿ. ಹರೇ ನೀವು ಓಲ್ಟಿವಿ ಮಾತಾಜಿ, ನೀವು ಸ್ಟಾರ್ಟ್ ಭಜನೆಯನ್ನ ಮಾಡ್ಬೋದು. ಹಾಡ್ಬೋದು. ಮಾತಾಜಿ, ಹರೇ ಕೃಷ್ಣ. ವಾಯ್ಸ್ ಕ್ಲಿಯರ್ ಇದೆಯಾ ಮಾತಾಜಿ? ವಾಯ್ಸ್ ಕ್ಲಿಯರ್ ಇದೆ, ನೀವು ವಿಡಿಯೋ ಆನ್ ಹರೇ ಮಾಡ್ಕೊಳ್ಳಿ ಕೃಷ್ಣ. ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಓಕೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಾಡಿದೀನಿ ಮಾತಾಜಿ. ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶ ಪೂರ್ವಶಃ शीलटङ्कालकालाये ओ नरसिंह परतो नरसिंह यतो यामि ततो नरसिंह पाहि नरसिंह हृदये नरसिंह नरसिंहमदीं शरणं प्रपते तव करकमलभरे अद्भुत शृङ्गार दलिता हिरण्यकशिपु तनुभृङ्ग केशवरूप हरिरूप जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय भक्त प्रह्लाद जय भक्त प्रह्लाद भक्त प्रह्लाद जय भक्त प्रह्लाद जय लक्ष्मी नरसिंह जय अनंत देव लक्ष्मी नरसिंह जय अनंत देव जय 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 प्रभुपाद 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 जय जय प्रभुपाद जय निताय गौर हरि बोल हरि बोल हरि बोल निताय गौर हरि बोल। विनाशक नरसिंहदेव भगवान की जय। ಅಂತ ಕೋಟಿ ವೈಷ್ಣವರಿಂದ ಕಿ ಜೈ। ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹಾಡಿದ್ರೆ ಮಾತಾಡಿ. ಹೀಗೆ ಸೇವೆ ಬರ್ತಾ ಇರಿ, ಕೀರ್ತನೆ ಭಜನೆ. ಆಯ್ತು ಆಯ್ತು ಮಾತಾಡಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರದವರಿಗೆ ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳಿ ಅರ್ಪಿಸೋಣ. ಧನ್ಯವಾದಗಳನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶಮಕಂತ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ ಹೇಳಲಾ ಅಥವಾ ಏನಾದ್ರೂ ಅನೌನ್ಸ್ ಮಾಡೋರಿದ್ದೀರಾ? ಶಮಕಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನೌನ್ಸ್ಮೆಂಟ್ ಅಂತ ಏನೋ ಪರ್ಟಿಕ್ಯುಲರ್ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಯಾರ ಸರ್ವಿಸ್ ತಗೊಳ್ಳೋರಿದ್ರೆ ಮುಂದೆ ಬರ್ಬೋದು. ಸೊ ನೆಕ್ಸ್ಟ್ ವೀಕ್ 1 ವೀಕ್ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ದೀಪಾವಳಿ 21st ರಜಾ ಇರುತ್ತೆ. ಆಮೇಲೆ ಮತ್ತೆ 28 ಕಂಟಿನ್ಯೂ ಆಗುತ್ತೆ. ಸೊ ಕೀರ್ತನೆ ಬೇಕಾದ್ರೆ ನಾ ಹಾಡ್ಲಾ? ಮಾತಿದೆ ಅದಾದ್ಮೇಲಿಂದ ಆಡೋರಂತೆ ಮಾತಿದೆ. ಈ ವೀಕ್ ಸರ್ವಿಸ್ ಸಿಕ್ಕಿದೆಯಲ್ಲ, ಸೊ ಅಲ್ಲ ಯಾರು ಇಲ್ಲ ಅಂತ ಸಪೋರ್ಟ್. ಇಲ್ಲ ಮಾತಿದೆ, ಯಾರು ಇರ್ತಾರೆ ಇದ್ ಮಾಡ್ತೀನಿ. ಓಕೆ ಓಕೆ. ಹರೇ ಕೃಷ್ಣ. ಓಕೆ ಕ್ಲೋಸಿಂಗ್ ಸೊ ಜಸ್ಟ್ ಡಿವೋಟೀಸ್ ಅಲ್ಲಿ ಒಂದು ರಿಕ್ವೆಸ್ಟ್, ಇಫ್ ಯಾರಿಗಾರ ಸರ್ವಿಸ್ ತಗೊಳ್ಳೋದಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ. ಯಾಕಂದ್ರೆ ಲೀಲಾಮಯ ಮಾತಾಜಿ ಸ್ವಲ್ಪ ಬ್ಯುಸಿ ಇರ್ತಾರೆ, ಟ್ರಾವೆಲಿಂಗು ಇದು ಎಲ್ಲ ಇರ್ತಾರೆ ಅವರು. ಸೊ ಹಾಗಾಗಿ ಮಾತಾಜಿ ಜೊತೆಗೆ ನೀವು ಮೆಸೇಜ್ ಏನಾರ ಹಾಕಿದ್ರೆ ಮಾತಾಜಿ ಬೈ ಓವರ್ ಸೈಟ್ ಮಿಸ್ ಮಾಡ್ಬಿಟ್ಟಿರ್ಬೋದು ನೋಡೋದಕ್ಕೆ. ನನ್ನ ತನಕ ಅದು ಮೆಸೇಜ್ ಬರ್ದೇನೋ ಉಳ್ಕೋಬಹುದು. ಸೊ ಹಾಗಾಗಿ ಚೆಕ್ ಆದಷ್ಟು ನನ್ನೇ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿ ಸ್ವಲ್ಪ ದಿನಗಳು. ಎಸ್ ಮಾತಾಜಿ.
ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಅಂಡ್ ಎಸ್, ಇವತ್ತಿಂದ ಕೃಷ್ಣ ಬುಕ್ ಓದಕ್ಕೆ ಶುರು ಮಾಡ್ತಾ ಇದೀವಲ್ಲ. ಸೊ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಆದ್ಮೇಲೆ ಒಂದ್ 2-3 minutes ಬ್ರೇಕ್ ತಗೊಂಡು ವಿ ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಫ್ರಮ್ ಟುಡೇ. ಕೃಷ್ಣನ ಹೆಸರು ಹೇಳಿ ರಾಧಾ ದಾಮೋದರನ ಒಂದು ಸಂಕಲ್ಪ ಮಾಡಿ ಕ್ಯಾನ್ ಸ್ಟಾರ್ಟ್ ರೀಡಿಂಗ್. ಸೊ ಎಲ್ಲರೂ ದಯವಿಟ್ಟು ಕೃಷ್ಣ ಬುಕ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್. ಎಸ್ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ. ಹರೇ ಕೃಷ್ಣ. ಪ್ರೇಯರ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಇವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ, ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಾದೀಶ್ವರಿ ನಂದಗೋಪಸುತಂ ದೇವಿ ಪಠಿತಂ ಮೇ ಕುರುತೆ ಮಹಾ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ನಡೆದ ಎಲ್ಲಾ ಭಕ್ತರಿಗೆ ನನ್ನ ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಶ್ಯಾಮಕಾಂತ